ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಎಂಬುದಾಗಿ ಆಚಾರ್ಯ ಮಧ್ವರು ದ್ವಾದಶ ಸ್ತೋತ್ರದಲ್ಲಿ ಅನೇಕ ಸೂಕ್ತಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು, ನಾವು ಯಾವಾಗಲೂ ಭಗವಂತನನ್ನು ನಿತ್ಯ ಚಿಂತನೆಯನ್ನು ಮಾಡ್ತಾ ಇರಬೇಕು. ವಿಶೇಷವಾಗಿ ನಮ್ಮ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕು, ಅದು ಅವಭೃತ ಇದ್ದ ಹಾಗೆ ಎಂಬುದಾಗಿ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯವಾಗಿ ನಮ್ಮ ಜೀವನದ ದೊಡ್ಡ ಗುರಿ ಏನು ಅಂತಂದರೆ ಜ್ಞಾನ ಸಂಪಾದನೆ. ಅದಕ್ಕೆ ಪೂರಕವಾಗಿ ಉಳುಕಿದ್ದು ಧರ್ಮ, ಅರ್ಥ ಎಲ್ಲವೂ ಕೂಡ ಅದಕ್ಕೆ ಪೂರಕವಾಗಿ ಇರತಕ್ಕಂಥದ್ದೇ ಹೊರತು ನಮ್ಮ ಜೀವನದ ಮುಖ್ಯ ಫಲ ಯಾವುದು ಅಂತಂದರೆ ಪರತತ್ವ, ಆ ಭಗವಂತ ಏನಿದ್ದಾನೆ ಆ ಭಗವಂತನನ್ನು ತಿಳಿದುಕೊಳ್ತಕ್ಕಂಥದ್ದೇ ಪ್ರಧಾನವಾಗಿರ್ತಕ್ಕಂಥ ಅಂಶ. ಹಾಗಾಗಿ ಆ ಜ್ಞಾನಕ್ಕೆ ಪೂರಕವಾದದ್ದು ಯಾವುದು ಅಂದರೆ ಕರ್ಮಗಳು. ಅಪ್ಪ ಅಮ್ಮ ಉಪನಯನ ಮಾಡಿರ್ತಾರೆ, ಸಂಧ್ಯಾವಂದನೆ ಮಾಡು ಅಂತ ಹೇಳ್ತಾರೆ, 10 ನಿಮಿಷದಲ್ಲಿ ಸಂಧ್ಯಾವಂದನೆ ಮುಗಿಸ್ತೇವೆ. ಅದು ಕ್ರಿಯೆ ಅಷ್ಟೆ, ಕರ್ಮ ಆಗೋಲ್ಲ. ಕರ್ಮ ಅಂತಾಗಬೇಕಾದ್ರೆ ಪ್ರಾಚೀನರು ಆ ಒಂದು ಶಬ್ದವನ್ನು ಹಾಕಬೇಕಾದ್ರೆ ಅರ್ಥವಿಲ್ಲದ ಯಾವ ಶಬ್ದಗಳನ್ನು ಪ್ರಯೋಗ ಮಾಡ್ತಾ ಇರಲಿಲ್ಲ. ಹಾಗಾಗಿ ಮಾ ಅಂದರೆ ಜ್ಞಾನ, ಜ್ಞಾನಪೂರ್ವಕವಾದ ಕ್ರಿಯೆ ಅದು ಕರ್ಮ. ಹಾಗಾಗಿ ಅದರ ಚಿಂತನೆ ನಾವಿವತ್ತು ಸಂಧ್ಯಾವಂದನೆ ಯಾಕೆ ಮಾಡಬೇಕು, ಎಲ್ಲಿ ತನಕ ನಾವು ಎದ್ದೇಳುವುದರಿಂದ ಮಲಗುವ ತನಕ ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಅರ್ಥ ಚಿಂತನೆ ಉಂಟು. ನಮ್ಮ ಪ್ರಾಚೀನರು, ನಾವು ಅಂದ್ಕೊಂಡಿದ್ದೇವೆ ನಾವು ಬಹಳ ಬುದ್ಧಿವಂತರು, ಮುಂದುವರೆದ ಜನಾಂಗ, ನಮ್ಮ ಹಿಂದಿನವರು ದಡ್ರು, ಅವ್ರಿಗೇನಿಲ್ಲ, ಮೂಢನಂಬಿಕೆಯಿಂದ ಎಲ್ಲವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು ಅಂತ. ಹಾಗಲ್ಲ, ಹಿಂದಿನವರು ಅವರಿಗೆ ಋಷಿಗಳು ಅಂತ. ಋಷಿ ಶಬ್ದದ ಅರ್ಥ ಏನು ಗೊತ್ತಾ? ಋಷಜ್ಞಾನೆ, ಒಳ್ಳೆ ಜ್ಞಾನಿಗಳು, ತಿಳಿದವರು ಅಂತ ಅರ್ಥ. ಅವರು ಪ್ರತಿಯೊಂದನ್ನೂ ಕೂಡ ಮನೆಯ ವಾತಾವರಣ ಹೇಗಿರಬೇಕು, ಆ ಮನೆಯ ವಾತಾವರಣ ಹೀಗೀಗಿರಬೇಕು, ಇಷ್ಟೊತ್ತಿಗೆ ಹೇಳಬೇಕು, ಇಷ್ಟೊತ್ತಿಗೆ ಪ್ರತಿಯೊಂದಕ್ಕೂ ಕೂಡ ಅದರ ಹಿನ್ನೆಲೆ ಏನು, ಅದರ ಅರ್ಥ ಏನು, ಅದರಿಂದ ಆಗತಕ್ಕಂಥ ಪ್ರಯೋಜನ ಏನು, ನಮಗೆ ಏನು ಮಾಡಿದ್ರೂ ಕೂಡ ಅದರಿಂದ ಪ್ರಯೋಜನ ಇಲ್ಲದೆ ಯಾವುದೂ ಇಲ್ಲ. ಆದರೆ ಪ್ರಯೋಜನವನ್ನು ತಿಳಿದು ನಾವಿವತ್ತು ಮಾಡಬೇಕಾಗಿದೆ. ಅದರ ಸಲುವಾಗಿ ಅಚ್ಯುತ ಅವನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ವರಾಹ ವರದ ಎಂಬ ಹೆಸರಿನಿಂದ ಮೊದಲನೇ ಪ್ರಯತ್ನ ಇದು. ಅನೇಕ ಮಂದಿ ವಿದ್ವಾಂಸರು ಎಲ್ಲ ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಯುವ ಉತ್ಸಾಹಿಯಾಗಿ ಅವನು ಇವತ್ತು ಈ ವರಾಹ ವರದ ಎಂಬ ಒಂದು ವರ್ಕ್ಶಾಪ್ ನಿಮಿತ್ತವಾಗಿ ಮೊದಲು ಏನು ಮಾಡೋಣ ಅಂತ ವಿಚಾರ ಬಂದಾಗ, ನಾವು ನಿತ್ಯ ಕರ್ಮಗಳ ಬಗ್ಗೆ, ಎದ್ದಾಗಿನಿಂದ ಮಲಗುವ ತನಕ ಮಾಡುವ ಕರ್ಮಗಳೇನು, ಕರ್ಮದಿಂದ ಆಗತಕ್ಕಂಥ ಪ್ರಯೋಜನಗಳೇನು, ಆ ಹಿನ್ನೆಲೆಯಲ್ಲಿ ಮೊದಲ ಚಿಂತನೆಯನ್ನ ಮಾಡೋಣ ಅಂತ ನಿಶ್ಚಯ ಮಾಡಿಕೊಂಡು ಆ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ಹರಿದಿನ, ದಶಮಿ, ಏಕಾದಶಿ, ದ್ವಾದಶಿ ಮೂರೂ ಕೂಡ ಹರಿದಿನಗಳು. ಈ ಹರಿದಿನದಲ್ಲಿ ಅದರ ಬಗ್ಗೆ ಒಂದು ತಾಸು, 1 ಗಂಟೆಯ ಕಾಲ ಅದರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಅಂತ ನಾವೆಲ್ಲ ಸೇರಿದ್ದೇವೆ. ಮೊದಲು ವೇದ ಮಂತ್ರದೊಂದಿಗೆ ಪ್ರಾರ್ಥನೆಯನ್ನ, ವೇದವ್ಯಾಸ ದೇವರನ್ನ, ಯಾಕೆ ಅಂತಂದರೆ ನಮಗೆ ಏನು ಚಿಂತನೆಯನ್ನ ಮಾಡ್ತೇವೆ ಆ ಸಮಯದಲ್ಲಿ ನಮಗೆ ಸ್ಫುರಣ ಆಗಬೇಕು ವಿಷಯಗಳು. ಆ ಸ್ಫುರಣ ಆದದ್ದು ಕೇಳಿದವರಿಗೆ ಮನವರಿಕೆಯೂ ಆಗಬೇಕು. ಅದಕ್ಕೋಸ್ಕರವಾಗಿ ಆ ವಿದ್ಯಾದೇವತೆಯಾಗಿರ್ತಕ್ಕಂತಹ ವೇದವ್ಯಾಸ ದೇವರನ್ನ ವೇದ ಮಂತ್ರದಿಂದ ಪ್ರಾರ್ಥಿಸಿ ಮತ್ತೆ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ.
ವಿದ್ಯಾರ್ಥಿಯಾಗಿರ್ತಕ್ಕಂಥ ಅನಂತ ಬಂದು ವೇದ ಮಂತ್ರದೊಂದಿಗೆ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸ್ವಸ್ತಿ ನೋ ಮಿಮೀತಾಮಶ್ವಿನಾ ಭಗಃ ಸ್ವಸ್ತಿ ದೇವ್ಯದೇತಿರನರ್ವಣಃ ಸ್ವಸ್ತಿ ಪೂಷಾ ಅಸೋರೋ ದಧಾತು ನ ಸ್ವಸ್ತಿ ದ್ಯಾವಾ ಪೃಥಿವೀ ಸೋಚೇತುನಾ ಸ್ವಸ್ತಯೇ ವಾಯುಮುಪಬ್ರವಾಮಹೈ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸೋರಗ್ನಿಃ ಸ್ವಸ್ತಯೇ ದೇವಾ ಆವಂತೃಭವಃ ಸ್ವಸ್ತಯೇ ಸ್ವಸ್ತಿ ನೋ ರುದ್ರಃ ಪಾತ್ವಂ ಹಾಸಃ ಸ್ವಸ್ತಿ ಮಿತ್ರಾವರುಣಾ ಸ್ವಸ್ತಿ ಪಥ್ಯೇ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿತೆ ಕೃಧಿ ಸ್ವಸ್ತಿ ಪಂಥಾಮನೋಚರೇಮ ಸೂರ್ಯಾ ಚಂದ್ರಮಸಾ ಆವಿವ ಪುನರ್ದದತಾಘ್ನಾತಾ ಜಾನತಾ ಸಂಗಾಮೀಮಹಿ ಸ್ವಸ್ತ್ಯಯಾನಂತಾರ್ಕ್ಷ್ಯಮರಿಷ್ಟನೇಮಿಂ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಘ್ನಮಿಂದ್ರ ಸಖಂ ಸಮತ್ಸೋ ಬೃಹದ್ಯಶೋ ನಾವಾಮಿವಾರೋಹೇಮ ಅಂಹೋ ಮುಚ ಮಾಂಗಿರಾ ಸಂಗಯಂಚ ಸ್ವಸ್ತ್ಯಾ ಆತ್ರೇಯಂ ಮನಸಾ ಚತಾರ್ಕ್ಷ್ಯಂ ಪ್ರಯಾತಪಾಣಿಶರಣಂ ಪ್ರಪದ್ಯೆ ಸ್ವಸ್ತಿ ಸಂಬಾಧೇಷ್ವಭಾಯನ್ನೋ ಅಸ್ತು. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಅನಂತನಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ವೇದವ್ಯಾಸ ದೇವರಿಗೆ ದೀಪವನ್ನು ಬೆಳಗುವ ಮೂಲಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಇಬ್ಬರು ಯುವ ವಿದ್ವಾಂಸರು ವಿಕ್ರಮಸಿಂಹ ಮತ್ತು ವಿಜಯನಂದನಾಚಾರ್ಯ ಎಂಬ ಇಬ್ಬರು ವಿದ್ವಾಂಸರು ಕೂಡ ಬಂದಿದ್ದಾರೆ. ಯುವ ವಿದ್ವಾಂಸರು ಅವರು ಮೊದಲಿಗೆ ದೀಪವನ್ನು ಪ್ರಜ್ವಲಿಸುವ ಮೂಲಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ. ಹರಯೇ ನಮಃ. ದೀಪ ಪ್ರಜ್ವಲನೆಯಲ್ಲಿ ನಾಗೇಂದ್ರಾಚಾರ್ಯರು ಹಾಗೆ ನಮ್ಮ ಹಿರಿಯರಾದಂತಹ ನನ್ನ ತಂದೆ, ನನ್ನ ಭಾವನು ಜೊತೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ. ಅಲ್ಲೇ ಅದೇ ಎರಡರಲ್ಲಿ ಹಚ್ಕೊಳ್ಳಿ. ಆಚಾರ್ಯ ಗಂಟೆ ನಂದನಾಚಾರ್ಯ ಗಂಟೆ ಗಂಟೆ. ಮಂಗಲಂ ಭಗವಾನ್ ವಿಷ್ಣುರ್ ಮಂಗಲಂ ಮಧುಸೂದನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜಃ ಶ್ಯಾಮಸ್ಸುದರ್ಶನರಾಭಯ ಸದ್ವರೇತೋ ಭೂಮ್ಯಾಯುತೋ ಕ್ಲಿಂಜೋಕ್ತ ಪರಿಗ್ರಹೈಶ್ಚ ಧ್ಯೇಯೋ ನಿಜೈಶ್ಚ ತನುಭಿಃ ಸಕಲೈರುಪೇತಃ ಕೋಲೋ ಹರೆ ಸಕಲವಾಂಚಿತ ಸಿದ್ಧಯೇ ಯಜಃ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವನ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜೈನೈನೋ ಸೋಷಿಪತಿರ್ಮಾನದೋ ನಃ. ಈ ವರಾಹವರದ ಅನ್ನೋ ವರ್ಕ್ಶಾಪು ಬಹಳ ಕಾಲದ ಒಂದು ಕನಸು ನಂದು. ಏನು ಅಂತಂದರೆ, ಧರ್ಮ ಕರ್ಮ ಇವತ್ತಿಗೆಲ್ಲ ನಮ್ಮ ಒಂದು ಸಿದ್ಧಾಂತದಲ್ಲಿ ಹೇಳಿದಂತೆ ಜ್ಞಾನೇನೈವ ಪರಂಪದಂ ಅಂತ ಹೇಳಿ, ಜ್ಞಾನ ಇದ್ರೆ ಸಾಕು ಕರ್ಮವನ್ನು ಬಿಡ್ಬೋದು ಅನ್ನೋ ತನಕ ಬಹಳಷ್ಟು ಬಲಿಷ್ಠವಾಗಿ ನಮ್ಮ ತಲೆಯಲ್ಲಿ ಮೂಡಿಬಿಟ್ಟಿದೆ. ಆದರೆ ಆಚರಣಹೀನವಾಗಿ ಒಬ್ಬ ಬ್ರಾಹ್ಮಣನೋ ಅಥವಾ ಒಬ್ಬ ವ್ಯಕ್ತಿಯೋ ತಾನು ಆಚರಣೆ ರಹಿತವಾದರೆ ಅದರಿಂದ ಬಹಳಷ್ಟು ಅನರ್ಥಗಳಿದೆ, ಮತ್ತು ಆ ಜ್ಞಾನ ಕೂಡ ತಿರೋಧಾನವೂ ಆಗಬಹುದು. ಯಾಕೆ ಅಂತಂದರೆ ಅಲ್ಲಿ ಆಚರಣೆ ಹೀನತೆ ಇರೋದ್ರಿಂದ ಬಹಳಷ್ಟು ಲೋಪದೋಷಗಳು ಕುಂದುಗಳು ಎಲ್ಲ ಸಿಗುತ್ತೆ. ಹೀಗಾಗಿ ಆ ಆಚರಣೆಗಳು ಅತಿ ಪ್ರಾಮುಖ್ಯತೆ ಅಂತ ವಿಚಾರ ಮಾಡಿ ಈ ಒಂದು ಮೊದಲನೇ ನನ್ನ ವರ್ಕ್ಶಾಪ್ಗೆ ಇದೇ ವಿಷಯವನ್ನು ಇಡಬೇಕು ಅಂತ ಒಂದು ನಿರ್ಧಾರ ನಡೆದು ಗುರು ಹಿರಿಯರಿಂದ ಈ ಒಂದು ಮೊದಲನೇ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ನಾಗೇಂದ್ರಾಚಾರ್ಯರಿಗೆ ಸ್ವಾಗತ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಲಿಕ್ಕೆ ಬಂದಿರತಕ್ಕಂತಹ ಇಬ್ಬರು ವಿದ್ವಾಂಸರು ವೇದಿಕೆಗೆ ಬರಬೇಕು ಅಂತ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ವಿಕ್ರಮಸಿಂಹಾಚಾರ್ಯರು
ಪ್ರಾರಂಭದ ಅಧ್ಯಯನವನ್ನು ಭಂಡಾರಕೇರಿ ಮಠಾಧೀಶರಾಗಿರ್ತಕ್ಕಂತಹ ವಿದ್ಯೇಶತೀರ್ಥ ಶ್ರೀಪಾದಂಗಳವರಲ್ಲಿ ಪ್ರಾಥಮಿಕ ಅಧ್ಯಯನವನ್ನು ನಡೆಸಿ ನಂತರ ಉದ್ಗ್ರಂಥವನ್ನು ಪೇಜಾವರ ಮಠಾಧೀಶರಾದ ವಿಶ್ವೇಶತೀರ್ಥ ಶ್ರೀಪಾದರಲ್ಲಿ ನಡೆಸಿದ್ದಾರೆ. ಅವರದ್ದೊಂದು ವಿಶೇಷತೆ ಏನು ಅಂತಂದರೆ, ಪ್ರಾಯಶಃ ನಾನು ಕಂಡುಕೊಂಡದ್ದು ಅವರಲ್ಲಿರುವ ದೊಡ್ಡ ಒಂದು ಸಾಮರ್ಥ್ಯ ಏನು ಅಂತಂದರೆ, ಚಿಕ್ಕ ಮಕ್ಕಳಿಗೂ ಕೂಡ ಆ ತತ್ವವನ್ನು ತಿಳಿಸುವ, ಪ್ರಮೇಯವನ್ನು ತಿಳಿಸ್ತಕ್ಕಂತಹ ಕಲೆ ಅದು ಪ್ರಾಯಶಃ ಬಾಲ್ಯದಿಂದಲೇ ಬಂದಿದೆ. ನಾವೆಲ್ಲ ಬಾಲ್ಯದಲ್ಲಿ ಚನ್ನಪಟ್ಟಣದಲ್ಲಿದ್ದಾಗ ಆಟ ಆಡಿಕೊಂಡು ಬೆಳೆದವರು. ಆದರೆ ಎಲ್ಲರಿಗೂ ಆ ಸಾಮರ್ಥ್ಯ ಬರೋದಿಲ್ಲ. ಪ್ರಾಯಶಃ ಕಾವ್ಯಗಳು ಮತ್ತೊಂದು ಇವನ್ನ ಚಿಕ್ಕ ಮಕ್ಕಳಿಗೆ ಬೋಧನೆ ಮಾಡಬೇಕಾದ್ರೆ ಅದನ್ನೆಲ್ಲ ಬೋಧನೆ ಮಾಡ್ಲಿಕ್ಕೆ ನಮಗೆಲ್ಲ ತುಂಬ ಕಷ್ಟ ಆಗುತ್ತೆ. ಇವಾಗ ಉದಾಹರಣೆಗೆ ಮಧ್ವವಿಜಯದಲ್ಲಿ 11ನೇ ಸರ್ಗವನ್ನು ಚಿಕ್ಕ ಮಕ್ಕಳಿಗೆ ಬೋಧನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕೆಂತ ಅಲ್ಲಿ ವರ್ಣನೆಗಳೆಲ್ಲ ಬರುತ್ತೆ, ಸ್ತ್ರೀ ವರ್ಣನೆಯೋ ಮತ್ತೊಂದು. ಆ ಪ್ರಸಂಗವನ್ನು ಚಿಕ್ಕ ಮಕ್ಕಳಿಗೂ ಕೂಡ ತುಂಬ ಸುಂದರವಾಗಿ ನಿರೂಪಣೆ ಮಾಡತಕ್ಕಂಥ ಶೈಲಿಯನ್ನ ಅವರು ರೂಢಿಸ್ಕೊಂಡಿದ್ದಾರೆ. ಅಂತಹ ವಿದ್ವಾಂಸರು ಇವತ್ತು ನಿತ್ಯ ಕರ್ಮಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ, ಮತ್ತೊಬ್ಬ ವಿದ್ವಾಂಸರು ವಿಜಯನಂದನಾಚಾರ್ಯರು. ಇತ್ತೀಚೆಗೆ 3-4 ವರ್ಷದ ಹಿಂದೆ ಅವರು ಕೂಡ ಭಂಡಾರಕೆರೆ ಮಠಾಧೀಶರಾದ ವಿದ್ಯೇಶತೀರ್ಥ ಶ್ರೀಪಾದರಲ್ಲೇ ಸುಧಾಧ್ಯಯನವನ್ನ ಮಾಡಿದ್ದಾರೆ. ಅವ್ರು ಹೇಳಿದ್ರು, ಇದು ನನಗೆ ಮೊದಲನೇ ಸಭೆ, ನನಗೆ ಮಾತನಾಡಲಿಕ್ಕೆಲ್ಲ ಬರೋದಿಲ್ಲ ಅಂತ. ಆದರೆ ನಮ್ಮ ಉದ್ದೇಶ ಯುವ ವಿದ್ವಾಂಸರು ಮುಂದೆ ಬರಬೇಕು. ಆದರೆ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಪ್ರಮೇಯ ಭಾಗಗಳಲ್ಲಿ ತುಂಬ ಚೆನ್ನಾಗಿ, ಅಂದರೆ ಈ ಮಹಾಭಾರತದಲ್ಲಿ ಇಬ್ಬರೂ ಅಷ್ಟೇನೆ ಉಪಕಥೆಗಳು, ಮಹಾಭಾರತದಲ್ಲಿ ಬರ್ತಕ್ಕಂಥ ಉಪಾಖ್ಯಾನಗಳು, ಅಲ್ಲಿ ಬರ್ತಕ್ಕಂಥ ಕಥೆಗಳು, ಅದರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅವರದ್ದೆಲ್ಲ ಬೆಳಕಿಗೆ ಬರಬೇಕು. ತೊಂದರೆ ಇಲ್ಲ, ನೀವು ಹೇಗೆ ಮಾಡಿದ್ರೂ ಪರವಾಗಿಲ್ಲ, ನೀವು ಬರಲೇಬೇಕು, ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಂಡದ್ರಿಂದಾಗಿ ಅವರು ಕೂಡ ಒಪ್ಪಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಲಿಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅವರಿಗೂ ಕೂಡ ಸಭೆಯ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಮತ್ತೆ ನಮ್ಮ ಒಂದು ಮೊದಲ ಪ್ರಯತ್ನಕ್ಕೆ ಅಭಿಮಾನದಿಂದ ಬಂದಿರತಕ್ಕಂತಹ ಎಲ್ಲ ಶ್ರೋತೃವರ್ಗಕ್ಕೂ ಕೂಡ, ಇಲ್ಲಿ ಸೇರಿರ್ತಕ್ಕಂತಹ ಶ್ರೋತೃವರ್ಗ ಹಾಗೂ ಆನ್ಲೈನ್ ಮುಖಾಂತರ ಸೇರಿರ್ತಕ್ಕಂತಹ ಶ್ರೋತೃವರ್ಗದವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮೊದಲಿಗೆ ನಿತ್ಯ ಕರ್ಮಗಳು ಅಂತ, ಅದು ಪ್ರಧಾನ ವಿಷಯ. ಯಾಕೆ ಅಂತಂದರೆ ಒಂದು ಮಾತು ಬರುತ್ತೆ, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನಿಶ್ಯತೆ ಅಂತ. ಬ್ರಾಹ್ಮಣನ ದೇಹ ನಮಗೇನು ಸಿಕ್ಕಿದೆ ಅದು ಯಾವತ್ತೂ ವ್ಯರ್ಥವಾಗಬಾರ್ದು. ಅದು ಕೇವಲ ಭೋಗ ಶರೀರ ಅಲ್ಲ, ಭೋಗವನ್ನ. ಆದರೆ ಮತ್ತೊಂದು ಕಡೆ ಮಾತು ಬರುತ್ತೆ, ಏನಂತ ಹೇಳಿದ್ರೆ, ಹಾಗಾದ್ರೆ ಭೋಗವನ್ನೇ ಮಾಡಬಾರ್ದಾ? ಇಲ್ಲ, ಅನಿಷಿದ್ಧ ಸುಗತ್ಯಾಗಿ ಪಶುರೇವ ನ ಸಂಶಯ ಅಂತ. ಭೋಗ ಪಡು ತಪ್ಪಲ್ಲ, ಆದರೆ ನಮ್ಮ ನಿತ್ಯ ಕರ್ಮಗಳನ್ನ ಮರೆತು ಕೇವಲ ಭೋಗದಲ್ಲಿ ಮುಳುಗಬೇಡ. ನೋಡಿ, ಭಗವಂತನ ಎಷ್ಟು ವಿಚಾರ ಮಾಡಿ ನಮಗೆ ವಿಧಿ ನಿಷೇಧಗಳನ್ನ ಮಾಡಿದ್ದಾನೆ. ನಿಮ್ಮ ನಿಮ್ಮ ವರ್ಣಾಶ್ರಮಗಳಿಗೆ ತಕ್ಕಂತೆ ಎಲ್ಲವನ್ನೂ ಆಚರಣೆ ಮಾಡ್ತಾ, ಏನು ವಿಧಿ ನಿಷೇಧಗಳಿದೆ ಆ ವಿಧಿ ನಿಷೇಧಗಳನ್ನ ಪಾಲನೆ ಮಾಡಿಕೊಂಡು ನಿತ್ಯ ಕರ್ಮಗಳನ್ನ ಬಿಡದೆ ನಿನಗೆ ನಿನ್ನ ಪಾಲಿಗೆ ಬಂದಿರತಕ್ಕಂಥ ಭೋಗವನ್ನ ಅನುಭವಿಸು. ಇದು ಭಗವಂತನ ಮಾತು. ಅದನ್ನ ನಾವಿವತ್ತು ಹೇಗೆ ಸಮೀಕರಿಸ್ಬೇಕು? ಇದು ನಮಗೆ ಹಿಂದಿನ ಕಾಲದಲ್ಲಿ ದೊಡ್ಡ ಸಮಸ್ಯೆ. ಹಿಂದಿನ ಕಾಲದಲ್ಲಿ ಈ ಸಮಸ್ಯೆ ಇಲ್ಲ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ತಂದೆ ತಾಯಿ ಅಥವಾ ದೊಡ್ಡವರು ಹೀಗೆ ಮಾಡಬೇಕು, ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಇವತ್ತು ಕಾಲ ಬದಲಾಗಿದೆ. ಇವತ್ತಿನ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ, ದೊಡ್ಡವರು ಹೇಳಿದ್ರೂ ಕೂಡ ಚಿಕ್ಕವರು ಕೇಳೋದಿಲ್ಲ, ನಾವ್ಯಾಕೆ ಮಾಡಬೇಕು? ಈ ಪ್ರಶ್ನೆಗೆ ಇವತ್ತು ಉತ್ತರ ಇಲ್ಲ ನಮ್ಮ ಹತ್ರ. ದೊಡ್ಡವರಲ್ಲಿ ಆ ಉತ್ತರ ಇಲ್ಲ. ಇಲ್ಲ, ನಮ್ಮಪ್ಪ ನನಗೆ ಹೇಳಿದ್ರು ನಾ ಮಾಡ್ತೇನೆ, ಈಗ ನಾನು ಹೇಳ್ತೇನೆ ನೀ ಮಾಡು, ಇಷ್ಟೇ ಉತ್ತರ. ಆದ್ರೆ ಈಗಿನ ಹೊಸ ಜನಾಂಗ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಅದನ್ನ ಇಲ್ಲ, ನಮಗೆ ತಿಳಿದ್ರೆ ಮಾಡ್ತೇನೆ ಅಂತ. ಆದರೆ ತಿಳಿಯುವ ಅಂಶಗಳು ಬಹಳ ಇದೆ. ಪ್ರಾಯಶಃ ಇವತ್ತು 1 ತಾಸಿನಲ್ಲಿ ಎಲ್ಲವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನಕ ಅಂದರೆ, ನಂದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ಬೋದು ಮಾತು. ಎಲ್ಲಿ ತನಕ ಅಂತಂದ್ರೆ, ನಮ್ಮ ಹಿಂದಿನವರು ಹಾಕಿಕೊಟ್ಟ ಮಾರ್ಗ ಉಂಟಲ್ಲ,
ಆ ಪ್ರತಿಯೊಂದಕ್ಕೂ ಅರ್ಥ ಉಂಟು. ಒಂದೇ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಅವರಿಗೆ ಅವಕಾಶವನ್ನು ಮಾಡಿಕೊಡುತ್ತೇನೆ. ಪ್ರಾರಂಭದಲ್ಲಿ ಹೆಣ್ಣು ಮಕ್ಕಳು ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಮನೆ ಮುಂದೆ ಸೆಗಣಿ ಸಾರಿಸ್ತಾ ಇದ್ರು, ಆಯ್ತಾ. ಇವತ್ತು ಯಾರು ಸೆಗಣಿ ಸಾರಿಸೋದಿಲ್ಲ. ಮನೆ ಮುಂದೆ ನೀರು ಹಾಕ್ಲಿಕ್ಕೆ ಕೆಲಸದವರನ್ನ ಇಡ್ತೇವೆ, ಆಗ್ಲಿ ಅದು ಬೇರೆ ವಿಚಾರ. ಇವತ್ತು ಸೆಗಣಿ ಸಾರಿಸ್ಬೇಕು. ಯಾಕೆ ಸಾರಿಸ್ತಾ ಇದ್ರು ಹಿಂದಿನವರು? ಅವರಿಗೇನೋ ಏನು ಗೊತ್ತಿಲ್ಲ, ಸುಮ್ಮನೆ ಸಾರಿಸ್ತಾ ಇದ್ರು. ಅಲ್ಲ, ನಮ್ಮ ಭಾರತೀಯ ಹಸುವಿನ ಸೆಗಣಿಯಲ್ಲಿ ಎಂತಹ ಶಕ್ತಿ ಇದೆ ಅಂತಂದ್ರೆ, ಇದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರೋದು, ಅದೇನು ಪ್ರೂವ್ ಆಗದೆ ಇರುವಂತ ವಿಷಯ ಏನಲ್ಲ. ಆದ್ರೆ ಇವತ್ತು ನಾವು ಪಾಶ್ಚಿಮಾತ್ಯರನ್ನ ಕುರುಡರಾಗಿ ಅನುಸರಿಸ್ತಾ ಇರೋದ್ರಿಂದಾಗಿ ನಮ್ಮ ಸಂಸ್ಕೃತಿ ನಾವು ಬಿಡ್ತಾ ಇದ್ದೇವೆ ಅಷ್ಟೇನೆ. ಅದರಿಂದ ಎಂತಹ ಇದು ಅಂದ್ರೆ, ನಾವು ಎಲ್ಲ ಕಡೆ ಓಡಾಡಿಕೊಂಡು ಬಂದು ಮನೆ ಮುಂದೆ ಸೆಗಣಿ ತುಳ್ಕೊಂಡು ಒಳಗಡೆ ಬಂದ್ರೆ ಬ್ಯಾಕ್ಟೀರಿಯಾ ಅಲ್ಲಿ ಸೇರ್ಕೊಳ್ತಿತ್ತು, ಶುದ್ಧವಾಗಿ ನಾವು ಒಳಗೆ ಹೋಗ್ತಾ ಇದ್ವಿ. ಇವತ್ತು ಸೆಗಣಿ ಹಾಕೋದನ್ನೇ ಬಿಟ್ವಿ, ಆ ವೈರಸ್ಗಳನ್ನು ನಮ್ಮ ಒಳಗಡೆ ತಗೊಂಡು ಹೋಗ್ತೇವೆ. ಹೀಗೆ ಪ್ರತಿಯೊಂದು ಹಿಂದಿನವರು ನಡೆಸ್ಕೊಂಡು ಬಂದಿದ್ದರ ಹಿಂದೆ ಅನೇಕ ಪ್ರಯೋಜನಗಳಿದ್ವು. ಇವತ್ತು ಪ್ರಯೋಜನಗಳನ್ನು ಮರ್ತಿದ್ದೇವೆ, ಕರ್ಮವನ್ನೇ ಮರ್ತಿದ್ದೇವೆ. ಆದರೆ ಅದು ಆಗಬಾರ್ದು ಅನ್ನೋ ಸಲುವಾಗಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಪ್ರಾರಂಭದಲ್ಲಿ ಪ್ರಶ್ನೆಗಳೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇಬ್ಬರು ವಿದ್ವಾಂಸರು ನಡೆಸಿಕೊಡಬೇಕು ಎಂಬುದಾಗಿ ಅವರಲ್ಲಿ ಕೇಳಿಕೊಳ್ತೇನೆ. ಹರಯೇ ನಮಃ. ಇಲ್ಲಿ ಈ ಇಬ್ಬರು ವಿದ್ವಾಂಸರುಗಳಲ್ಲಿ ನಮ್ಮ ಪ್ರಶ್ನೆಯನ್ನ ಕೇಳಿದಾಗ ಒಬ್ಬರು ಆಧ್ಯಾತ್ಮಿಕ ಫಲವನ್ನ ನಮಗೆ ಅರ್ಥವನ್ನ ತೆಗೆದು ಹೇಳಿದ್ರೆ, ಇನ್ನೊಬ್ರು ಲೌಕಿಕ ಫಲವನ್ನ ಹೇಳ್ತಾರೆ. ನಮಗೆ ಆಧ್ಯಾತ್ಮಿಕ ಫಲ ನಮಗೆ ಅದೃಷ್ಟ, ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ಲೌಕಿಕದ್ದು ಹೇಳಿದಾಗ ಕನಿಷ್ಠ ಪಕ್ಷ ಹೇಗೆ ಅಂದ್ರೆ, ಒಂದು ಸಣ್ಣ ಮಗುಗೆ ತಾಯಿ ಔಷಧಿ ಕೊಡುವ ಒಂದು ನೆಪದಿಂದ ಬೆಲ್ಲದ ರುಚಿಯನ್ನು ಅಥವಾ ಈಗಿನ ಕಾಲದಲ್ಲಿ ಚಾಕ್ಲೇಟ್ ರುಚಿಯನ್ನು ತೋರಿಸಿ ಹೇಗೆ ಔಷಧಿ ಕೊಡ್ತಾರೋ, ಹಾಗೆ ಲೌಕಿಕ ಉದಾಹರಣೆ ಅಥವಾ ಪ್ರಯೋಜನವನ್ನ ನಾವು ಇಟ್ಟುಕೊಂಡು ಮಾಡೋದು ವಸ್ತುತಃ ಅದು ಲೌಕಿಕ ಪ್ರಯೋಜನದಿಂದ ನಾವು ಮಾಡಬೇಕು ಅನ್ನೋದು ಶುದ್ಧ ಮೂರ್ಖತನ. ಅದನ್ನ ಮಾಡಬಾರ್ದು. ಆದ್ರೆ ಕನಿಷ್ಠ ಪಕ್ಷ ನಾವು ಧರ್ಮ ಉಳಿಸ್ಲಿಕ್ಕೆ ಈ ಒಂದು ನೆಪ ಆದ್ರೂ ಒಡ್ಡಿ ಮಾಡೋದ್ರಲ್ಲಿ ಒಂದು ಸಾಫಲ್ಯತೆ ನೋಡ್ಬೋದು ಅನ್ನೋ ಒಂದು ಅಭಿಪ್ರಾಯದಿಂದ ನಾನು ಲೌಕಿಕ ಉದಾಹರಣೆಯನ್ನು ಅಥವಾ ಅದರ ಪ್ರಯೋಜನವನ್ನು ಹೇಳಬೇಕು ಅನ್ನೋದು ಈ ನನ್ನ ವರ್ಕ್ಶಾಪಿನ ಉದ್ದೇಶ. ಹೀಗಾಗಿ ಇಲ್ಲಿ ಇಬ್ಬರು ವಿದ್ವಾಂಸರುಗಳಲ್ಲಿ ಒಬ್ಬರು ಆಧ್ಯಾತ್ಮಿಕ ಫಲವನ್ನ ಹೇಳಿದ್ರೆ, ಮತ್ತೊಬ್ರು ಲೌಕಿಕ ಪ್ರಯೋಜನವನ್ನ ನಮಗೆ ಹೇಳ್ತಾರೆ. ಮೊದಲು ಲೌಕಿಕ ಪ್ರಯೋಜನವನ್ನ ಹೇಳುವುದರಲ್ಲಿ ವಿಕ್ರಮ ಸಿಂಹಾಚಾರ್ಯರು ಒಂದೆರಡು ನಿಮಿಷ ಮಾತಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಧಾರ್ಮಿಕ ಕ್ರಿಯೆಗಳಿಗೆ ಲೌಕಿಕ ಫಲಗಳನ್ನು ಹೇಳೋದು ಕಷ್ಟ. ಈಗ ನಿಮಗೆ ಏನು ಬಂದ ಸಂಶಯಗಳಿದೆ, ಆ ಸಂಶಯ ನಮಗೂ ಚಿಕ್ಕಂದಿನಿಂದ ಬಂದದ್ದಿದೆ. ಹಾಗಾಗಿ ಅದಕ್ಕೆ ಉತ್ತರವನ್ನ ನಮ್ಮ ಹಿರಿಯರಿಂದ ಕೇಳಿಕೊಂಡು ಅಥವಾ ತಿಳ್ಕೊಂಡು ನಾವೇ ಯೋಚನೆ ಮಾಡಿಕೊಂಡು ಕೆಲವೊಂದಕ್ಕೆ ಪರಿಹಾರ ಸಿಕ್ಕಿದೆ. ಕೆಲವೊಂದಕ್ಕೆ ಲೌಕಿಕ ಫಲಗಳು ನನಗೆ ಹೇಳಲಿಕ್ಕೆ ಗೊತ್ತಾಗದೇ ಇರಬಹುದು, ಯಾಕೆಂದ್ರೆ ಬಹಳ ಕಷ್ಟ. ಧಾರ್ಮಿಕವಾದ ಪ್ರಕ್ರಿಯೆಗಳಿಗೆ ಲೌಕಿಕ ಫಲಗಳನ್ನು ಹೇಳೋದು ಕಷ್ಟ, ಎಲ್ಲದಕ್ಕೂ ಹೇಳಲಿಕ್ಕಾಗೋದಿಲ್ಲ. ಇಲ್ಲಾಂದ್ರೆ ಧಾರ್ಮಿಕ ಕ್ರಿಯೆಗಳನ್ನ ಧಾರ್ಮಿಕ ಕ್ರಿಯೆ ಅಂತಾನೆ ಹೇಳ್ತಿರ್ಲಿಲ್ಲ. ಲೌಕಿಕ ಫಲಗಳನ್ನ ಅದೇ ಉದ್ದೇಶ ಇಟ್ಕೊಂಡು ನಾವು ಮಾಡ್ಲಿಕ್ಕೆ ಹೊರಟ್ರೆ ಅದು ಧಾರ್ಮಿಕ ಕ್ರಿಯೆಯಾಗೆ ಉಳಿಯೋದಿಲ್ಲ, ಅದು ಲೌಕಿಕ ಕ್ರಿಯೆಯೇ ಆಗೋಗುತ್ತೆ. ಆಗ್ಲಿ, ಈಗ ನಾವೆಷ್ಟು ತಿಳ್ಕೊಂಡಿದ್ದೇವೆ ಅದನ್ನ ಹೇಳ್ತೇವೆ. ಉಳಿದದ್ದನ್ನ ನೀವು ಅನ್ವೇಷಣೆ ಮಾಡಬೇಕು, ಸಾಯೋ ತನಕ ನಾವು ಅನ್ವೇಷಣೆ ಮಾಡಬೇಕು. ಇರುತ್ತೆ, ಎಲ್ಲ ಲೌಕಿಕ ಫಲಗಳು ಇರುತ್ತೆ. ಅದನ್ನ ನಾವು ನಿತ್ಯ ನಿರಂತರ ಯೋಚನೆ ಮಾಡ್ತಾ 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 ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಅದನ್ನ ನಾವು ಯೋಚನೆ ಮಾಡಿ ಹಿರಿಯರಿಂದ ಎಷ್ಟು ಕೇಳಿ ತಿಳ್ಕೊಂಡಿದ್ದೇನೋ ಅಷ್ಟನ್ನ ನಾನಿಲ್ಲಿ ಹೇಳ್ತೇನೆ. ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತ ಹೇಳ್ತೇನೆ. ಒಂದು ಇನ್ನೊಂದು, ನನ್ನ ಹಿರಿಯರು ನಾಗೇಂದ್ರಾಚಾರ್ಯರು, ಅವ್ರ ಹತ್ರ ನನಗೆ ವೇದ ಪಾಠವೂ ಆಗಿದೆ, ಸ್ವಾಮಿಗಳ ಹತ್ರ ಆದ ಪಾಠವನ್ನು ಅವರು ಚಿಂತನೆಯೂ ಮಾಡ್ತಾ ಇದ್ರು. ಹಾಗೆ ತ್ವಯಿಭಾರ ಸಮಾಹಿತ, ನೀವಿರ್ತಿರಲ್ವಾ ನಮಗ್ ಗೊತ್ತಾಗದೆ ಹೋದ್ರೆ ಅಂತ ಆ ಆಧಾರದ ಮೇಲೆ ನಾನು ಇಲ್ಲಿ ಕೂತಿದ್ದೇನೆ. ಹಾಗಾಗಿ
ಅವರು ಇರ್ತಾರೆ ಅಂತ ಜೊತೆಗೆ ತಿಳಿಸ್ಕೊಡ್ತಾ ಆದಷ್ಟು ನಾನು ಪ್ರಯತ್ನ ಪಡ್ತೇನೆ ಅಂತ. ಇದು ಧಾರ್ಮಿಕ ಕ್ರಿಯೆಗಳು ಎಲ್ಲ ಶ್ರದ್ಧೆಯ ಮೇಲೆ, ನಂಬಿಕೆಯ ಮೇಲೆ, ವಿಶ್ವಾಸದ ಮೇಲೆ ಮೊದಲು ಹೋಗಿದೆ. ಹೀಗೆ ಹೇಳ್ತಾ ನಾನು ಇಷ್ಟನ್ನು ಹೇಳಬೇಕಿತ್ತು, ಇದನ್ನ ಹೇಳಿದ್ದೇನೆ. ಮುಂದೆ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಶುದ್ಧಾಯ ಶುದ್ಧವಿದ್ಯಾಯ ಮಧ್ವಾಯ ನಮೋ ನಮಃ. ನಮ್ಮ ಗುರುಗಳಾಗಿರತಕ್ಕಂತಹ ಭಂಡಾರಗಿರಿ ಶ್ರೀಪಾದಂಗಳವರನ್ನು ನಮಿಸಿ ನಾನು ಆದಷ್ಟು ಪ್ರಯತ್ನಪಟ್ಟು, ಎಷ್ಟು ಸಾಧ್ಯ ಉಂಟು ಅಷ್ಟು ಪ್ರಯತ್ನಪಟ್ಟು ನಾನು ಧಾರ್ಮಿಕ ಫಲಗಳನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ಹಾಗಾಗಿ ಹರೇ ನಮಃ. ಮೊದಲಿಗೆ ಈ ಪ್ರಶ್ನೆಗಳ ಸರಮಾಲೆ ನಾ ಕೇಳೋದ್ರಲ್ಲಿ ಇರ್ತೇನೆ. ಹೇಗೆ ಅಂದರೆ ಆಸ್ ಎ ಕಾಮನ್ ಏನು ಅಂತಂದರೆ, ಪಬ್ಲಿಕಲ್ಲಿ ಇವಾಗ ತುಂಬ ಹಲವಾರು ಸಾಧಾರಣವಾಗಿ ಏನೇನು ಪ್ರಶ್ನೆಗಳು ಮೂಡ್ಬೋದು ಅನ್ನೋ ಒಂದು ಆಧಾರಿತದಿಂದ ನಾನೊಂದಿಷ್ಟು ಪ್ರಶ್ನೆಗಳ ಪಟ್ಟಿ ನಾನು ತಯಾರು ಮಾಡ್ಕೊಂಡಿದ್ದೇನೆ. ಅದನ್ನು ನಾನು ಕೇಳ್ತೇನೆ. ಆದರೆ ಅದೇ ಸಮಯಕ್ಕೆ ಬಂದಿರುವಂತಹ ಜನರೆಲ್ಲರಿಗೂ ಚೀಟಿ ಮತ್ತು ಒಂದು ಪೆನ್ನನ್ನು ಕೊಡ್ತೇನೆ. ಏನು ಅಂತಂದರೆ, ಈ ಪ್ರಶ್ನೆಗಳು ಆಗ್ತಿರೋ ಸಂದರ್ಭದಲ್ಲಿ ನಿಮಗೆ ಏನಾದರೂ ನಿತ್ಯ ಕರ್ಮಗಳ ಬಗ್ಗೆ ಏನಾದ್ರು ಜಿಜ್ಞಾಸೆ, ಗೊಂದಲ, ಏನಾದ್ರು ಪ್ರಶ್ನೆ ಕೇಳಬೇಕು ಅಂತಿದ್ರೆ ಖಂಡಿತ ಆ ಚೀಟಿಯಲ್ಲಿ ಬರೆದು ಕೊಟ್ಟರೆ ಖಂಡಿತ ಆ ಪ್ರಶ್ನೆಗಳನ್ನ ಇಲ್ಲಿ ಚಿಂತನೆ ಮಾಡೋಣ ಅಂತ ನಾನು ಹೇಳ್ತೀನಿ. ಇನ್ನು ಚೀಟಿಯನ್ನ ವಿಸ್ತರಣೆ ಮಾಡ್ತಾರೆ. ಹಾಗೆ ಯೂಟ್ಯೂಬಲ್ಲಿ ಲೈವ್ ನೋಡ್ತಿರೋವಂಥ ಜನರು ಕೂಡ ನಿಮ್ಮ ಏನಾದ್ರು ಪ್ರಶ್ನೆ, ಜಿಜ್ಞಾಸೆ ಏನಾರಿದ್ರೆ ಖಂಡಿತ ಅಲ್ಲಿ ಕಾಮೆಂಟಲ್ಲಿ ಹಾಕ್ಬೋದು. ಆ ಪ್ರಶ್ನೆಯನ್ನು ಕೇಳಿ ನಾವಿಲ್ಲಿ ಚರ್ಚೆಯನ್ನು ಮಾಡಿಸ್ತೀವಿ. ಮೊದಲಿಗೆ ಪ್ರಶ್ನೆ, ನಿತ್ಯ ಕರ್ಮಗಳು ಮಾಡ್ತೀವಲ್ಲ, ಆ ನಿತ್ಯ ಕರ್ಮಕ್ಕೆ ಹೀಗೀಗೆ ಅಂತ ವಿಧಿ. ಅಯ್ಯೋ, ಆ ವಿಧಿ ನಮಗೆ ನಡ್ಸೋಕ್ಕಾಗಲ್ವೇ? ನಾವು ಉದ್ಯೋಗಕ್ಕೆ ಹೋಗ್ತೀವಿ, ಶಾಲೆಗೆ ಹೋಗ್ತೀವಿ, ಮತ್ತೊಂದು ಕಡೆಗೆ ಹೋಗ್ತೀವಿ. ಹೀಗಾಗಿ ಆ ಮೊದಲನೇ ಪ್ರಶ್ನೆ, ಸ್ನಾನ ಏಕೆ ಪ್ರಾತಃ ಕಾಲದಲ್ಲೇ ಮಾಡಬೇಕು? ನಮಗೆ ಸಮಯ ಆಗೋದಿಲ್ಲ, ನಾವು ನಿಧಾನಕ್ಕೆ ಮಾಡ್ತೀವಿ. ಒಂದು 8 ಗಂಟೆ 9 ಗಂಟೆ ನಮಗೆ ಹಶ್ವಾದ ಕೂಡಲೇ ಸ್ನಾನ ಮಾಡಿ ಊಟ ಮಾಡೋದು ಕೆಲಸ. ಹೀಗಾಗಿ ನಾವು ಸ್ನಾನವೇ ನಿಧಾನಕ್ಕೆ ಮಾಡ್ತೀವಿ, ಏನು ತೊಂದರೆ? ಹೀಗಾಗಿ ಸ್ನಾನ ಮೊದಲೇ ಬೇಗನೆ ಮಾಡಬೇಕಾ, ಪ್ರಾತಃ ಕಾಲದಲ್ಲೇ ಮಾಡಬೇಕಾ ಅನ್ನೋದು ಮೊದಲನೇ ಪ್ರಶ್ನೆ. ಅದಕ್ಕೆ ಮೊದಲು ಆಧ್ಯಾತ್ಮ ಫಲವನ್ನ ಹೇಳಿ ಅಂತ ಕೇಳ್ಕೊತಾ ಇದ್ವಿ. ಪ್ರಾತಃ ಸ್ನಾನ ಮಾಡೋದರಿಂದಾಗಿ ನಮಗೆ ದಾರಿದ್ರ್ಯ ಎಂಬುದು ನಾಶ ಆಗತ್ತೆ, ಮತ್ತು ದಾರಿದ್ರ್ಯ ನಾಶ ಆಗತ್ತೆ, ಮತ್ತು ದುಷ್ಟಬಾಧೆಗಳು ಏನಿದೆ, ದುಷ್ಟಪಶಾಚಿಗಳ ಬಾಧೆ ಏನಿರುತ್ತೆ ಅದು ನಿವೃತ್ತಿ ಆಗತ್ತೆ. ಮತ್ತು ನಾವು ದುರ್ವಿಚಾರ, ದುಷ್ಟಚಿಂತನೆಯನ್ನು ಮಾಡ್ತೇವೆ, ಅದರಿಂದಾಗಿ ಅದರಿಂದ ಬಂದಿರತಕ್ಕಂತಹ ಫಲಗಳು, ಪಾಪಗಳು, ಅಂಥ ಪಾಪಗಳು ಕೂಡ ನಿವೃತ್ತಿ ಆಗುತ್ತೆ. ಹಾಗಾಗಿ ಹಿಂದಿನ ಕಾಲದ ಋಷಿಗಳು ಹಾಗೂ ನಮ್ಮ ಪ್ರಾಚೀನರು ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಿ ಜಪತ್ಪಾದಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ಇದರಿಂದಾಗಿ ನಮಗೆ ಏನಾದರೂ ಪಿಶಾಚಿಗಳ ಬಾಧೆಗಳು ಏನಾದಿದ್ದೆ ಅದು ಕೂಡ ನಿವೃತ್ತಿ ಆಗತ್ತೆ ಎಂಬುದಾಗಿ ಗರುಡ ಪುರಾಣ ತಿಳಿಸ್ತಾ ಇದೆ. ಇನ್ನು ಲೌಕಿಕ ಫಲವನ್ನ ಕೇಳಬಯಸ್ತೇನೆ. ನೀವು ತುಂಬ ಅನಾರೋಗ್ಯ ಇದ್ದಾಗ ನಾವು ವೈದ್ಯರ ಹತ್ರ ಹೋಗ್ತೇವೆ. ವೈದ್ಯರು ಹೇಳ್ತಾರೆ, ನೀವು ಬೆಳಗ್ಗೆ ಬೇಗ ಎದ್ದು ವಾಕಿಂಗ್ ಮಾಡಿ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಗೊತ್ತಿದೆ, ವಾಕಿಂಗ್ ಮಾಡಿ ಶುದ್ಧ ಗಾಳಿ ಸಿಗುತ್ತೆ ಅಂತ. ಹಾಗಾಗಿ ಆಮೇಲೆ ಯೋಗದವ್ರ ಹತ್ರ ಹೋದರೆ ಬೇಗ ಯೋಗ ಮಾಡಿ ಬೆಳಗ್ಗೆ ಬೇಗ ಎದ್ದು ಅಂತ ಹೇಳ್ತಾರೆ. ಹಾಗಾಗಿ ಬೆಳಗ್ಗೆ ಬೇಗ ಏಳೋದು ಪಾಶ್ಚಾತ್ಯರು ಅನುಸರಿಸಬೇಕಾದದ್ದು. ನಾವು ಪೌರ್ವಾತ್ಯರು, ನಾವು ಈ ಭಾರತೀಯರು, ನಾವು ಮೊದಲಿಂದಲೂ ಇದಕ್ಕೆ ಬಹಳ ಒತ್ತು ಕೊಡ್ತೇವೆ. ಬೆಳಗ್ಗೆ ಏಳೋದು ಬಹಳ ಆರೋಗ್ಯ. ಹಾಗೆ ಎದ್ದು ಬೇಗ ಸ್ನಾನ ಮುಗಿಸೋದು ಒಳ್ಳೆಯದು. ಯಾಕೆಂದರೆ ಜಪ ಮಾಡಲಿಕ್ಕೆ ಮನಸ್ಸು ತುಂಬ ಪ್ರಶಾಂತವಾಗಿರುತ್ತೆ. ಸ್ವಲ್ಪ 6:30 ಆಯಿತೋ ಗಲಾಟೆ ಶುರು ಆಗುತ್ತೆ. ಹಾಲ್ನವ್ರು ಬರ್ತಾರೆ, ಅಲ್ಲೇನೋ ಕಿರಿಕಿರಿ ಆಗುತ್ತೆ, ಮನೆಯವರೆಲ್ಲ ಏಳಲಿಕ್ಕೆ ಶುರು ಮಾಡ್ತಾರೆ, ಮನೆಯವರೆಲ್ಲ ತುಂಬ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಧ್ಯಾನದಲ್ಲಿ ಮನಸ್ಸಿನ ಏಕಾಗ್ರತೆ ಬರೋದೇ ಇಲ್ಲ. ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ರೆ ಪ್ರಶಾಂತವಾಗಿರುತ್ತೆ. ಪ್ರಶಾಂತವಾದ ಗಾಳಿಯನ್ನು ನಾವು ಸೇವನೆ ಮಾಡ್ತೇವೆ. ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಪ್ರಶಾಂತವಾಗಿರುತ್ತೆ. ಹಾಗಾಗಿ ಸಾಮಾನ್ಯದಲ್ಲಿ ವೈದ್ಯರು ಬೆಳಗ್ಗೆ ವಾಕಿಂಗ್ ಹೋಗ್ಲಿಕ್ಕೆ ಹೇಳ್ತಾರೆ. ಆದರೆ ವಾಕಿಂಗ್ ಹೋಗೋದಕ್ಕಿಂತ ಬೇಗ ಎದ್ದು ಸ್ನಾನ ಮಾಡಿದ್ರೇ ಒಳ್ಳೆಯದು.
ಇವತ್ತಿನ ದಿನದಲ್ಲಿ ವಾಕಿಂಗ್ ಮಾಡೋದು ಕಷ್ಟ ಇದೆ, ನಾಯಿ ಅಟ್ಟಿಸ್ಕೊಂಬರುತ್ತೆ. ವಾಕಿಂಗಿಗೆ ಹೋಗದೆ ಹೋದರೆ ಒಳ್ಳೆಯದು. ಸರಿ, ಹಾಗಾಗಿ ಸ್ನಾನವೂ ಕೂಡ ಅಷ್ಟೇ. ಬೆಳಗ್ಗೆ ಬೇಗೆದ್ದು ಮಾಡಿದ್ರೆ ಉಂಟು, ಆಮೇಲೆ ಮಾಡಲಿಕ್ಕಾಗೋದಿಲ್ಲ ಸ್ನಾನ. ಏನೋ ಒಂದು ತೊಂದರೆ ಬರುತ್ತೆ, ಕರೆಂಟ್ ಹೋಗುತ್ತೆ, ಅಥವಾ ಮಕ್ಕಳು ಸ್ಕೂಲ್ಗೆ ಹೋಗಬೇಕು, ಅವರು ಮೊದಲು ಮಾಡಬೇಕು ಅಂತಾಗತ್ತೆ. ಅವ್ರಿಗೆ ತಿಂಡಿ ರೆಡಿ ಮಾಡಬೇಕು, ಗೃಹಿಣಿಯರು ಮೊದಲು ಸ್ನಾನ ಮಾಡಬೇಕು ಅಂತಾಗತ್ತೆ. ಹಾಗಾಗಿ ಜಪ ಅನುಷ್ಠಾನ ಇಟ್ಕೊಳ್ಳೋರು ಬಹಳ ಬೇಗ ಎದ್ದು ಸ್ನಾನ ಮಾಡಿಬಿಟ್ರೆ ತುಂಬ ಅನುಕೂಲ. ಮನೇಲಿ ಮಾತಾಡ್ತಾ ಇದ್ದರೆ ಧ್ಯಾನಕ್ಕೆ ಮನಸ್ಸು ಏಕಾಗ್ರತೆ ಕೊಡೋದೇ ಇಲ್ಲ, ಮನಸ್ಸು ಪ್ರಶಾಂತವಾಗಿರುತ್ತೆ. ಹಾಗಾಗಿ ಗಾಡಿಗಳ ಶಬ್ದನೂ ಶುರು ಆಗೋದಿಲ್ಲ. ಬೇಗ ಎದ್ದು ಸ್ನಾನ ಮಾಡಿ ಜಪ ಕೂತ್ರೆ ಶಬ್ದದ ಪ್ರತಿಬಂಧಕ ಇರೋದಿಲ್ಲ, ಶಬ್ದ ಮಾಲಿನ್ಯ ಇರೋದಿಲ್ಲ, ವಾಯು ಮಾಲಿನ್ಯ ಇರೋದಿಲ್ಲ. ಯಾವಾಗ ಗಾಳಿ ಶುದ್ಧವಾಗಿರುತ್ತೋ ಮನಸ್ಸು ಶುದ್ಧವಾಗುತ್ತೆ, ಬುದ್ಧಿಯೂ ಶುದ್ಧವಾಗುತ್ತೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸಂಧ್ಯಾ ವಂದನೆಗೆ ಸ್ನಾನ ಮಾಡಿ ಸಂಧ್ಯಾ ವಂದನೆ ಕೂತ್ಕೊಂಡ್ಬಿಡಬೇಕು. ಎಲ್ಲ ರೀತಿಯೂ ಆರೋಗ್ಯ ಲೌಕಿಕವಾಗಿ. ಯಾಕೆಂದರೆ ಆಧ್ಯಾತ್ಮಿಕವಾಗಿ ಅವರ ಆಚಾರ್ಯ ಹೇಳೇ ಇದ್ದಾರೆ, ಪಾಪ ಪರಿಹಾರ ಆಗುತ್ತೆ ಅಂತ. ಲೌಕಿಕವಾಗಿ ಆ ಪಾಪ ಪರಿಹಾರ ಆಗಬೇಕು ಅಂದರೆ ಏನು ಮಾಡಬೇಕು? ಜಪ ಮಾಡಬೇಕು. ಜಪ ಮಾಡಬೇಕು ಅಂದರೆ ಸ್ನಾನ ಆಗಿರಬೇಕು. ಸ್ನಾನ ಆಗದೆ ಜಪ ಮಾಡಲಿಕ್ಕಾಗಲ್ಲ, ದೇಹದ ದುರ್ವಾಸನೆ ಅಡ್ಡಿ ಬರುತ್ತೆ. ನೀವು ಏಕಾದಶಿ ನೋಡಿ, ಏಕಾದಶಿ ಉಪವಾಸ ಮಾಡೋದ್ರಿಂದಾಗಿ ದೇಹದ ಬೆವರಿನ ವಾಸನೆ ಕಾಡೋದಿಲ್ಲ. ದ್ವಾದಶಿ ಊಟ ಬಿತ್ತೋ ದೇಹದಲ್ಲಿ ಬೆವರಿನ ದುರ್ಗಂಧ ಶುರು ಆಗುತ್ತೆ. ಹಾಗಾಗಿ ಧ್ಯಾನಕ್ಕೆ ನಮ್ಮ ದೇಹದ ಅಶುಚಿತ್ವವು ಕಾರಣ ಆಗುತ್ತೆ. ಹಾಗಾಗಿ ಧ್ಯಾನ ಕೊಡಬೇಕು ಅಂದರೆ ಸ್ನಾನ ಮಾಡಿ ಶುಚಿಯಾಗಿರಬೇಕು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡೋದು ಮನಸ್ಸಿನ, ಬುದ್ಧಿಯ, ದೇಹದ ಆರೋಗ್ಯ ತುಂಬ ಒಳ್ಳೆಯದು. ಹಾಗಾಗಿ ಬೇಗ ಎದ್ದು ಸ್ನಾನ ಮಾಡಬೇಕು. ಈ ಸಂದರ್ಭದಲ್ಲಿ ಪ್ರಾತಃ ಕಾಲದಲ್ಲಿ ಬೇಗೆದ್ದು ಸ್ನಾನ ಮಾಡಬೇಕು ಅಂತ ಅದಕ್ಕೆ ಕಾಲ ಅರುಣೋದಯ ಕಾಲ ಅಂತ ಆಚಾರ್ಯ ಮಧ್ವರು ತಮ್ಮ ಕೃಷ್ಣಾಮೃತ ಮಹಾರ್ಣವದಲ್ಲಿ ತಿಳಿಸ್ಕೊಡ್ತಾ ಹೇಳ್ತಾರೆ. ಅರುಣೋದಯ ಕಾಲದಲ್ಲಿ ಸೂರ್ಯ ಮೇಲೆ ಬರುವುದಕ್ಕಿಂತ, ಸೂರ್ಯ ಅತಿಥಿ ನಮಗೆಲ್ಲ ಬೆಳಕೆ ಕೊಡಲಿಕ್ಕೆ, ಅವನು ಬರೋಕ್ಕಿಂತ ಮೊದಲು ನಾವು ಎದ್ದು ಅವನಿಗೆ ಅರ್ಘ್ಯವನ್ನು ಕೊಡಬೇಕು. ಇಲ್ಲಿ ಒಂದೇ ಒಂದು ಅಂಶ, ಸೂರ್ಯ ಅರ್ಘ್ಯ ಗಂಡಸರಿಗೆ ಮಾತ್ರವಾ? ಇಲ್ಲ, ಹೆಣ್ಣು ಮಕ್ಕಳಿಗೂ ಕೂಡ ಪುರಾಣೋಕ್ತವಾಗಿರ್ತಕ್ಕಂತಹ ಒಂದು ಮಂತ್ರ ಉಂಟು. ಆ ಮಂತ್ರದಿಂದ ಹೆಣ್ಣು ಮಕ್ಕಳೂ ಕೂಡ ಸೂರ್ಯಾರ್ಘ್ಯವನ್ನು ಕೊಡಬೇಕು. ಗಂಡಸರಿಗಂತೂ ಗಾಯತ್ರಿ ಮಂತ್ರ ಉಂಟೇ ಉಂಟು ಅಂತ ಆ ಕಾಲದಲ್ಲಿ ನಮ್ಮ ಋಷಿಮುನಿಗಳು ಒಂದನ್ನು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಮಾಡ್ತಕ್ಕಂತಹ ಸ್ನಾನ ಏನು, ನೆಲ್ಲಿ ನೀರೋ ಬಿಸಿ ನೀರೋ, ಆ ನೀರಿನಲ್ಲಿಯೂ ಕೂಡ ಗಂಗಾಂಬ ಸದೃಶಂ ಜಲಂ. ಆ ಸಂದರ್ಭದಲ್ಲಿಯೂ ಕೂಡ ಆ ಕಾಲ, ನೀವು ಸೂರ್ಯೋದಯ ಆದಮೇಲೆ ಅದು ಮಾಮೂಲಿ ನೀರಷ್ಟೆ. ಆದರೆ ಆ ಕಾಲ ಉಂಟಲ್ವ, ಆ ಕಾಲದಲ್ಲಿ ಮನೆಯ ನೀರಿನಲ್ಲಿಯೂ ಕೂಡ ಗಂಗೆಯ ಸಾನ್ನಿಧ್ಯ ಬಂದಿರ್ತದಾದ್ದರಿಂದಾಗಿ ಆ ಕಾಲದಲ್ಲಿ ಬೇಗ ಸ್ನಾನ ಮಾಡಬೇಕು. ಇದು ನಮ್ಮ ಹಿಂದಿನ ಋಷಿಮುನಿಗಳು ಹಾಕಿಕೊಟ್ಟು. ಅದಕ್ಕೋಸ್ಕರ ಹಿಂದಿನ ದಿನವೂ ಕೂಡ ಬೇಗ ಮಲ್ಕೊಳ್ಬೇಕು. ಆದರೆ ಇವತ್ತು ನಾವು ಪಾಶ್ಚಿಮಾತ್ಯರನ್ನು ಅನುಕರಿಸಲಿಕ್ಕೆ ಹೋಗಿ ನಮ್ಮ ಸಂಸ್ಕೃತಿಯನ್ನು ಬಿಡ್ತಾ ಇದ್ದೇವೆ. ಆದರೆ ಇನ್ನು ಮುಂದೆ ಆದರೂ ಕೂಡ ಅದನ್ನು ತಿದ್ದುಕೊಳ್ಳುವ ಪ್ರಯತ್ನ ಅಲ್ಲ, ತಿದ್ದುಕೊಳ್ಳಲೇಬೇಕು. ಯಾಕೆಂದರೆ ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು. ಭಗವಂತ ಸಾಧನ ಶರೀರ ಕೊಟ್ಟಾಗ ಅದರಲ್ಲೂ ವಿಶೇಷತಃ ಬ್ರಾಹ್ಮಣರಾಗಿ ನಾವು ಆ ಸಾಧನ ಶರೀರವನ್ನು ವ್ಯರ್ಥ ಮಾಡಿಕೊಳ್ಳಬಾರ್ದು. ಇದು ಪ್ರಾತಃ ಕಾಲದ ಒಂದು ಸಂದೇಶ. ಆಮೇಲೆ ಪ್ರಾತಃ ಕಾಲ ಬೇಗ ಹೇಳಬೇಕು ಅಂತಂದರೆ ರಾತ್ರಿ ಬೇಗ ಮಲಗಬೇಕಾಗತ್ತೆ. ವೈದ್ಯರು ಕೂಡ ಮೊನ್ನೆ ನಾನು ಒಂದು 2-3 ತಿಂಗಳ ಹಿಂದೆ ವೈದ್ಯರ ಹತ್ರ ಹೋದಾಗ, ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀರಾ? 11:30 ಆಗತ್ತೆ, ಪಾಠ ಎಲ್ಲ ಇರುತ್ತೆ ಅಂತಂದೆ. ನೀವು ಬೇಗ ಮಲಗಬೇಕು. 9 ಗಂಟೆಗೆ, ಹಳೆ ಕಾಲದಲ್ಲಿ 8 ಗಂಟೆಗೆ ಮಲಗಿಬಿಡ್ತಾಯಿದ್ರು. ಆಗೆಲ್ಲ ಈ ಥರ ಲೈಟ್ಗಳೆಲ್ಲ ಇರಲಿಲ್ಲ. 7:30 ಅಷ್ಟೊತ್ತಿಗೆ ಒಂದು ಸಣ್ಣ ಉಪಹಾರ ಮಾಡಿ ರಾತ್ರಿ ಬೇಗ ಮಲಗಿಬಿಡ್ತಾಯಿದ್ರು, ಬೆಳಗ್ಗೆ ಬೇಗ ಹೇಳ್ತಾಯಿದ್ರು ಎಲ್ಲರೂ ಕೂಡ. ಹಾಗಾಗಿ ಎಲ್ಲರ ಆರೋಗ್ಯವೂ ಚೆನ್ನಾಗಿರ್ತಿತ್ತು. ನಾವು ರಾತ್ರಿ ನಿದ್ದೆ ಮಾಡೋದಿಲ್ಲ, ರಾತ್ರಿ ಬೇಗ ನಿದ್ದೆ ಮಾಡಬೇಕು, ಬೆಳಗ್ಗೆ ಬೇಗ ಹೇಳಬೇಕು. ನಿದ್ದೆ ಮಾಡಲಿಕ್ಕೆ ಸರಿಯಾದ ಸಮಯ ರಾತ್ರಿ. ಬೆಳಗ್ಗೆಯ ನಿದ್ರೆ ಅದಿರತ್ತಲ್ಲ 6 ಗಂಟೆ ಮೇಲೆ, ಎದ್ದು ಕೂಡಲೇ ತಲೆ ಭಾರ ಆಗುತ್ತೆ. ನಾನು ಅದನ್ನು ಅನುಭವಿಸಿದೆ. ಇವಾಗ ಎಲ್ಲರೂ ನಾವು ಹಾಗೆ ಮಾಡ್ತೀವಿ, ರಾತ್ರಿ ಲೇಟಾಗಿ ಮಲಗಿ ಬೆಳಗ್ಗೆ
ತಡವಾಗಿ ಹೇಳೋದಿದೆ. ಯಾಕೆಂದರೆ ಇವಾಗ ಯಾರು ನಮ್ಮ ಹತ್ರ ಪಾಠ ಕೇಳ್ತಾರೆ, ಒಂದೋ ಬೆಳಗ್ಗೆ ಕೇಳ್ತಾರೆ, ಒಂದೋ ರಾತ್ರಿ ಕೇಳ್ತಾರೆ. ರಾತ್ರಿ ಕೇಳೋರೇ ಜಾಸ್ತಿ, ಆಚಾರ್ಯ ಪಾಠ ಹೇಳಿ ಅಂತ. ಹಾಗಾಗಿ ನಾವು ಶಾಸ್ತ್ರಕ್ಕೆ ವಿರೋಧವಾಗಿ ನಡ್ಕೊಂಡಿದ್ದಕ್ಕೆ ಲೌಕಿಕವಾದ ನಷ್ಟವೂ ಇದೆ, ಶಾಸ್ತ್ರಕ್ಕೆ ಹಿಂದಿನವರು ಸರಿಯಾಗಿ ನಡ್ಕೊಂಡಿದ್ದಕ್ಕೆ ಲೌಕಿಕವಾದ ಫಲ ಇದೆ. ಹಾಗಾಗಿ ರಾತ್ರಿ ಸರಿಯಾಗಿ ನಿದ್ದೆ ಬರುತ್ತೆ, ಬೆಳಗ್ಗೆ ಎದ್ದರೆ ತಲೆ ಭಾರ ಇರುತ್ತೆ, ಮೈಕೈ ನೋವಿರುತ್ತೆ 6 ಗಂಟೆ ಮೇಲೆ. ಹಾಗಾಗಿ ಆಚಾರ್ಯರು ಆಧ್ಯಾತ್ಮಿಕವಾಗಿ ಹೇಳಿದ್ದಾರೆ, ಲೌಕಿಕವಾಗಿ ನೋಡಿದ್ರೆ ನೀವು ಪರೀಕ್ಷೆ ಮಾಡ್ಕೊಳ್ಬಹುದು. ನಿಮಗೆ ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಅದು 6:30 ಮೇಲೆ ಎದ್ದರೆ ಮೈ ಭಾರ, ತಲೆ ಭಾರ ಇರುತ್ತೆ, ಬೇಗ ಎದ್ದರೆ ಅದಿರೋದಿಲ್ಲ. ಹಾಗಾಗಿ ಬೇಗ ಏಳಬೇಕು. ಸ್ನಾನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ದೇಹದ ಶೌಚಕ್ಕೆ ಅನ್ನೋದು. ಸರಿ, ಇನ್ನು 2ನೇ ಪ್ರಶ್ನೆ. ಸರಿ, ಸ್ನಾನಕ್ಕೇನೋ ಬೆಳಿಗ್ಗೆ ಬೇಗ ಹೇಳೋದು ಅಂತ ಆಯಿತು, ಒಂದು ತೀರ್ಮಾನ ಆಯಿತು. ಸರಿ, ಸ್ನಾನ ಮಾಡೋ ಬಗೆ ಹೇಗೆ? ಸುಮ್ಮನೆ ಹೋಗಿ ಸೋಪ್ ಹಚ್ಕೊಂಡು ಬಾತ್ರೂಮಲ್ಲಿ ಬಾಗಿಲು ಹಾಕ್ಕೊಂಡು ನಗ್ನವಾಗಿ ಸ್ನಾನ ಮಾಡಬಹುದೇ? ಪ್ರಶ್ನೆ ನಮ್ಮದು ಏನು, ನಗ್ನವಾಗಿ ಏಕೆ ಸ್ನಾನ ಮಾಡಬಾರದು? ನಾವು ಇವಾಗ ಸರೋವರ ಮತ್ತೊಂದರಲ್ಲೇನೋ ನಗ್ನವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಇರ್ತಾರೆ, ಆದರೆ ಮನೆಯೆಲ್ಲ ಮಾಡ್ಬೋದಲ್ಲ ಅನ್ನೋ ಪ್ರಶ್ನೆಗೆ ನಂದು. ಅದಕ್ಕೆ ಆಧ್ಯಾತ್ಮಿಕ ಫಲ ಏನು? ನಗ್ನವಾಗಿ ಸ್ನಾನ ಮಾಡಿದರೆ ಸ್ನಾನ ಮಾಡಿದ ಫಲ ಬರೋದಿಲ್ಲ. ಇದಕ್ಕೆ ದೃಷ್ಟಾಂತ ನಮಗೆ ಭಾಗವತದಲ್ಲೇ ಇದೆ. ಕೌಪಿಕಾ ಸ್ತ್ರೀಯರು ಒಂದು ಫಲವನ್ನು ಉದ್ದೇಶ ಇಟ್ಕೊಂಡ್ಬಿಟ್ಟು ಅವರು ವ್ರತವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಅದಕ್ಕೆ ಆ ವ್ರತದ ಸಂಬಂಧಿಯಾಗಿ ಮೊದಲು ಅವರು ಸ್ನಾನವನ್ನು ಮಾಡಬೇಕಾಗಿರುತ್ತೆ. ಆ ಸ್ನಾನವನ್ನು ಮಾಡಬೇಕಾದರೆ ಅವರು ನಗ್ನವಾಗಿ ಸ್ನಾನ ಮಾಡ್ತಾ ಇರ್ತಾರೆ. ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ, ಅವರ ಸಂಕಲ್ಪ ದೇವರು ಪತಿಯಾಗಬೇಕು ಅಂತ, ಕೃಷ್ಣನೇ ಪತಿಯಾಗಬೇಕು ಅಂತ ಸಂಕಲ್ಪ. ಹಾಗಾಗಿ ದೇವರು ಏನು ಮಾಡ್ದ, ಅವರ ವಸ್ತ್ರಗಳನ್ನು ಮರದ ಮೇಲೆ ಇಟ್ಟ. ಅವರಿಗೆ ಗೊತ್ತಾಯಿತು. ಆಮೇಲೆ ದೇವರು ಕೊನೆಗೆ ಏನು ಮಾಡ್ದ, ತನಗೆ ನಮಿಸುವ ಮೂಲಕ ಅವರ ಆ ಪ್ರಾಯಶ್ಚಿತ್ತವನ್ನು ಮಾಡಿಸಿ ತನ್ನ ಪ್ರಾಪ್ತಿ ರೂಪ ಅವರಿಗೆ ಫಲವನ್ನು ಕೊಟ್ಟ. ಹಾಗಾಗಿ ನಗ್ನವಾಗಿ ಸ್ನಾನ ಮಾಡಿದರೆ ಫಲ ದೊರೆಯೋದಿಲ್ಲ. ಹಾಗಾಗಿ ನಾವು ನಗ್ನವಾಗಿ ಸ್ನಾನ ಮಾಡಬಾರ್ದು. ಇಷ್ಟೇ, ಒಂದೇ ಒಂದು ಉತ್ತರ ಹೇಳ್ಬೋದು, ಇದಕ್ಕೆ ಇನ್ನೇನಿಲ್ಲ. ಮನಸ್ಸು ದುರ್ಬಲ ಆಗುತ್ತೆ, ಮನಸ್ಸು ಕೆಡುತ್ತೆ. ಮನಸ್ಸಿನ ಆರೋಗ್ಯಕ್ಕಾಗಿ ನಾವು ಬಟ್ಟೆ ಉಟ್ಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆಯದು. ಇಷ್ಟೇ. ಮನಸ್ಸು ಚಂಚಲ ಆಗೋ ಸಿದ್ಧತೆ ಅದು ಅವಕಾಶ ಇರುತ್ತೆ. ಏಕಾಂತ ಅಲ್ವಾ, ಏಕಾಂತದಲ್ಲಿ ಮನಸ್ಸು ಕೆಡುತ್ತೆ. ಹಾಗಾಗಿ ಆವಾಗಲೂ ಕೂಡ ನಾವು ದೇವತೆಗಳಿದ್ದಾರೆ ಅಂತ ಭಾವಿಸಿ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಅಂತ ಭಯ. ಯಾಕೆಂದರೆ ಏಕಾಂತದಲ್ಲಿ ಎಲ್ಲರೂ ಕೂಡ ತಪ್ಪು ಮಾಡುತ್ತಾರೆ. ಸಾಧ್ಯವಾದಷ್ಟು ಜನಗಳ ಮಧ್ಯೆ ಇರಬೇಕು, ಆಗ ನಾವು ಏಕಾಂತವಾಗಿರ್ತೀವಿ. ಅದರಿಂದಾಗಿ ದೇವತೆಗಳಿದ್ದಾರೆ ಅಂತ ಭಾವಿಸಿ ಬಟ್ಟೆ ಧರಿಸಿ ಮಾಡೋದು ಒಳ್ಳೆಯದು. ಇಲ್ಲಾಂದರೆ ಮನಸ್ಸು ಬೇರೆ ಕಡೆ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಮನೋನೈರ್ಮಲ್ಯಕ್ಕಾಗಿ ನಾವು ಬಟ್ಟೆ ಸಹಿತ ಸ್ನಾನ ಮಾಡಿದ್ರೆ ಒಳ್ಳೆಯದು. ಇಲ್ಲಿ ಒಂದು ಅಂಶವನ್ನು ನಾವು ತಿಳ್ಕೊಳ್ಬೇಕು. ನಗ್ನತೆ ಅಂತ ಹೇಳಿದ್ರೆ ಏನು? ಕೆಲವರು ಬಟ್ಟೆ ಹಾಕ್ಕೊಂಡಿರ್ತಾರೆ, ಜನರ ಮಧ್ಯದಲ್ಲಿಯೂ ಕೂಡ ಬಟ್ಟೆ ಹಾಕಿಕೊಂಡಿರ್ತಾರೆ. ಆದರೆ ಹಿಂದಿನ ಋಷಿಮುನಿಗಳು ಅಲ್ಲಿ ಒಂದು ನಿಯಮವನ್ನು ಹೇಳಿದ್ದಾರೆ, ಅದರ ಕಡೆ ಒಂದು ಗಮನವನ್ನು ಹರಿಸ್ತೇನಷ್ಟೇ. ಕಚ್ಚೆ ಹಾಕದಿದ್ದರೂ ಕೂಡ ಅದು ನಗ್ನತೆಯೇ. ವಸ್ತ್ರ ಇದ್ದು ಕಚ್ಚೆ ಹಾಕಿಕೊಳ್ಳದೇ ಇದ್ದರೂ ಕೂಡ ನಗ್ನತೆಯೇ. ಮತ್ತು ಎರಡು ಕಚ್ಚೆ ಹಾಕಿದರೆ, ಒಮ್ಮೆ ಒಳಗೊಂದು ಕಚ್ಚೆ ಹಾಕಿ ಮತ್ತು ಮೇಲೊಂದು ಕಚ್ಚೆಯನ್ನು ಹಾಕಿದರೂ ಕೂಡ ಅದೂ ಕೂಡ ಅದಕ್ಕೆ ಸಮಾನ ಅಂತ ಹೇಳಿದ್ದಾರೆ. ಅದರ ಫಲಾದಿಗಳು ನಮಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ಯಾವ ಉದ್ದೇಶದಿಂದ ಹೇಳಿದ್ದಾರೆ ಅಂತ. ಒಟ್ಟಿನಲ್ಲಿ ಇಷ್ಟು. ಹಾಗಾಗಿ ನಾವು ಆದಷ್ಟು ಕಚ್ಚೆ ಹಾಕಿಕೊಂಡು ಸ್ನಾನ ಯಾವುದೇ ನಿತ್ಯ ಕರ್ಮಗಳನ್ನು ಮಾಡ್ತೇವೆ ಅದು ಮಾಡಬೇಕು ಅನ್ನೋದು ಇಲ್ಲದಿದ್ದರೆ ಅದು ನಗ್ನತೆಗೆ ಸಮಾನ ಅಂತ. ಕಚ್ಚೆ ಹಾಕಿಕೊಳ್ಳದೇ ಇದ್ದರೂ ಕೂಡ ಅದು ನಗ್ನತೆಗೆ ಸಮಾನ ಆಗತ್ತೆ. ಅದು ಆ ತೀರ್ಥಾಭಿಮಾನಿ ದೇವತೆಗಳಿಗೆ ನಾವು ಅಪಚಾರ ಎಸಗಿದಂತೆ ಅನ್ನುವ ಎಚ್ಚರದಿಂದ ನಾವು ಕರ್ಮವನ್ನು ಮಾಡಬೇಕು. ಇನ್ನು ಸ್ನಾನ ಏನೋ ನಗ್ನವಾಗಿ ಮಾಡಬಾರ್ದು. ಸರಿ, ಇನ್ನು ಆ ಮಾಡೋದ್ರಲ್ಲಿ ಏನೇನು ನಾವು ಪಾಟಿಸ್ಬೇಕು ಅನ್ನೋದು ನನ್ನ ಜಿಜ್ಞಾಸೆ. ಏನು ಮೌನ ಯಾವ ಕಾಲದಲ್ಲಿ ಪಾಟಿಸಬೇಕು ಮತ್ತು ಏಕೆ? ಈಗ ಹಲವಾರು ನಮಗೆ ವಿಧಿ ಹೇಳ್ತಾರೆ, ಅವ್ರು ಹೇಳ್ತಾರೆ ಇನ್ನು. ಆದರೆ ಅವಾಗ ಮಾತಾಡಬಾರ್ದು ಇವಾಗ ಮಾತಾಡಬಾರ್ದು ಅಂತ ಬರೀ ಮೌನವೇ ಆಗೋಗುತ್ತೆ. ಅದಕ್ಕೆ ಯಾವ್ಯಾವ ಕಾಲದಲ್ಲಿ ಮೌನ ಪಾಟಿಸ್ಬೇಕು ಮತ್ತು ಏನಕ್ಕೆ ಪಾಟಿಸ್ಬೇಕು?
ಏನೋ ನಾವು ಬೇಕಿರುತ್ತೆ, ಮತ್ತೊಂದು ಫೋನ್ ತೊಗೊಂಬ, ಪೂಜೆ ಕೂತಿರೋ ಫೋನ್ ತೊಗೊಂಬ, ಅಲ್ಲಿ ಯಾರೋ ಫೋನ್ ಮಾಡು, ಮಾತಾಡು. ಇದು ಸರ್ವೇ ಸಾಧಾರಣ. ಏನು ಭೂತೋಚ್ಚಾಟನೆ ಮಾಡಿದ್ರು ಆ ಭೂತಗಳೆಲ್ಲ ನಮ್ಮ ಫೋನಿಂದನೇ ಬರುತ್ತೆ. ಪ್ರಧಾನವಾಗಿ ಭೂತೋಚ್ಚಾಟನೆ ಫಸ್ಟ್ ಫೋನ್ ಬಿಡಬೇಕು. ನಾವು ಅದನ್ನೊಂದು ಬಿಟ್ಟು, ದೇವ್ರನ್ನೊಂದು ಬಿಟ್ಟು ಬೇರೆ ಎಲ್ಲ ಕಡೆ ಮನಸ್ಸು ವಿಹಾರಿಸ್ತಾ ಇರುತ್ತೆ. ಸಹಜ, ಇದು ಎಲ್ಲರ ಮನೇಲೂ, ಯಾರ ಮನೇಲಿ ಏನು ಕಡಿಮೆ ಇಲ್ಲ. ಹೀಗಾಗಿ ಅದಕ್ಕೆ ಯಾವ್ಯಾವ ಕಾಲದಲ್ಲಿ ಅದು ಪಾಠಿಸಲೇಬೇಕು ಮತ್ತು ಏನಕ್ಕೆ. ಸ್ನಾತಃ ವರುಣಃ ಕಾಂತಿಂ ಹರೇತ್, ದುಹ್ವತಃ ಅಗ್ನಿಂ ಶ್ರಿಯಂ ಹರೇತ್, ಭುಂಜತಃ ಮೃತ್ಯು ಆಯುಷ್ಯಂ ಹರೇತ್, ತಸ್ಮಾತ್ ತ್ರಿಷು ಮೌನಂ ಸ್ಮೃತಂ ಎಂಬುದಾಗಿ. ನಾವು ಸ್ನಾನ ಮಾಡ್ತಾ ಇರಬೇಕಾದ್ರೆ ಅದು ಹೆಚ್ಚು ಮಾತನಾಡಬಾರ್ದು. ಸ್ನಾನ ಮಾಡ್ತಾ ಇದ್ದಾಗ ಹೆಚ್ಚು ಮಾತನಾಡಿದರೆ ವರುಣ ಏನು ಮಾಡ್ತಾನೆ, ನಮ್ಮ ಕಾಂತಿಯನ್ನು, ತೇಜಸ್ಸನ್ನು ಹರಣ ಮಾಡಿಬಿಡ್ತಾನೆ. ಹಾಗೆ ನಾವು ಹೋಮ ಮಾಡ್ತಾ ಇರ್ಬೇಕಾದ್ರೆ ಹೆಚ್ಚು ಮಾತನಾಡಬಾರ್ದು. ಆದಷ್ಟು ದೇವರ ಸ್ಮರಣೆ ಮಾಡಬೇಕು, ಇಲ್ಲ ಸ್ತೋತ್ರಾದಿಗಳನ್ನು ಹೇಳಬೇಕು. ಅದನ್ನು ಬಿಟ್ಟು ನಾವು ಮಾತನಾಡಿದರೆ ಅಗ್ನಿ ಏನು ಮಾಡ್ತಾನೆ, ನಮ್ಮ ಸಂಪತ್ತನ್ನು ಹರಣ ಮಾಡ್ತಾನೆ, ನಾಶ ಮಾಡ್ತಾನೆ. ಇನ್ನು ಭುಂಜತಃ, ಬೋಧನೆ ಮಾಡಬೇಕಾದ್ರೆ ದೇವರ ಸ್ಮರಣೆ ಮಾಡಿಕೊಂಡೇ ಮಾಡಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಸ್ತ್ರೀಯರು ಹಾಡುಗಳನ್ನು ಹೇಳ್ತಾಯಿದ್ರು, ಪುರುಷರು ವೇದಗಳನ್ನು ಹೇಳ್ತಾಯಿದ್ರು. ತಕ್ಕ ಮಟ್ಟಿಗೆ ಅವಾಗ ವೇದಗಳನ್ನು ಹೇಳದೇ ಇದ್ದರೂ ಕೂಡ ದೇವರ ಸ್ಮರಣೆ ಮಾಡಬೇಕು, ಹರೇ ಕೃಷ್ಣ ಹರೇ ರಾಮ ಎಂಬುದಾಗಿ. ಭುಂಜತಃ ಮೃತ್ಯು, ಯಮ ಏನು ಮಾಡ್ತಾನೆ, ಆಯುಷ್ಯಂ ಹರೇತ್, ಆಯುಹು ಹರೇತ್. ಭುಂಜತಃ, ಯಾರು ಬೋಧನೆ ಮಾಡತಕ್ಕಂಥವನ ಆಯುಷ್ಯವನ್ನು ಯಮ ಏನು ಮಾಡ್ತಾನೆ, ಮಾತನಾಡ್ತಾ ಇದ್ದರೆ ಅವನ ಆಯುಷ್ಯವನ್ನು ಹರಣ ಮಾಡ್ತಾನೆ. ಹಾಗಾಗಿ ತಸ್ಮಾತ್ ತ್ರಿಷು ಮೌನ ಸ್ಮೃತ. ಹಾಗಾಗಿ ಮೂರು ಕಾಲದಲ್ಲಾದರೂ ನಾವು ಆದಷ್ಟು ಮಾತನಾಡುವುದನ್ನು ಬಿಟ್ಟು ಏನು ಮಾಡಬೇಕು, ಆದಷ್ಟು ನಾವು ಹೇಳಿದ ನಿಯಮಗಳನ್ನು ಪಾಲಿಸಬೇಕೆಂಬುದು ಆಶಯ. ಎಲ್ಲ ಕಾಲದಲ್ಲೂ ಸ್ವಲ್ಪ ಮೌನವಾಗಿದ್ದರೆ ಒಳ್ಳೆಯದು. ಈಗ ನಾವು ಎಲ್ಲರೂ ತುಂಬ ಮಾತಾಡ್ತೀವಿ, ಒಬ್ಬರು ಇಬ್ಬರು ಅಲ್ಲ. ಫೋನಿಂದಾಗೆ ಆಚಾರ್ಯ ಹೇಳಿದಾಗೆ ಲೌಕಿಕವಾದ ಫಲ ಇಷ್ಟು, ಮೌನೇನ ಕಲಹೋ ನಾಸ್ತಿ ಅಂತ. ಹೆಚ್ಚು ಮಾತಾಡಿದ್ರೆ ಜಗಳ ಬರುತ್ತೆ ಮನೆಯಲ್ಲಿ. ಧಾರ್ಮಿಕ ಕಾರ್ಯಗಳಲ್ಲೂ ಅಷ್ಟೇ, ಲೌಕಿಕವಾದ ಕೆಲಸಗಳಲ್ಲೂ ಅಷ್ಟೇ. ಅದು ಬೆಳಗ್ಗೆ ಜಪ ಪೂಜೆ ಮಾಡಬೇಕಾದ್ರೆ ವಿಶೇಷವಾಗಿ, ಅಕಸ್ಮಾತ್ ಅಲ್ಲಿ ಏನೇ ನಮಗೆ ಯಾರು ಧಾರ್ಮಿಕ ಕ್ರಿಯೆಗಳಲ್ಲಿ ಸಹಾಯ ಮಾಡ್ತಿರ್ತಾರೆ ಅವರಿಂದ ಏನು ಲೋಪ ಆದರೂ ಸಹಿಸ್ಕೊಂಬಿಟ್ರೆ ಒಳ್ಳೆಯದು. ಆವಾಗ ಸಿಡುಕಿದ್ರೆ ಅವ್ರಿಗೂ ಮನಸ್ಸು ನೋವಾಗತ್ತೆ, ಮಾತಿಂದ ಮಾತು ಬೆಳೆಯತ್ತೆ. ಹಾಗಾಗಿ ಹೆಚ್ಚು ಮೌನದಲ್ಲಿದ್ದರೆ ಪೂಜೆ ಜಪಾದಿಗಳನ್ನು ಮೌನದಲ್ಲಿ ಮಾಡಿದ್ರೆ ತುಂಬ ಇದೆ. ಯಾಕೆಂದರೆ ಮಾತಿಂದ ಮಾತು ಬೆಳೀತಾ ಹೋಗುತ್ತೆ, ಒಂದಕ್ಕೊಂದು ಹರಟೆ ಹೊಡಿಬೇಕಾದ್ರೂ ಅಷ್ಟೇ. ಯಾವುದೋ ಒಂದು ವಿಷಯಕ್ಕೆ ನಾವು ಶುರು ಮಾಡಿದ್ರೆ ಮಾತನ್ನು ಅದಿನ್ನೆಲ್ಲೋ ಹೋಗಿರುತ್ತೆ. ರಾಘವೇಂದ್ರ ಸ್ವಾಮಿಗಳ ಮಾತೆ ತೆಗೆದ್ರೆ ನಮಗದು ಯಾವಾಗೋ ಸಿನಿಮಾ ತನಕ ಹೊರಟೋಗಿರುತ್ತೆ. ಹೆಂಗೆ ಆ ಮಾತು ಕೊಂಡಿ ಬೆಳೆದು ಹೋಗುತ್ತೆ ಗೊತ್ತಿಲ್ಲ. ಹಾಗಾಗಿ ನಾವು ವಿಷಯಾಧಾರಿತವಾದ ಮಾತನ್ನೇ ಆಡೋದಿಲ್ಲ, ಅದನ್ನು ಬಿಟ್ಟು ಬೇರೆನೇ ಆಡ್ತಿರ್ತೀವಿ. ಹಾಗಾಗಿ ಮಾತಾಡದೆ ಹೋದ್ರೇ ಒಳ್ಳೆಯದು. ಲೌಕಿಕ ಕೆಲಸಗಳಲ್ಲೂ ಅಷ್ಟೇ, ಧಾರ್ಮಿಕ ಕಾರ್ಯ ಮಾತ್ರ ಅಲ್ಲ, ಲೌಕಿಕ ಕೆಲಸಗಳಲ್ಲಿ ಮಾತು ಹೆಚ್ಚು ಆಡಲಿಕ್ಕಿಲ್ಲ. ನೀವು ಆಫೀಸು ಅಥವಾ ನಿಮ್ಮ ಕೆಲಸದ ಕಚೇರಿಗಳಲ್ಲೂ ಕೂಡ ನೀವು ಕೆಲಸ ಬಿಟ್ಟು ಹೆಚ್ಚು ಮಾತಾಡ್ತಾ ಕೂತ್ರೆ ಆಮೇಲೆ ನಿಮಗೆ ಪಿಂಕ್ ಕವರ್ ಬರುತ್ತೆ, ನೀವು ಜಾಸ್ತಿ ಮಾತಾಡ್ತೀರಿ ಕೆಲಸಕ್ಕಿಂತ ಆಚೆ ಹೋಗಿ ಅಂತ. ಹಾಗಾಗಿ ಆದರೆ ಕೆಲವರು ಮಾತನ್ನೇ ಬಂಡವಾಳ ಮಾಡ್ಕೊಂಡಿರ್ತಾರೆ, ಅದು ಅಪ್ರಾಮಾಣಿಕತೆಯ ಹಾದಿ ಹಿಡಿಸುತ್ತೆ. ಹೆಚ್ಚು ಮಾತಾಡಿದಷ್ಟು ಸುಳ್ಳು ಹೇಳುವ ಪ್ರಸಂಗವೂ ಬರುತ್ತೆ. ಹಾಗಾಗಿ ಮಾತನ್ನು ಕಡಿಮೆ ಮಾಡಿದ್ರೆ ಒಳ್ಳೆಯದು ಅಂತ. ಇದು ಲೌಕಿಕವಾಗೂ ಒಳ್ಳೆಯದು. ಈಗ ಮೌನ ಇಷ್ಟು ಕಾಲದಲ್ಲಿ ಅಂತ ಹೇಳಿದ್ರೆ ಎಲ್ಲಿ, ಭೋಜನದಲ್ಲಿ, ಸ್ನಾನದಲ್ಲಿ ಮತ್ತು ಜಪ ತಪ ಹೋಮ ಇಂಥವುಗಳಲ್ಲಿ ಮೌನ ಪಾಲಿಸಬೇಕು. ಸರಿ, ಆದರೆ ಈಗ ಸ್ನಾನದ ನಂತರವೋ ಸ್ನಾನದ ಮುಂಚೆಯೋ ನಾವು ಮೃತ್ತಿಕೆಯನ್ನು ಹಚ್ತೀವಿ. ಗೋಪಿ ಮೃತ್ತಿಕೆ, ಅದು ಕೃಷ್ಣದೇವರ ಮೃತ್ತಿಕೆ ಅಂತ ಹೌದು, ಅದು ಹೌದು. ಇನ್ನು ತುಳಸಿ ಮೃತ್ತಿಕೆ ಹೌದು. ಈ ಮೃತ್ತಿಕೆ ಧಾರಣೆ ಮಾಡಬೇಕಾ? ಈ ಮಣ್ಣೆಲ್ಲ ಹಚ್ಕೊಂಡು ಮಾಡೋದಕ್ಕೆ ಬಹಳ ಮುಜುಗರ ಆಗತ್ತಪ್ಪ. ಅದಕ್ಕೆ ಏನು ಮಾಡಲೇಬೇಕು ಅಂತ ವಿಧಿ ಅಂತ ಏನೋ ಹೇಳ್ತಾರೆ. ಏನಕ್ಕೆ ಮಾಡಬೇಕು? ತುಳಸಿ ಮೃತ್ತಿಕೆ ಹೌದು, ಗೋಪಿ ಚಂದನ ಹೌದು, ಜಲದಲ್ಲಿ ಮತ್ತೆ ಧಾರಣೆ ಮಾಡಲಿಕ್ಕೆ ಹೇಳ್ತಾರೆ. ಹೀಗಾಗಿ ಅದು ಏನಕ್ಕೆ ಮಾಡಬೇಕು ಅನ್ನೋದು ಪ್ರಶ್ನೆ. ಅದಕ್ಕೆ ನಮಗೆ ಶ್ರುತಿಯೇ ತಿಳಿಸಿಕೊಡ್ತಾ ಇದೆ. ಮೃತ್ತಿಕೆ ಹನಮೇ ಪಾಪಂ ಎನ್ಮಯಾ ದುಷ್ಕೃತಂ ಕೃತಂ ಮೃತ್ತಿಕೆ ದೇಹಿ ಮೇ ಪುಷ್ಟಿಂ ತ್ವಯಿ ಸರ್ವಂ ಪ್ರತಿಷ್ಠಿತಂ ತಯಾ ಹತೇನ ಪಾಪೇನ
ಗಚ್ಛಾಮಿ ಪರಮಾಂ ಗತಿಂ. ಅಂದರೆ ಮೃತ್ತಿಗೆ ಧಾರಣೆ ಮಾಡೋದ್ರಿಂದಾಗಿ ನಮಗೆ ಪಾಪಗಳೆಲ್ಲ ಹೋಗುತ್ತೆ, ಮತ್ತು ಭಯಾದಿಗಳು ಹೋಗುತ್ತೆ, ಮತ್ತು ದೇಹಕ್ಕೆ ಪುಷ್ಟಿಯನ್ನು ನೀಡುತ್ತೆ. ಅದು ಅಂದರೆ ನಮ್ಮ ದೇಹ ಬಹುವಂಶ ಏನಾಗಿದೆ, ಅದು ಪೃಥ್ವಿ ಅಂಶ ಅದರಲ್ಲಿ ಸೇರಿಕೊಂಡಿದೆ. ಹಾಗಾಗಿ ಯಾವ ಅಂಶದಿಂದ ಬಂದಿದೆಯೋ ನಮ್ಮ ದೇಹ, ಆ ಅಂಶದಿಂದ ತೊಳೆದ್ರೇ ಅದಕ್ಕೆ ಶುದ್ಧಿ. ಹಾಗಾಗಿ ಮೃತ್ತಿಗೆ ಧಾರಣೆಯಿಂದಲೂ ಕೂಡ ನಮ್ಮ ದೇಹ ಮೃತ್ತಿಗೆ ಧಾರಣೆಯಿಂದ ಪಾಪಾದಿಗಳು ಹೋಗುತ್ತೆ, ಮತ್ತು ಪುಣ್ಯ ಒಳ್ಳೆಯ ಶುದ್ಧಿಯಾಗತ್ತೆ. ಮತ್ತು ಮೃತ್ಯಗೆ ಹನವೇ ಪಾಪಂ ಮನ್ಮಯ ದುಷ್ಕೃತಂ ಕೃತಂ ಮೃತ್ಯಗೆ ದೇಹಿ ಮೇ ಪುಷ್ಟಿಂ ತ್ವಯಿ ಸರ್ವಂ ಪ್ರತಿಷ್ಠಿತಂ ತಯಾ ಹತೇನ ಪಾಪೇನ. ಪಾಪ ಹೋಯಿತು ಮತ್ತು ಗಚ್ಛಾಮಿ ಪರಮಾಂ ಗತಿಂ, ಒಳ್ಳೆಯ ಲೋಕವನ್ನು ಕೂಡ ಹೊಂದಿಸುತ್ತೆ. ಹಾಗಾಗಿ ಮೃತ್ತಿಗೆ ಧಾರಣೆ ಎಂಬುದು ಮಾಡಬೇಕಾದ ಅವಶ್ಯ ಕರ್ತವ್ಯ. ಇನ್ನು ಲೌಕಿಕವಾಗಿ ಹಿಂದೆ ಮೃತ್ತಿಕೆ ಹಚ್ಕೊಂಡೇ ಸ್ನಾನ ಮಾಡ್ತಾಯಿದ್ರು. ಮೈ ಪೂರ್ತಿ ತುಳಸಿ ಮೃತ್ತಿಕೆ ಅಲ್ಲ, ಬೇರೆ ಶುದ್ಧವಾದ ಮಣ್ಣು. ನೀವು ಶೌಚಕ್ಕೆ ಹೋಗಬೇಕಾದ್ರೂ ಕೂಡ ಶೌಚ ಮುಗಿಸ್ಕೊಂಡು ಬಂದ ಮೇಲೆ ಮೃತ್ತಿಕೆಯಿಂದ ತೊಳ್ಕೊಂಡ್ರೆ ಉಗುರ ಸಂದುಗಳಲ್ಲಿರುವ ಎಲ್ಲ ಕಶ್ಮಲವೂ ಹೋಗುತ್ತೆ, ವಾಸನೆ ಕೂಡ ಹೋಗುತ್ತೆ. ಆದರೆ ಸೋಪು ಬಳಸಿದ್ರೆ ಹೋಗೋದಿಲ್ಲ ಅದು. ಅದನ್ನು ಪ್ರಯತ್ನ ಪಟ್ಟಿದ್ದೇನೆ. ಈಗ ಈ ಸಿಟಿಯಲ್ಲಿ ಒಳ್ಳೆ ಮಣ್ಣು ಸಿಗೋದಿಲ್ಲ, ಎಲ್ಲ ಉಗಿದಿರ್ತಾರೆ, ಗಲೀಜು ಮಾಡಿರ್ತಾರೆ, ಟಾರು ರೋಡ್ ಇರುತ್ತೆ, ವಾಹನಗಳ ಹೊಗೆನೇ ಇರುತ್ತೆ. ಆದರೆ ಹಳ್ಳಿಗಳಲ್ಲಿ ನೀವು ನದಿ ತೀರಗಳಲ್ಲಿ ಹೋಗಿ ಜನ ಜಾಸ್ತಿ ಬರದೇ ಇರೋ ಕಡೆ ಮೃತ್ತಿಕೆ ಹಚ್ಕೊಂಡಾಗ ಕೈ ಕಾಲುಗಳು ಎಷ್ಟು ಶುದ್ಧ ಆಗತ್ತೆ ಅಂತಂದರೆ ಬಹಳ ಶುದ್ಧ ಆಗುತ್ತೆ, ಖುಷಿ ಆಗುತ್ತೆ. ನಾನು ಬಾಳ್ಗಾರಲ್ಲಿ ಪ್ರಯತ್ನ ಪಟ್ಟಿದ್ದೇನೆ. ಬಾಳ್ಗಾರಲ್ಲಿ ಯಾವತ್ತೂ ಮೃತ್ತಿಕೆ ಹಚ್ಚಿದವನಲ್ಲ. ಅವತ್ತು ದೇವ್ರ ಸೇವೆ ಮಾಡಬೇಕಾಯ್ತು. ದೇವ್ರ ಸೇವೆ ಮಾಡಬೇಕಾದ್ರೆ ಸಂಕೋಚ ದೇವ್ರ ಹತ್ರ ಹೋಗಲಿಕ್ಕೆ. ಉಡುಪಿ ಮಠಗಳಲ್ಲಿ ಬಹಳ ಮಡಿ ದೇವ್ರ ಹತ್ರ ಹೋಗಲಿಕ್ಕೆ. ಅವರು ನಾಗೇಂದ್ರಾಚಾರ್ಯನ ಕೇಳಿದ್ರೆ ಗೊತ್ತಾಗುತ್ತೆ, ಸೆಗಣಿ ಇಟ್ಕೊಂಡು ಕೈ ತೊಳ್ಕೊಳ್ತಾನೆ ಇರ್ತಾರೆ. ಬಹಳ ಗೌರವದಿಂದ ದೇವರನ್ನು ಮುಟ್ಟಬೇಕು ಅಂತ. ಅವತ್ತು ನನ್ನ ಸರದಿ ಬಂದಿತ್ತು. ಅವತ್ತು ಮೃತ್ತಿಕೆಯನ್ನು ಹಚ್ಕೊಂಡೆ, ಏನೋ ಒಳ್ಳೆ ಬುದ್ಧಿ ಇತ್ತು. ಹಚ್ಕೊಂಡಾಗ ಬಾಳಗಾರಿನ ಆ ತುಂಗಭದ್ರಾ ನದಿಯ ಆ ಮಣ್ಣು ಎಷ್ಟು ಶುದ್ಧ ಇತ್ತು ಅಂದರೆ ಕೈಯ ಅಷ್ಟೂ ಕಶ್ಮಲವನ್ನು ತೊಡೆದು ಹಾಕ್ತು. ಮತ್ತು ಸುಗಂಧ ಬರುತ್ತೆ. ಹಾಗಾಗಿ ತುಳಸಿ ಮೃತ್ತಿಕೆಯನ್ನು ದೇಹದ ಎಲ್ಲ ಭಾಗದಲ್ಲೂ ಹಚ್ಕೊಳ್ಳಿಕ್ಕಾಗಲ್ಲ, ಹಣೆಯಲ್ಲಿ ಹಚ್ಕೊಳ್ತಾರೆ. ಹಚ್ಕೊಳ್ಳೋದ್ರಿಂದ ಮೃತ್ತಿಕಾ ಸ್ನಾನದಿಂದ ಶುದ್ಧ. ಆಯುರ್ವೇದದಲ್ಲಿ ನಿಮಗೆ ಮಡ್ ಬಾತ್ ಅಂತ ಕೂಡ ಮಾಡಿಸ್ತಾರೆ. ದೇಹದ ಎಲ್ಲ ಚರ್ಮದ ಸೂಕ್ಷ್ಮ ರಂಧ್ರಗಳಲ್ಲಿರುವ ಕೊಳಕು ಕೂಡ ಮಣ್ಣಿನ ಸ್ನಾನದಿಂದ ಹೋಗುತ್ತೆ ಅಂತ. ಹಾಗಾಗಿ ಮೃತ್ತಿಕಾ ಶೌಚದಿಂದಾಗಿ ಬಹಳ ಒಳ್ಳೆಯದು. ಸ್ನಾನಕ್ಕಿಂತ ಮುಂಚೆ ಹೌದು ತುಳಸಿ ಮೃತ್ತಿಕೆಯಿಂದ ಊರ್ಧ್ವ ಪುಂಡ್ರವನ್ನು ಹಚ್ಕೊಳ್ಬೇಕು. ಆದರೆ ಬೇರೆ ಸಮಯದಲ್ಲೂ ಶೌಚಾದಿಗಳನ್ನು ಮಾಡಬೇಕಾದ್ರೆ ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿ ಬಂದ ಮೇಲೆ ನಾವು ಶುದ್ಧವಾದ ಮಣ್ಣನ್ನು ಇಟ್ಕೊಂಡು ತೊಳೆದ್ರೆ ಒಳ್ಳೆಯದು. ಆದರೆ ಈಗ ಸಿಟಿಯಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕೆ ಕಷ್ಟ ಆಗುತ್ತೆ, ಯಾಕೆಂದರೆ ಬಚ್ಚಲು ಕಟ್ಕೊಂಡ್ಬಿಡತ್ತೆ. ಹಾಗಾಗಿ ಅದನ್ನು ಜರಡಿ ಆಡಿ ತುಂಬ ಹಿಟ್ಟಿನಂತೆ ಬಹಳ ನುಣುಪಾದ ಮಣ್ಣನ್ನು ಜಾಗ್ರತೆಯಾಗಿ ಉಪಯೋಗಿಸೋದು ಒಳ್ಳೆಯದು. ಇಷ್ಟಂತ ಹೇಳಬಹುದು. ಉಪಯೋಗಿಸ್ಬೇಕಾದ್ರೆ ಈ ರೀತಿಯಾಗಿ ಉಪಯೋಗಿಸಿದ್ರೆ ಒಳ್ಳೆಯದು. ಮುಖ್ಯವಾಗಿ ಆಚಾರ್ಯರು ಶ್ರುತಿಯನ್ನು ಉದಾಹರಿಸಿದ್ರು. ಅಲ್ಲಿ ಮೃತ್ತಿಕೆ ಅಂತ ಹೇಳಿದ್ರೆ ನಮ್ಮ ಅನುಸಂಧಾನ ಏನಿರಬೇಕು, ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸ ದೇವರು ತಿಳಿಸ್ತಾರೆ ಏನು ಅಂತಂದರೆ ಮೃದಭಿಮಾನಿ ದೇವತೆ, ಪ್ರತಿಯೊಂದಕ್ಕೂ ಒಬ್ಬೊಬ್ಬ ದೇವತೆ ಅಂತ ಇರ್ತಾರೆ. ಹಾಗಾಗಿ ನಮ್ಮನ್ನು ಅಂದರೆ ಮುಂದಿನ ಹಂತಕ್ಕೆ ಇವೆಲ್ಲವೂ ಜ್ಞಾನ ಸಂಪಾದನೆಗೆ ಪೂರ್ವದ ಹಂತಗಳು. ಹಾಗಾಗಿ ಒಂದೊಂದೇ ದೇಹ ಶುದ್ಧಿ ಇದೆಲ್ಲ. ಹಾಗಾಗಿ ಅಲ್ಲಿ ಮಾಡತಕ್ಕಂಥದ್ದು ಯಾರು ಅಂತಂದರೆ ಮೃತ್ತಿಕೆ ಅಂದರೆ ಜಡಮಣ್ಣು ಅಂತ ತಾತ್ಪರ್ಯ ಅಲ್ಲ, ಆ ಮೃತ್ತಿಕೆಗೆ ಅಭಿಮಾನಿ ದೇವತೆ ಇದ್ದಾರೆ. ಆ ದೇವತೆ ನಮ್ಮನ್ನು ಪವಿತ್ರಗೊಳಿಸ್ತದೆ ಅನ್ನುವ ಚಿಂತನೆ ಮಾಡಿಕೊಂಡಾಗ ಆಗ ಹೆಚ್ಚು ಫಲದಾಯಕ ಆಗತ್ತೆ. ಸರಿ, ಮೃತ್ತಿಕೆ ಧಾರಣೆ ಆಯಿತು. ಇನ್ನು ತುಳಸಿ ಮೃತ್ತಿಕೆ ಹೋದು, ಇನ್ನು ಗೋಪಿಚಂದ್ರನೂ ಧಾರಣೆ ಆಯಿತು. ಆದರೆ ನಮಗೆ ಶುರುವಾದ ಕೂಡಲೇ ತಂದಿಟ್ಕೊಳ್ಳೋದು ಆಚಮನದ ಪಾತ್ರೆ ಅಂತ ಅನ್ಕೋತೀವಿ, ಹೌದಾ? ಅದಕ್ಕೊಂದು ಮಂಡಲ ಮಾಡ್ಕೊಂಡು ಆಚಮನ ಪಾತ್ರೆ ಅಂತ ಇಟ್ಕೊಳ್ತೀವಿ. ಈ ಆಚಮನ ಮಾಡೋದು ಬಹಳ ರಗಳೆ. 3 ಸರಿ ನೀರು ಕುಡೀರಿ ಅಂತಾರೆ. ಬಾಯಾರಿಕೆಗೆ ಸ್ವಲ್ಪ ತಮಗೆ ಎತ್ಬೋದು ಅಂತಾರೆ, ಇಲ್ಲ ಅಂತಾರೆ. ಎಷ್ಟು ಉದ್ದಿನ ಬೇಳೆ ನೆನೆಯುವಷ್ಟು ಅಂತಾರೆ. ಯಾಕೆ ಅಷ್ಟಷ್ಟೇ ತೊಗೊಳ್ಳೋದ್ರಲ್ಲಿ ಏನು ಅರ್ಥ? ಹೀಗಾಗಿ ಆಚಮನ ಮತ್ತು ಆ ಪ್ರಾಣಾಯಾಮ, ನಮಗೂ ಮೂಗು ಕಟ್ಕೊಂಬಿಟ್ಟಿರುತ್ತೆ. ಪ್ರಾಣಾಯಾಮ ಮಾಡಲೇಬೇಕಾ, ಮುಂದೆ ಹೋಗಬೇಕಾ, ಹಂಗೆ ಮಾಡೋದಾ, ಎಗರಿಸ್ಬೋದಾ? ಇಲ್ಲ, ಪ್ರಾಣಾಯಾಮ ಮಾಡಲೇಬೇಕು ಹೇಳ್ತಾರೆ.
ಹೀಗಾಗಿ ಆಚಮನ ಮತ್ತು ಪ್ರಾಣಾಯಾಮ ಕಡ್ಡಾಯ ಅಂತ ಹೇಳಿದೆ ವಿಧಿ. ಆದರೆ ಅದರ ಮಹತ್ವ ಏನು? ಸರಿ, ಯಾಕೆ ಅಂತಂದರೆ ಇವಾಗ ಆಚಮನ ಸರಿ, ಈಗ ಹೊರಗಡೆ ಬೇರೆ ಬೇರೆ ವರ್ಕ್ಶಾಪ್ಗಳೆಲ್ಲ ನಡೀತಾ ಇದೆ. ಆ ವರ್ಕ್ಶಾಪ್ಗಳಲ್ಲಿ ಪ್ರಾಣಾಯಾಮ ಮಾಡಿಸ್ತಾರೆ. ಏನು ಮಂತ್ರ ಇಲ್ಲದೆ ಅಷ್ಟೇ ಪ್ರಾಣಾಯಾಮ, ಅದಕ್ಕೆ ಫಲ ಇದೆಯೋ ಅಥವಾ ನಾವು ಮಂತ್ರ ಸಹಿತ ಮಾಡೋದ್ರಲ್ಲಿ ಫಲ ಉಂಟೋ ಅನ್ನೋದು ಪ್ರಶ್ನೆ. ಇವಾಗ ಪ್ರಧಾನ ಅಂಶ ಯಾವುದರಲ್ಲಿ ಆಗಲಿ ಮೊದಲು ಆಚಮನ ಮಾಡಬೇಕು. ಆಚಮನವನ್ನು ಮಾಡದೇ ಇದ್ದರೆ ಯಾವ ಕಾರ್ಯವೂ ಕೂಡ ಸಫಲವಾಗೋದಿಲ್ಲ. ಅದಕ್ಕೆ ಒಂದು ಬೃಹತ್ ಸಂಹಿತೆಯನ್ನು ಹೇಳುತ್ತೆ, ಕ್ರಿಯಾಂ ಯಃ ಕುರುತೆ ಮೋಹಾತ್ ಅನಾಚಮೇವ ನಾಸ್ತಿಕಃ ವ್ಯರ್ಥ ತಸ್ಯ ಕ್ರಿಯಾ ಸರ್ವಾ ಅಂತೀವಲ್ಲ. ಹಾಗಾಗಿ ನಾವು ಆಚಮನವನ್ನು ಮಾಡಿ ನಂತರ ಕಾರ್ಯವನ್ನು ಮಾಡಬೇಕು. ಇಲ್ಲದೇ ಎಲ್ಲ ಕಾರ್ಯಗಳು ಕೂಡ ಅದರ ಸಾಫಲ್ಯವನ್ನು ಪಡೆಯೋದಿಲ್ಲ. ಇವಾಗ ಆಚಮನ ಮಾಡಬೇಕಾದರೆ ಆಚಮನ ಮಾಡೋದ್ರಿಂದ ಏನಾಗುತ್ತೆ, ಆಚಮನ ಮಾಡೋದ್ರಿಂದ ಏನೇನು ಫಲ ಆಗುತ್ತೆ? ಇವಾಗ ಆಚಮನ ಮಾಡೋದ್ರಿಂದಾಗಿ ಬ್ರಾಹ್ಮಣ ಅತ್ಯಂತ ಪೂಜ್ಯನಾಗ್ತಾನೆ. ಅದು ಹೇಗೆ ಅಂದರೆ, ಮೊದಲು ಆಪೋಷಣದಿಂದ ಋಗ್ವೇದ ತೃಪ್ತಿ ಆಗುತ್ತೆ. ಅಂದರೆ ಋಗ್ವೇದ ಅಂದರೆ ಋಗ್ವೇದ ಅಭಿಮಾನಿ ದೇವತೆ ಸಂತುಷ್ಟಿಯನ್ನು ಹೊಂದುತ್ತಾನೆ. ಇನ್ನು ಎರಡನೇ ಆಪೋಷಣದಿಂದ ಯಜುರ್ವೇದ ಅಭಿಮಾನಿ ಸಂತುಷ್ಟಿ ಹೊಂದುತ್ತಾನೆ. ಇನ್ನು ಮೂರನೇ ಆಪೋಷಣದಿಂದ ಅಥರ್ವ ವೇದದ ಅಭಿಮಾನಿ ಏನಾಗ್ತಾನೆ, ತೃಪ್ತಿಯನ್ನು ಹೊಂದುತ್ತಾನೆ. ಹೀಗೆ ಮಾಡೋದ್ರಿಂದಾಗಿ ಒಳ್ಳೆ ಸದ್ಬ್ರಾಹ್ಮಣ, ಸದಾಚಾರನಿಷ್ಠನಾಗಿರತಕ್ಕಂಥ ಬ್ರಾಹ್ಮಣ ಹೀಗೆ ಆಚಮನ ಮಾಡೋದ್ರಿಂದಾಗಿ ಅವನು ದೇವತೆಯನ್ನು ಸಂತೋಷಗೊಳಿಸ್ತಾನೆ ಮತ್ತು ಹಾಗೆ ಇಲ್ಲಿಯೂ ಕೂಡ ಲೋಕವನ್ನು ಸಂತೋಷಗೊಳಿಸ್ತಾನೆ ಅಂತ. ಇವಾಗ ಆಚಮನ ಮಾಡಬೇಕು, ಹೀಗಾಯಿತು. ಆಚಮನ ಹೇಗೆ ಮಾಡಬೇಕು? ನಾವು ಆಚಮನ ಅಂದ ತಕ್ಷಣ ಯಾರೋ ತರ್ತೇವೆ, ಮಾಡಿಬಿಡ್ತೇವೆ. ಎಂತಹ ಒಂದು ಜಲದಿಂದ ನಾವು ಆಪೋಷಣ ಮಾಡಬೇಕು ಅಂದರೆ ಬಿಸಿ ನೀರನ್ನು ಮಾಡಿಬಿಡ್ತೇವೆ. ಏನೂ ಸಿಕ್ಕಿಲ್ಲ ಅಂದರೆ ನಾವು ಬಿಸಿ ನೀರು ತೊಗೊಂಡ್ಬಿಡ್ತೇವೆ, ಬಿಸಿನೀರನ್ನು ಮಾಡಿಬಿಡ್ತೇವೆ. ಬಿಸಿನೀರನ್ನು ಮಾಡಬಾರ್ದು. ಮತ್ತು ಕಲುಷಿತವಾದ ನೀರಿನಿಂದ ಮಾಡಬಾರ್ದು. ಮತ್ತು ದುರ್ವಾಸನೆ ಬರ್ತಾ ಇರುತ್ತೆ, ಅದರಿಂದ ಆಚಮನ ಮಾಡಬಾರ್ದು. ಹೀಗೆ ಆಚಮನ ವಿಧಿಯನ್ನು ನಾವು ಅನುಸರಿಸಿ ಮಾಡಬೇಕು. ಹಾಗಾಗಿ ಆಚಮನವನ್ನು ಯಾವ ವಿಧಿಯಿಂದ ಹೇಳಿದ್ದಾರೋ ಮತ್ತು ಶುದ್ಧವಾಗಿರತಕ್ಕಂತಹ ತಂಪಾದ ನೀರಿನಿಂದ ಆಚಮನ ಮಾಡಬೇಕು. ಇವಾಗ ಆಚಮನ ಯಾವಾಗ ಮಾಡಬೇಕು ಅಂತ, ಆಚಮನ ನಾವು ಸೀನು ಜಪದಲ್ಲಿ ಕೂತಿರ್ತೇವೆ, ಸೀನು ಬಿಡ್ತೇವೆ. ಆವಾಗ ಆ ಸೀನು ಬಂದಿದ್ದಾಗಿ ಆ ಕರ್ಮ ಸಾಫಲ್ಯ ಬರಬೇಕಾದರೆ ಏನಾಗಬೇಕು, ಆಚಮನ ಮಾಡಬೇಕು ಅವಾಗ. ಹಾಗಾಗಿ ಆವಾಗ ಅದು ಶುದ್ಧಿಯಾಗಿ ತನ್ನ ಫಲವನ್ನು ಅದು ಕೊಡುತ್ತೆ. ಇನ್ನು ಉಗುಳಿದಾಗ ಏನೋ ಒಂದು ಉಗುಳು ಬಂದು ಆವಾಗ ಉಗುಳಿದಾಗ ಮತ್ತೆ ಆಚಮನ ಮಾಡಬೇಕು. ನಂತರ ನಾವು ವಸ್ತ್ರಾಂತರ ಮಾಡ್ತೇವೆ, ಆವಾಗಲೂ ಕೂಡ ಆಚಮನ ಮಾಡಬೇಕು. ಇದೆಲ್ಲ ಶುದ್ಧಿಯನ್ನು ಮಾಡಿದಾಗ ಅದು ಸಾಫಲ್ಯವನ್ನು ಪಡ್ಕೊಳ್ಳುತ್ತೆ. ಮತ್ತು ನಿದ್ರೆ ಬಂದ್ಬಿಡುತ್ತೆ, ಏನೋ ಆಲಸ್ಯದಿಂದಾಗಿ ಅಥವಾ ದೇಹ ಸುಸ್ತಾದಾಗ ನಿದ್ರೆ ಬಂದ್ಬಿಡುತ್ತೆ. ಆ ನಿದ್ರಾ ಪರಿಹಾರಕ್ಕಾಗಿಯೂ ಕೂಡ ನಾವು ಆಚಮನ ಮಾಡಬೇಕು. ತದನಂತರದಲ್ಲಿ ಆಮೇಲೆ ನಿದ್ರೆ ಮಾಡೋದ್ರಿಂದ ಮತ್ತೆ ಕೊನೆಯಲ್ಲಿ ನೊರೆ ಬರ್ತಾ ಇರುತ್ತೆ. ಒಂದೊಂದು ಸಲ ಏನು ಮಾಡೋಕ್ಕಾಗಲ್ಲ, ಮಾನವ ಅಲ್ವಾ, ರಕ್ತ ಮಾಂಸಗಳಿಂದ ಕೂಡಿರತಕ್ಕಂಥ ದೇಹ, ನೊರೆ ಬರುತ್ತೆ. ಆವಾಗ ನೊರೆ ಬಂದಾಗಲೂ ಕೂಡ ಆಚಮನ ಮಾಡಬೇಕು. ಆಚಮನ ಮಾಡಿದಾಗ ಈ ಕರ್ಮಗಳಲ್ಲಿ ಏನು ಕುತ್ತು ಬರುತ್ತೆ, ಆ ಕುತ್ತನ್ನು ಪರಿಹರಿಸಿ ಮಾಡತಕ್ಕಂತಹ ಕರ್ತೃವಿನವನ್ನು ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುತ್ತೆ ಅದು. ಹಾಗಾಗಿ ಆಚಮನ ಹಿಂದಿನವರು ಯಾವ ಕಾಲದಲ್ಲಿ ಮಾಡಿದರು ಅಂತ, ಮೊದಲು ಸ್ನಾನದಲ್ಲಿ ಆಚಮನ ಮಾಡಬೇಕು. ಮತ್ತು ಆಚಮನ ಸ್ನಾನ ಆಯಿತು, ಆಮೇಲೆ ಸಂಧ್ಯಾಕ್ರಿಯೆಯಲ್ಲಿ ಮಾಡಬೇಕು. ತದನಂತರದಲ್ಲಿ ಶ್ರಾದ್ದದಲ್ಲಿ ಮಾಡಬೇಕು. ತದನಂತರದಲ್ಲಿ ಪೂಜೆ ಮತ್ತು ಹೋಮದಲ್ಲಿ ಮಾಡಬೇಕು. ಹೀಗೆ ಆಯಾ ಕಾಲದಲ್ಲಿ ತ್ರಿಷುಸ್ಮೃತ 3 ಬಾರಿ ಆಚಮನ ಮಾಡಬೇಕು. ಸಂಧ್ಯಾಕಾಲದಲ್ಲಿ ಮತ್ತು ಅರ್ಘ್ಯ ಪ್ರದಾನ ಕಾಲದಲ್ಲಿ 1 ಸಲ ಮಾಡಿದ್ರೆ ಸಾಕು ಆಚಮನ. ಇಲ್ಲೆಲ್ಲ 3 ಸಲ ಮಾಡಬೇಕು. ಹೋಮದಲ್ಲಿ ಆಗಲಿ, ದೇವತಾರ್ಚನೆಯಲ್ಲಿ ಆಗಲಿ, ಮತ್ತು ಸಂಧ್ಯಾವಂದನೆಯಲ್ಲಿ ಆಗಲಿ. ಹೀಗೆ ಮಾಡಿದಾಗ ಆ ಕರ್ಮಗಳಲ್ಲಿ ಆ ಸಂದರ್ಭ ಅನುಸಾರವಾಗಿ 3 ಸಲ ಆಚಮನ ಮಾಡಬೇಕು. ನಮ್ಮ ಹಿಂದಿನವರು ಯಾವ ಸಮಯದಲ್ಲಿ ಅದನ್ನು ಆಚಮನ ಕ್ರಿಯೆಯನ್ನು ನಡೆಸಿ ಅವರು ಪ್ರಸಿದ್ಧಿಯನ್ನು ಹೊಂದಿದ್ದಾರೆ ಅಂದರೆ, ಒಬ್ಬ ಉತ್ತುಂಗ ಋಷಿಕುಮಾರ ಇದ್ದ. ಅವನು ಗುರುಕುಲ ವಾಸವನ್ನು ಮಾಡ್ತಾಯಿದ್ದ. ಗುರುಕುಲ ವಾಸ ಮುಗೀತು ಅವನು. ಆವಾಗ ಆ ಗುರುಕುಲ ವಾಸ ಮುಗಿದ ನಂತರ ಗುರುದಕ್ಷಿಣೆ ಕೊಡಬೇಕು ಗುರುಗಳಿಗೆ. ಗುರುಕುಲ ವಾಸ ನಂತರ ಗುರುದಕ್ಷಿಣೆ ಕೊಡಬೇಕು. ಗುರುಗಳು ವಿದ್ಯೆ ಹೇಳಿರ್ತಾರೆ, ಅದಕ್ಕೆ ತಕ್ಕಂತೆ
ವಿದ್ಯಾದಾನ ಮಾಡಿದಂದಾಗಿ ಅವರಿಗೆ ಯಥಾಶಕ್ತಿ ಕೊಡಬೇಕು. ನಮಗೆ ಅವರು ಕೇಳಿದಷ್ಟು ಅಥವಾ ಯೋಗ್ಯತೆಗೆ ತಕ್ಕಂತೆ ನಾವು ಕೊಡ್ತೀವಿ ಅಂತ ಅಲ್ಲ, ನಮಗೆ ಅನುಸಾರವಾಗಿ ಕೊಡಬೇಕು. ಗುರು ದಕ್ಷಿಣೆ ಕೊಡಬೇಕು. ಗುರುಗಳನ್ನು ಕೇಳಿದ ಅವನು ಏನು ಕೊಡಬೇಕು ಅಂತ. ಗುರುಗಳು ಹೇಳಿದರು, ನನಗೇನು ಬೇಡ, ನನ್ನ ಪತ್ನಿಯನ್ನು ಕೇಳು ಅಂತ. ಗುರುಪತ್ನಿಯನ್ನು ಕೇಳಿದ ಅವನು ಏನು ಕೊಡಬೇಕು ಅಂತ. ಗುರುಪತ್ನಿ ಹೇಳಿದ್ದು, ಒಂದು ಉತ್ಸವ ಇದೆ, ಹಾಗಾಗಿ ನನಗೆ ಕರ್ಣಕುಂಡಲ ಬೇಕು, ಅಲ್ಲಿ ಪೌಷ್ಯರಾಜ ಇದ್ದಾನೆ, ಅವನ ಹೆಂಡತಿಯ ಕರ್ಣಕುಂಡಲ ಬೇಕು ಅಂತ ಹೇಳಿದ್ಲು ಅವಳು. ಇವನು ಹೊರಟ, ಉತ್ತುಂಗ ಋಷಿಕುಮಾರ ಹೊರಟ. ಹೋದ, ಆ ಪೌಷ್ಯರಾಜನ ಬಳಿ ಹೋಗಿ ಕೇಳಿದ, ಹೀಗೆ ನಾನು ಬಂದಿದ್ದೇನೆ ಬೇಕು ಅಂತ. ರಾಣಿ ಇದ್ದಾಳೆ ಕೇಳಿ ಅಂತ ಹೇಳಿದೆ. ಇವನು ಸೀದಾ ಹೋದ. ಅಂತಃಪುರಕ್ಕೆ ಹೋದಾಗ ರಾಣಿ ಇರಲಿಲ್ಲ. ಬಂದು ಮತ್ತೆ ಪೌಷ್ಯರಾಜನ ಕೇಳಿದ, ಏನಿದು ಹೇಳಿದೆ ಅಲ್ಲಿ ಇಲ್ಲ ಅಂತ. ಅದಕ್ಕೆ ಆ ರಾಜ ಏನು ಹೇಳಿದ, ನೀವು ಏನೋ ಒಂದು ನಿಮಿತ್ತದಿಂದ ಅಶುಚಿಯಾಗಿದ್ದೀರಿ, ಹಾಗಾಗಿ ಕಾಣ್ತಾ ಇಲ್ಲ ಅಂತ. ಆವಾಗ ಅವನು ವಿಚಾರ ಮಾಡಿದ, ಏನಾಗಿದೆ ಅಶುಚಿಯಾಗಿದ್ದೇನೆ ವಿಚಾರ ಮಾಡಿದಾಗ ಗಡಿಬಿಡಿಯಲ್ಲಿ ಏನು ಮಾಡಿದ್ದಾನು, ಓಡಾಡಿಕೊಂಡು ನಿಂತುಕೊಂಡು ಆಚಮನ ಮಾಡಬಹುದು. ಆಚಮನ ನಿಯಮ ಎಷ್ಟು ಪ್ರಾಶಸ್ತ್ಯ ಇದೆ ನೋಡಿ ಹಿಂದೆ. ಆಚಮನ ಹಾಗೆ ಮಾಡಿಬಿಟ್ಟಿದ್ದ ಅವನು. ಆಚಮನಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಆಚಮನ ಅವನು ನಿಂತುಕೊಂಡು ಅವಸರದಿಂದ ಓಡಾಡಿಕೊಂಡು ಮಾಡಿಬಿಟ್ಟಿದ್ದ, ಹಾಗಾಗಿ ಅವಳು ಕಾಣಲಿಲ್ಲ. ನಂತರ ಮತ್ತೇನು ಮಾಡಿದ, ಆ ಋಷಿಕುಮಾರ ಕೈಗಾಲು ತೊಳೆದುಕೊಂಡು ಆಚಮನ ಮಾಡಿ ಮತ್ತೆ ಅಂತಃಪುರಕ್ಕೆ ಹೋದ. ಆವಾಗ ಅಲ್ಲಿ ಕಂಡ್ಳು ಅವಳು. ಹಾಗಾಗಿ ಪತಿವ್ರತೆಯಾಗಿರ್ತಕ್ಕಂತಹ ಆ ಯಾವ ರಾಜನ ಪತ್ನಿಯೇ ಕಾಣದೇ ಇರಬೇಕಾದ್ರೆ ನಾವು ಆಚಮನ ನಿಯಮವನ್ನು ಪಾಲಿಸದೇ ಇದ್ದರೆ ಧ್ಯಾನಕ್ಕೆ ಕೂಡ್ತಾ ಇದ್ದೀವಿ, ಅಂದರೆ ಲೋಕದ ಒಡೆಯ ಭಗವಂತನ ಧ್ಯಾನಕ್ಕೆ ಕೂಡ್ತಾ ಇದ್ದೀವಿ ನಾವು. ಆವಾಗ ನಾವು ಆಚಮನ ನಿಯಮವನ್ನು ಪಾಲನೆ ಮಾಡದೇ ಇದ್ದರೆ ಭಗವಂತ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಆಚಮನ ನಿಯಮ ಅತ್ಯಂತ ಪ್ರಾಮುಖ್ಯತೆ ಇದೆ. ಮತ್ತು ಇನ್ನೊಂದು ಪ್ರಸಂಗ, ಶೃಂಗಿ ಅಂತ ಒಬ್ಬ, ಅವನು ಕೂಡ ಪರೀಕ್ಷಿತ್ ರಾಜ ತನ್ನ ತಂದೆಗೆ ಅಗೌರವ ತೋರಿದ ಎಂಬುದಾಗಿ ತಿಳಿದು ಶಾಪಕ್ಕೆ ಮುಂದಾಗ್ತಾನೆ. ಶಾಪ ಕೊಡುವ ಮುಂಚೆ ಅವನು ಆಚಮನ ಮಾಡಿ ಶಾಪ ಕೊಡ್ತಾನೆ. ಹಾಗಾಗಿ ನಾವು ಎಷ್ಟು ಶ್ರದ್ಧೆಯಿಂದ ನಾವು ಒಂದು ಕ್ರಿಯೆಯನ್ನು ನಡೆಸ್ತೇವೋ ಅಷ್ಟು ಫಲಪ್ರದ ಆಗುತ್ತೆ. ತದನಂತರ ಶಾಪ ಕೊಟ್ಟ ಅದು ವಿಧಿವತ್ತರ ಆಯಿತು. ಹಾಗಾಗಿ ಹೀಗೂ ಕೂಡ ಆಚಮನ ಪ್ರಸಂಗಗಳಲ್ಲಿ ಪೂರ್ವಿಕರು ಹೀಗೆ ಆಚಮನ ನಿಯಮವನ್ನು ಅನುಸಾರ ಮಾಡಿದ್ದಾರೆ. ಮತ್ತು ನಮ್ಮ ಭೀಮಸೇನ ದೇವರು ಅತಿ ಮುಖ್ಯವಾಗಿ ಅವರು ಬಕಾಸುರನ ಜೊತೆ ಹೋರಾಟ ಕೇಳ್ತಿದ್ದಾರೆ. ಅವನು ಬರ್ತಾ ಇದ್ದಾನೆ, ಇವರೆಲ್ಲ ಬಹುಜನವನ್ನು ಮುಗಿಸಿದ್ದಾರೆ. ಆ ಸಂಕಟ ಸಮಯದಲ್ಲಿ ನಾವು ಯಾವುದೇ ಸಮಯ ನಮಗೇನೋ ಸಂಕಟ ಇಲ್ಲ, ಆದರೂ ಕೂಡ ನಾವು ಆಚಮನ ಮಾಡೋದಿಲ್ಲ. ಆದರೆ ಅವರು ಸಂಕಟ ಸಮಯದಲ್ಲೂ ಕೂಡ ಭೀಮಸೇನ ದೇವರು ಆಚಮನ ಮಾಡಿ ತದನಂತರದಲ್ಲಿ ಅವನ ಜೊತೆ ಕಾಳಗವನ್ನು ಮಾಡ್ತಾರೆ. ಹಾಗಾಗಿ ಆಚಮನ ತುಂಬ ಪ್ರಾಮುಖ್ಯತೆ ಇದೆ. ಹಾಗಾಗಿ ಆಚಮನವನ್ನು ಮಾಡಿ ನಾವು ನಮ್ಮ ನಿಯಮವನ್ನು ಪಾಲನೆ ಮಾಡಬೇಕು. ಆಚಮನ ಶುದ್ಧಿಗಾಗಿ ಹೌದು, ಇದಕ್ಕೆ ಬಿಟ್ಟು ಬೇರೆಯೇ ಹೇಳಲಿಕ್ಕಾಗಲ್ಲ. ಲೌಕಿಕವಾಗಿ ಶುದ್ಧಿಗಾಗಿ, ಹಾಗಾಗಿ ಲೌಕಿಕವಾಗಿ ದೇಹ ಶುದ್ಧಿ ಮಾಡಿಕೊಂಡ್ರೆ, ಮನಸ್ಸಿನ ಶುದ್ಧಿ ಮಾಡಿಕೊಂಡ್ರೆ ಇಷ್ಟೇ, ದೇವರ ಸ್ಮರಣೆ ಮಾಡಬೇಕು. ಯಾವಾಗಲೂ ಜಪದಲ್ಲಿ ಗಾಯತ್ರಿ ಜಪ, ನಾರಾಯಣ ಅಷ್ಟಾಕ್ಷರ ಜಪ ಸ್ವಲ್ಪವೇ ಇರುತ್ತೆ. ಅದಕ್ಕೆ ಪೂರ್ವ ತಯಾರಿಯೇ ಹೆಚ್ಚು. ಎಲ್ಲದರಲ್ಲೂ ಗುರು ನಮಸ್ಕಾರ ಆಗಬೇಕು, ಕರಶುದ್ಧಿ ಆಗಬೇಕು, ಪಾಪ ಪುರುಷ ವಿಸರ್ಜನೆ ಆಗಬೇಕು, ಪುಣ್ಯ ಪುರುಷ ಧ್ಯಾನ ಆಗಬೇಕು, ತತ್ವನ್ಯಾಸ, ಮಾತೃಕಾನ್ಯಾಸ, ಎಲ್ಲ ಆಸನ ಶುದ್ಧಿ ಎಲ್ಲ ಮಾಡೋದು ಗಾಯತ್ರಿ ಅಷ್ಟಾಕ್ಷರ ಜಪಕ್ಕಾಗಿ ಮೀಸಲು. ಹೆಣ್ಮಕ್ಳು ಗುರುಮಂತ್ರಕ್ಕಾಗಿ ಇದೆಲ್ಲವೂ ಕೂಡ ಮೀಸಲು. ಹಾಗಾಗಿ ಜಪಕ್ಕೆ ಬೇಕಾದ ಸಿದ್ಧತೆಗಳಲ್ಲಿ ಆಚಮನವು ಒಂದು, ಶುದ್ಧಿಗಾಗಿ ಇನ್ನೊಂದು. ಮತ್ತು ಇದು ಹೀಗೆಲ್ಲ ಕ್ರಿಯೆ ಮಾಡ್ತೀವಲ್ಲ, ಹಾಗೆ ದೇವರ ಧ್ಯಾನ ಮಾಡಬೇಕು. ಮಂತ್ರಾಚಮನವೂ ಇದೆ, ನೆನೆಸಿಕೊಳ್ಳೋದು. ಯಾಕೆಂದರೆ ಪ್ರಯಾಣದಲ್ಲೆಲ್ಲ ಕೆಲವೊಮ್ಮೆ ನೀರು ಸಿಗೋದಿಲ್ಲ, ಪಾರಾಯಣ ಮಾಡಬೇಕು ಅಂತ ಅನಿಸುತ್ತೆ, ಶುದ್ಧಿ ಆಗಬೇಕು ಅಂತ ಅನಿಸುತ್ತೆ. ಆಗ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಹಾಗೆ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಒಳ್ಳೆಯದು. ಪ್ರಯಾಣದಲ್ಲಿ ಒಳ್ಳೆಯ ಪರಿಸರದಲ್ಲಿದ್ದಾಗ, ಅನುಕೂಲವಾದ ಸ್ಥಳ ಇದ್ದಾಗ ಆಚಮನವನ್ನು ದೈಹಿಕವಾಗೂ ಮಾಡಿ. ಆದರೆ ಮತ್ತು ಹೀಗೆಲ್ಲ ಮಾಡೋದು ಏನಾರೊಂದು ತಾಂತ್ರಿಕವಾಗಿ ಏನಾರೊಂದು ಕೈಕಾಲುಗಳ ಚಲನೆ ಇದ್ದರೆ ನಮಗೆ ಏಕಾಗ್ರತೆ ಬರುತ್ತೆ. ಹಾಗೆ ಕೇವಲ ಮಂತ್ರದಿಂದ ಅಷ್ಟು ಏಕಾಗ್ರತೆ ಬರೋದಿಲ್ಲ. ಹಾಗಾಗಿ ಯಾವುದೇ ಕೆಲಸ ಆಗಬೇಕಾದ್ರೂ ಕೂಡ ಮಾತು ಸಹಾಯ ಮಾಡುತ್ತೆ. ಅಂದರೆ ಬೇರೆಯವ್ರ ಜೊತೆ ಹರಟೆ ಅಲ್ಲ, ಒಟ್ಟು ನಾಲಿಗೆ ಮಂತ್ರವನ್ನು ಹೇಳೋದು, ಹಾಗೆ ಕೈಕಾಲುಗಳ ಚಲನೆ, ಇವುಗಳಿಂದಲೂ ಕೂಡ ಆಗತ್ತೆ, ಏಕಾಗ್ರತೆ ಬರುತ್ತೆ. ಮತ್ತು ಇನ್ನೊಂದು, ಎಷ್ಟು ತೊಗೊಳ್ಬೇಕು, ಉದ್ದಿನ ಕಾಳು ಅಂತ ಹೇಳಿದ್ರು. ಸಾಸಿವೆ ಕಾಳು ಮುಳುಗೋ ಅಷ್ಟು ತೊಗೊಂಡ್ರೆ ಅದು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಬರೀ ಕೈ ಮಾತ್ರ ತೊಯ್ಯುತ್ತೆ, ಬಾಯಿಗೆ ಹೋಗೋದಿಲ್ಲ.
ಹಾಗಾಗಿ ಉದ್ದಿನ ಕಾಳಿನಷ್ಟು ಅಂತ. ಉದ್ದಿನ ಕಾಳಿಗಿನ್ನು ಮುಳುಗೋದಕ್ಕಿಂತ ಮೀರಿ ತಗೊಂಡ್ರೆ ಆಚಮನ ಬೇಕಾದಷ್ಟು ಸಲ ಇದೆ. ಗಾಯತ್ರಿ ಜಪ ಬರೋ ಅಷ್ಟೊತ್ತಿಗೆ ಮೂತ್ರಕ್ಕೆ ಹೋಗ್ಬೇಕಾಗತ್ತೆ. ನಾವು ಇಲ್ಲ, ಇದು ನಿಜ. ಇದು ನಾವು ಚಿಕ್ಕ ಹುಡುಗರಿದ್ದಾಗ ಏಕಾದಶಿ ಉಪವಾಸ ಮಾಡ್ತಿದ್ವಿ. ಸುಸ್ತು ತಡ್ಕೊಳ್ಳಿಕ್ಕಾಗ್ತಿರಲಿಲ್ಲ. ಸಾಯಂಕಾಲ ಜಪದಲ್ಲಿ ಆಚಮನದ ನೆಪದಲ್ಲಿ ಒಂದೊಂದು ಬೊಗಸೆ ನೀರು ಕುಡಿತಾ ಇದ್ವಿ, ಆಚಮನದಲ್ಲಿ ದೋಷ ಇಲ್ಲ ಅಂತ. ಹಾಗಾಗಿ ಇಷ್ಟೇ ಒಂದು ದೈಹಿಕವಾದ ಶಿಸ್ತು, ಅದು ಎಲ್ಲ ಕೆಲಸದಲ್ಲೂ ಇರಬೇಕು. ಬರೀ ಲೌಕಿಕವಾದ ಕೆಲಸದಲ್ಲಿ ಇದ್ದರೆ ಸಾಲದು, ಧಾರ್ಮಿಕವಾದ ಕ್ರಿಯೆಗಳಲ್ಲೂ ಕೂಡ ಒಂದು ಶಿಸ್ತಿರಬೇಕು. ಆ ಶಿಸ್ತನ್ನು ಪಾಲನೆ ಮಾಡೋದ್ರಿಂದ ಎಲ್ಲ ಕರ್ಮಗಳು ಚಂದ ಆಗತ್ತೆ. ಇದೇ ಲೌಕಿಕವಾದ ಫಲ. ಹೀಗಾಗಿ ಆಚಮನಕ್ಕೆ ಒಂದು ವಿಧಿ ಇದೆ, ಅದರ ಚೌಕಟ್ಟಿದೆ ಅಂತ ತಿಳಿಸ್ಕೊಟ್ರು. ಯಾವ್ಯಾವ ಕಾಲದಲ್ಲಿ ಮಾಡಬೇಕು ಅನ್ನೋದು ತೋರಿಸ್ಕೊಟ್ರು. ಇಲ್ಲಾಂದರೆ ನೆನೆ ತಾನೇ ಏಕಾದಶಿ ಕಳೆದು ಹೋಯಿತು, ನಮಗೆ ಬಾಯಾರಿಕೆ ಆದಾಗೆಲ್ಲ ಒಂದು ಆಚಮನ ಅಂಥೇಳಿ ಸಂಧ್ಯಾ ವಂದನೆ ಒಂದು ನೆಪದಿಂದ ಕೇಶವ ಸ್ವಾಹ ಅಂತ ಒಂದು ತಮಗೆ, ನಾರಾಯಣ ಸ್ವಾಹ ಅಂತ ಒಂದು ತಮಗೆ ಹೋದರೆ ಮತ್ತೆ ಆ ತಮಗೆ ಹಿಡ್ಕೊಂಡೆ ಮತ್ತೆ ಶೌಚಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ ಅಂತ ತಿಳ್ಕೊಂಡ್ವಿ. ಹೀಗಾಗಿ ಆಚಮನದ ಬಗ್ಗೆ ತಿಳಿದ್ರೆ ಇನ್ನು ಪ್ರಾಣಾಯಾಮದ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನು ತಿಳಿಸಿ. ಪ್ರಾಣಾಯಾಮ ಪರಂಬಲಂ ಎಂಬುದಾಗಿ ಭಾಗವತ ಹೇಳ್ತಾ ಇದೆ. ಹಾಗೆ ಪ್ರಾಣಾಯಾಮ ಒಂದು ಉತ್ತಮವಾದ ಅಸ್ತ್ರ ಮನುಷ್ಯನಿಗೆ. ಹಾಗಾಗಿ ಪ್ರಾಣಾಯಾಮವನ್ನು ಮಾಡಬೇಕು ಅಂತ. ಇನ್ನು ಪ್ರಾಣಾಯಾಮೈ ದಯೇದ್ದೋಷಾನ್ ಎಂಬುದಾಗಿ ಪ್ರಾಣಾಯಾಮ ಮಾಡುವುದರಿಂದಾಗಿ ಏನಾಗುತ್ತೆ ಅಂದರೆ ದೇಹದಲ್ಲಿ ಏನಾದ್ರು ದೋಷ ಇದ್ದರೆ ಅದು ಪರಿಹಾರ ಆಗುತ್ತೆ. ಮತ್ತು ವಾಚನಿಕವಾಗಿ ಮಾತಿನಲ್ಲಿ ಏನಾದ್ರು ದೋಷ ಇದ್ದರೆ ಅದು ಪರಿಹಾರ ಆಗುತ್ತೆ. ಇನ್ನು ದೈಹಿಕವಾಗಿ ಮಾನಸಿಕವಾಗಿ ಏನಾದ್ರು ದೋಷಗಳಿದ್ದರೆ ಅದು ಪರಿಹಾರ ಆಗುತ್ತೆ. ಇನ್ನು ಪ್ರಾಣಾಯಾಮೈ ವಿನಾ ಯದ್ಯತ್ ಕೃತಂ ಕರ್ಮ ನಿರರ್ಥಕಂ. ಪ್ರಾಣಾಯಾಮ ಮಾಡಿದ್ರೇ ಬರೀ ನಾವು ಕರ್ಮವನ್ನು ಮಾಡಿದಾಗಲೂ ಕೂಡ ಆ ಪ್ರಾಣಾಯಾಮದ ಫಲವನ್ನು ಮನುಷ್ಯ ಹೊಂದೋದಿಲ್ಲ. ಪ್ರಾಣಾಯಾಮದಿಂದ ಏನೇನು ನಾವು ಮಾಡಬೇಕಾದ್ರೆ ಏನೇನು ಪ್ರಯೋಜನ ಇದೆ ಅಂತ ತಿಳ್ಕೊಂಡ್ರೆ ಆವಾಗ ನಾವು ಒಂದು ಕರ್ಮದಲ್ಲಿ ಆಸಕ್ತನಾಗಿ ಮಾಡುವುದು ಇದೆ. ಹಾಗಾಗಿ ಪ್ರಾಣಾಯಾಮದಿಂದ ಏನೇನು ಫಲ ಆಗತ್ತೆ ಅಂದರೆ, ಮೊದಲು ಆರೋಗ್ಯ ಬರುತ್ತೆ. ಮತ್ತು ಆರೋಗ್ಯ ಆದಮೇಲೆ ಶೀಘ್ರಗಾಮಿತ್ವ, ಒಳ್ಳೆ ಓಡಾಡ್ತಾನೆ, ಟಕ ಓಡಾಡ್ತಾನೆ, ಏನು ಸೋಮಾರಿತನ ಬರೋದಿಲ್ಲ, ಶೀಘ್ರಗಾಮಿತ್ವ. ಮತ್ತು ಒಳ್ಳೆ ಉತ್ಸಾಹ ಇರುತ್ತೆ. ಮತ್ತು ಸ್ವರಸೌಷ್ಠವ, ಚೆನ್ನಾಗಿ ಮಾತನಾಡ್ತಾನೆ, ಸ್ವರಸೌಷ್ಠವ. ಮತ್ತು ಬಲವಾನ್ ವರ್ಣ, ಒಳ್ಳೆ ಬಲಶಾಲಿ ಆಗ್ತಾನೆ. ಮತ್ತು ವರ್ಣ ಒಳ್ಳೆ ಕಾಂತಿ. ಪ್ರಸಾದಶ್ಚ, ಒಳ್ಳೆ ಪ್ರಸಾದ ಉಂಟಾಗತ್ತೆ. ಇದೆಲ್ಲ ಮಾಡಿದಾಗ ಎಲ್ಲರೂ ಅಭಿನಂದಿಸ್ತಾರೆ, ಏನು ಚೆನ್ನಾಗಿ ಓಡಾಡ್ತಾನೆ, ಮಗು ಒಂದು ಚೆನ್ನಾಗಿ ಓಡಾಡ್ತಾ ಇದ್ದರೆ ಎಲ್ಲರೂ ಅದನ್ನು ಏನು ಮಾಡ್ತಾರೆ, ಅಭಿನಂದಿಸ್ತಾರೆ. ಹಾಗಾಗಿ ಪ್ರಸಾದಶ್ಚ. ಮತ್ತು ಸರ್ವ ದೋಷ ಕ್ಷಯ ಫಲಂ, ಎಲ್ಲ ದೋಷವೂ ನಾಶ ಆಗತ್ತೆ ಎಂಬುದಾಗಿ ಪ್ರಾಣಾಯಾಮ, ಇದು ಅಗ್ನಿಪುರಾಣ ತಿಳಿಸ್ತಾರೆ. ಹಾಗಾಗಿ ಪ್ರಾಣಾಯಾಮವನ್ನು ಮಾಡಬೇಕು. ಮತ್ತು ಪ್ರಾಣಾಯಾಮದಿಂದ ಯಾವಾಗ ಮಾಡಬೇಕು ಅಂತ, ಪ್ರಾಣಾಯಾಮವನ್ನು ಪ್ರತಿಮಾರ್ಚನೆ, ನಾವು ದೇವತಾಪೂರ್ತನೆ ಮಾಡಬೇಕಾದ್ರೆ ಮಾಡಬೇಕು. ಮತ್ತು ಸಂಧ್ಯಾವಂದನೆಯಲ್ಲಿ ಮಾಡಬೇಕು ವಿಹಿತ. ಮತ್ತು ಶ್ರಾದ್ದದಲ್ಲಿ ಮಾಡಬೇಕು. ಮತ್ತು ಶ್ರಾದ್ದ ಆದಮೇಲೆ ಇನ್ನು ಸ್ನಾನೆ, ದಾನೆ ತಥಾ ಧ್ಯಾನೆ, ಇಷ್ಟು ಪ್ರಾಣಾಯಾಮವನ್ನು 3 ಸಲ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಪ್ರಾಣಾಯಾಮದಿಂದ ಗೋಹತ್ಯೆ ಮೊದಲಾದ ಉಪಪಾದಗಳು ಇದೆ. ಅದಕ್ಕೆ ಕೆಲವೊಂದು ಪ್ರಾಯಶ್ಚಿತ್ತಗಳು ಇದೆ, ಕೆಲವೊಂದು ಪ್ರಾಯಶ್ಚಿತ್ತ ಇಲ್ಲದೇ ಇರತಕ್ಕಂಥದ್ದೇ, ಕೆಲವೊಂದು ಯಾವುದು ಪ್ರಾಯಶ್ಚಿತ್ತ ಇಲ್ಲ, ಅದಕ್ಕೆ ಏನು ಹೇಳಿದ್ದಾರೆ, ಪ್ರಾಣಾಯಾಮವನ್ನು ಮಾಡಬೇಕು ಅಂತ. ಮತ್ತು ಕೆಲವೊಂದು ಸರ್ವ ಪಾಪಗಳಿಗೂ ಮತ್ತು ಸರ್ವ ಪಾಪಗಳ ಪರಿಹಾರಕ್ಕೆ ಏನು ಹೇಳ್ತಾರೆ, 100 ಪ್ರಾಣಾಯಾಮ ಮಾಡಬೇಕು. ನಾವು ಒಂದು ಮಾಡೋದೇ ಕಷ್ಟ, ಹಾಗಾಗಿ 100 ಪ್ರಾಣಾಯಾಮ ಮಾಡೋದು ದುರುತೋಪಾಸ. ಹಾಗಾಗಿ ಪ್ರಾಣಾಯಾಮದಿಂದ ಇಷ್ಟು ವಿಧವಾದ ಪ್ರಯೋಜನ ಇರೋದಾಗಿ ನಾವು ಪ್ರಾಣಾಯಾಮವನ್ನು ಮಾಡಿ ನಮ್ಮ ಕರ್ಮವನ್ನು ಸಾಂಗಗೊಳಿಸ್ಕೊಳ್ಬೇಕು. ಲೌಕಿಕವಾದ ಫಲವನ್ನು ಆಚಾರ್ಯರೇ ಹೇಳಿಬಿಟ್ರು. ಒಂದು ದೇಹಕ್ಕೆ ಕಾಂತಿ ಬರುತ್ತೆ, ಆರೋಗ್ಯ ಬರುತ್ತೆ ಅಂತ. ಹೇಗೆ ಬರುತ್ತೆ ಅಂತ ಅಷ್ಟೇ ಹೇಳ್ತೀನಿ ನಾನು. ಅದಕ್ಕೂ ಭಾಗವತದಲ್ಲಿ ಕಪಿಲೋಪಾಖ್ಯಾನದಲ್ಲಿ ತಾಯಿಗೆ ದೇವಹೂತಿ ಕಪಿಲ ಉಪದೇಶ ಮಾಡ್ತಾನೆ, ಧ್ಯಾನಕ್ಕೆ ಬೇಕಾದ ಸಿದ್ಧತೆ ಏನು ಮಾಡಬೇಕು ಅಂತ. ಅದರಲ್ಲಿ ಪ್ರಾಣಾಯಾಮನೂ ಬರುತ್ತೆ. ಪ್ರಾಣಸ್ಯ ಶೋಧಯೇನ್ ಮಾರ್ಗಂ ಪೂರ ರೇಚಕ ಕುಂಭಕೈಹಿ. ಪ್ರಾಣಾಯಾಮ ಮಾಡಬೇಕಾದ್ರೆ ದೀರ್ಘವಾಗಿ ಉಸಿರನ್ನು ಬಿಡಬೇಕು, ಮತ್ತು ಉಸಿರನ್ನು ಎಳ್ಕೊಳ್ಬೇಕು, ಉಸಿರನ್ನು ನಿಲ್ಲಿಸ್ಕೊಳ್ಬೇಕು.
ಹಾಗೆ ನಿಲ್ಲಿಸಿಕೊಂಡಾಗ ಒಳಗಿನ ಕಶ್ಮಲಗಳೆಲ್ಲ ಮತ್ತೆ ಉಸಿರನ್ನು ಬಿಟ್ಟಾಗ ಅದೆಲ್ಲ ಕೊಚ್ಚಿಕೊಂಡು ಬರುತ್ತೆ, ಕಿತ್ಕೊಂಡು ಬರುತ್ತೆ. ಈಗ ದೇಹದ ಹೊರಗಡಿನ ಕೊಳೆಯನ್ನು ನಾವು ಸ್ನಾನದಿಂದ ತೊಳ್ಕೊಳ್ತೇವೆ. ಒಳಗಡೆ ಹೆಂಗೆ, ಒಳಗಡೆ ಒಂದು ಸೂಕ್ಷ್ಮವಾದ ಬ್ರಷ್ ಹಾಕ್ಕೊಂಡು ಹಿಂಗೆ ತಿಕ್ಕೊಳ್ಳಿಕ್ಕಾಗೋದಿಲ್ಲ ನಾವು, ಅದಕ್ಕೆ ಗಾಳಿಯೇ ಬೇಕು. ಈಗ ನೀವು ಕಾರು, ಬಸ್ಸು, ಲಾರಿಗಳನ್ನು ನೀವು ವೆಹಿಕಲ್ ಸರ್ವಿಸಿಗೆ ಕೊಟ್ಟಾಗ ಅದೇನು ಮಾಡ್ತಾರೆ, ಹೊರಗಡೆಯನ್ನು ನೀರಿನಿಂದ ತೊಳಿತಾರೆ, ಒಳಭಾಗವ ನೀರಿನಿಂದ ತೊಳಿಲಿಕ್ಕಾಗಲ್ಲ. ಅದನ್ನು ಸ್ಟ್ಯಾಂಡಿಂದ ಮೇಲೇರಿಸಿ ಗಾಳಿ ಬಿಡ್ತಾರೆ, ಗಾಳಿಯಿಂದ ಒಳಗಡೆ ಕ್ಲೀನ್ ಮಾಡ್ತಾರೆ. ಹಾಗಾಗಿ ನಮ್ಮ ಒಳಗಡೆಯ ಕೊಳೆಯನ್ನು ತೊಳಿಲಿಕ್ಕೆ ಗಾಳಿ ಬಹಳ ಮುಖ್ಯ ಆಗುತ್ತೆ. ಅದನ್ನೇ ಕಪಿಲ ಹೇಳ್ತಾನೆ, ಮನೋಚಿರಾತ್ ಸ್ಯಾತ್ ವಿರಜಂ ಜಿತಶ್ವಾಸಸ್ಯ ಯೋಗಿನಃ. ಮನಸ್ಸು ಕಶ್ಮಲವನ್ನು ತೊಳ್ಕೊಳ್ಳುತ್ತೆ, ಮನಸ್ಸು ಶುದ್ಧ ಆಗುತ್ತೆ ಪ್ರಾಣಾಯಾಮದಿಂದ. ಹೇಗೆ ಅಂದರೆ ವಾಯು ಅಗ್ನಿಭ್ಯಾಂ ಯಥಾ ಲೋಹಂ ಧ್ಮಾತಂ ತ್ಯಜತಿ ವೈ ಮಲಂ. ಒಂದು ಲೋಹ, ಯಾವುದೇ ಲೋಹ ಇರಲಿ, ಚಿನ್ನ ಬೆಳ್ಳಿಯಿಂದ ಹಿಡ್ಕೊಂಡು ಕಬ್ಬಣ, ಹಿತ್ತಾಳೆ, ತಾಮ್ರ, ಸ್ಟೀಲು, ಯಾವುದಾದ್ರೂ ತಗೊಳ್ಳಿ, ಎಲ್ಲ ಲೋಹಗಳನ್ನು ಯಾವುದರಿಂದ ಶುದ್ಧ ಮಾಡ್ತಾರೆ? ಗಾಳಿಯಿಂದ, ಬೆಂಕಿಯಿಂದ ಶುದ್ಧ ಮಾಡ್ತಾರೆ. ಒಳಗಡೆಯಿಂದ ಬೆಂಕಿ ಹಾಕ್ಕೊಳ್ಳೋಕ್ಕಾಗಲ್ಲ ನಾವು, ಅಲ್ವಾ? ಒಂದು ಈ ಪಾತ್ರೆನೆಲ್ಲ ಕಬ್ಬಿಣನ ಬಗ್ಗಿಸ್ಬೇಕಾದ್ರೆ ಒಂದು ಹಾಕ್ತಾರಲ್ಲ, ಆ ಥರ ಮಾಡ್ಕೊಳ್ಳಿಕ್ಕಾಗಲ್ಲ. ಮತ್ತಿರೋದೇನು? ನೀರು ಹಾಕ್ಕೊಳ್ಳಿಕ್ಕಾಗಲ್ಲ, ಗಾಳಿ ಒಂದೇ ಇರೋದು. ಹಾಗಾಗಿ ಲೋಹ ಹೇಗೆ ಗಾಳಿ ಮತ್ತು ಬೆಂಕಿಯಿಂದ ಶುದ್ಧ ಆಗುತ್ತೋ ಹಾಗೆ ಪ್ರಾಣಾಯಾಮದಿಂದಾಗಿ ನಮ್ಮ ದೇಹ ಶುದ್ಧ ಆಗತ್ತೆ, ಎಲ್ಲ ದೋಷವೂ ಹೋಗಿಬಿಡತ್ತೆ. ಅದು ಪರೀಕ್ಷೆ ಮಾಡಿ. ಯಾವತ್ತೋ ನೆಗಡಿ ಬಂದಾಗ ನೀವು ಪ್ರಯತ್ನ ಪಟ್ಟು ಅಯ್ಯೋ ನೆಗಡಿ ಕಷ್ಟ ಆಗೋಯ್ತು ಅಂದರೆ ಅಲ್ಲ, ನೆಗಡಿ ಬರದೇ ಇರೋ ಥರ ಪ್ರಾಣಾಯಾಮದಿಂದ ಮಾಡ್ಕೊಳ್ಬೇಕು. ಬಹಳ ಗಂಟಲು ಕೆರೆತ ಇದ್ದಾಗ ನೀವು ಸರಿಯಾಗಿ ಪ್ರಾಣಾಯಾಮ ಮಾಡಿ. ತೀರಾ ಯೋಗಕ್ಕೆ ಹೋಗೋದು ಬೇಡ. ಸಂಧ್ಯಾ ವಂದನೆಯಲ್ಲಿ ಪ್ರಾಣಾಯಾಮ ಬರುತ್ತೆ, 5 ಬಾರಿ ಮುಖ್ಯ. ಜಪದ ಆದಿಯಲ್ಲಿ ಕೊನೆಯಲ್ಲಿ ಮಾಡಬೇಕು, ಎಲ್ಲ ಮಂತ್ರಗಳ ಆದಿ ಕೊನೆಯಲ್ಲಿ. ಆದರೆ ಒಟ್ಟು ಪ್ರಧಾನವಾಗಿ 5 ಸಲ ಸರಿಯಾಗಿ ಮಾಡಿಬಿಟ್ರೆ ಯಾವ ರೋಗವೂ ಬರೋದಿಲ್ಲ. ಹಾಗಾಗಿ ಪ್ರಾಣಾಯಾಮ ಅನ್ನೋದು ಭಾರಿ ಮುಖ್ಯ. ಇಲ್ಲ ಅಲ್ಲಿ ಹೇಳ್ತಾರೆ, ಋಷಿಮುನಿಗಳೆಲ್ಲ ನಾವು ಮಹಾಭಾರತ ನೋಡ್ಬೋದು. ಮಹಾಭಾರತ ಅಂದೇನು ಸಿಕ್ಕಾಪಟ್ಟೆ 5,000 ವರ್ಷಗಳ ಹಿಂದೆ ಮಹಾಭಾರತ ನಡೆದದ್ದು. ಆಗ ಭೀಷ್ಮಾಚಾರ್ಯ ಎಷ್ಟು ವರ್ಷ ಬದುಕಿದ್ರು? 800 ವರ್ಷ ಬದುಕಿದ್ರು. ದ್ರೋಣಾಚಾರ್ಯ 800, ಹೀಗೆಲ್ಲ ಹೇಳ್ತಾರೆ. 800, 1000 ಹೀಗೆಲ್ಲ ಬದುಕಿದ್ರು ಅಂತ ಬರುತ್ತೆ. ಅದಕ್ಕೆ ಒಂದು ಮಾತು ಕೂಡ ಬರುತ್ತೆ, ಏನು ಅಂತಂದರೆ ದೀರ್ಘ ಸಂಧ್ಯಾತ್ವ, ಅಂದರೆ ತುಂಬ ಹೊತ್ತು ಸಂಧ್ಯಾವಂದನೆ ಮಾಡೋದ್ರಿಂದಾಗಿ ಆಯುಷ್ಯ ದೀರ್ಘ ಆಗತ್ತೆ. ಯಾಕೆ ಅಂತಂದರೆ ಇದು ಪ್ರಾಣಾಯಾಮದ ಮಹಿಮೆ. ಯಾಕೆಂದರೆ ದೇವರು ನಮಗೆ ಇಷ್ಟು ವರ್ಷ ಬದುಕು ಅಂತ ಕಳಿಸಿರೋದಿಲ್ಲ. ಪ್ರಾಯಶಃ ಹೇಗೆ ಕಳಿಸಿರ್ತಾನೆ, ಈ ಜೀವನದಲ್ಲಿ ಇಷ್ಟು ಬಾರಿ ಉಸಿರಾಡು ಅಂತ ಕಳಿಸಿರ್ತಾನೆ. ನಮಗೆ ಹೇಗೆ ಕಳಿಸಿರ್ತಾನೆ? 60 ವರ್ಷ ಬದುಕು ಅಲ್ಲ, ನಾವು 60 ವರ್ಷವನ್ನು 30 ವರ್ಷದಲ್ಲೇ ಮುಗಿಸ್ಬೋದು. ಜೋರಾಗಿ ಒಂದು 50 ಸಲ ಉಸಿರಾಡಿದ್ರೆ 2 ದಿನದ ಉಸಿರನ್ನು ಒಂದೇ ದಿನದಲ್ಲಿ ಆಡಿದ್ರೆ 1 ದಿನ ಆಯುಷ್ಯ ಕಮ್ಮಿ ಆಯ್ತು ಅಷ್ಟೇ. ಅದೇ 1 ದಿನದ ಆಯುಷ್ಯ ಉಸಿರಾಡುವಿಕೆಯನ್ನು 2 ದಿನಕ್ಕೋ 3 ದಿನಕ್ಕೋ ನಾವು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ ಏನಾಗುತ್ತೆ? ಇನ್ನು 2 ದಿನ ಎಕ್ಸ್ಟ್ರಾ ಬದುಕ್ತೇವೆ. ಹಾಗಾಗಿ ಈ ಸಂಧ್ಯಾವಂದನೆಯ ಪ್ರಧಾನ ಫಲ ಏನು ಅಂತಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ನಾವು ಸುಮ್ಮನೆ ಬೆಡ್ ರೀಡನ್ನಾಗಿ ಬದುಕೋದಲ್ಲ, ಆರೋಗ್ಯವಂತರಾಗಿ ಬದುಕಬೇಕು. ಹಾಗಾಗಿ ಆರೋಗ್ಯವಂತರಾಗಿ ಬದುಕಲಿಕ್ಕಾಗ್ತದೆ, ಹೆಚ್ಚು ಕಾಲ ಬದುಕಲಿಕ್ಕಾಗ್ತದೆ. ಅಲ್ಲ, ಬದುಕಿ ಏನು ಮಾಡಬೇಕು? ಸಾಧನ, ಆಗಲೇ ಹೇಳಿದೆ, ಸಾಧನ ಶರೀರ. ಅದರಿಂದಾಗಿ ಸಾಧನೆ ಮಾಡ್ಕೊಳ್ಳಿಕ್ಕೆ ಬಂದದ್ದು, ಬೇಗ ಸಾಯ್ಲಿಕ್ಕಲ್ಲ. ಯಾಕೆಂದರೆ ಮುಂದಿನ ಜನ್ಮದಲ್ಲಿ ಪುನಃ ನಾವು ಮನುಷ್ಯ ಜನ್ಮ ಪಡ್ಕೊಳ್ತೇವೆ ಅನ್ನೋದೇ ಸಂಶಯ ಇದ್ದಾಗ, ಹಾಗಾಗಿ ಸಾಯಬೇಕು ಅಂತ ಬದುಕೋದಲ್ಲ, ಬದುಕಬೇಕು, ಆರೋಗ್ಯವಂತರಾಗಿ ಬದುಕಬೇಕು. ಆರೋಗ್ಯವಂತರಾಗಿ ಬದುಕಿ ಮಾಡೋದೇನು? ಜ್ಞಾನ ಸಂಪಾದನೆ ಮಾಡಬೇಕು. ಇದು ಜೀವನದ ಪ್ರಧಾನ ಉದ್ದೇಶ. ಈ ಸತ್ಯವನ್ನು ನಮ್ಮ ಋಷಿಮುನಿಗಳು ಕಂಡುಕೊಂಡೇ ಹೇಳಿದ್ರು. ಅದಕ್ಕೆ ನೋಡಿ, ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಬಾರಿ ಸಂಧ್ಯಾ ವಂದನೆ ಮಾಡಿ ಅಷ್ಟೊತ್ತು ನಾವು ಪ್ರಾಣಾಯಾಮ. ಅದು ಇವತ್ತು ಅಷ್ಟು ಬೇಡ, ಎಲ್ಲಿ ತನಕ ನೋಡಿದ್ದೀವಿ. ಪಂಡಿತಾಚಾರ್ಯ ನಮಗೆ ವಾಯುಸ್ತುತಿ ಕೊಟ್ಟಿದ್ದಾರೆ. ವಾಯುಸ್ತುತಿ ಅದು ನಮ್ಮ ಪ್ರಾಣತತ್ವ, ನಮ್ಮ ಉಸಿರನ್ನು ನಿಯಂತ್ರಣ ಮಾಡುವ ದೇವತೆಯೇ ಪ್ರಾಣತತ್ವ. ಆ ವಾಯುಸ್ತುತಿ ಪಾರಾಯಣದಿಂದ ಎಷ್ಟು ಫಲ ಇದೆ ನೋಡಿ. 41 ಶ್ಲೋಕ ಉಂಟಲ್ವಾ, ಅಲ್ಲಿ ಮಧ್ಯದಲ್ಲಿ ಅಲ್ಲಿ ಸುಮ್ಮನೆ ಉಸಿರು ಹೇಳ್ಕೊಂಡು ಹೋಗ್ತಾ ಬರ್ತಾ ಹೇಳೋದಿಲ್ಲ. ಶ್ರೀಮದ್ವಿಷ್ಣಂಗ್ರಿ ನಿಷ್ಠಾ ಅಂತ ಮಧ್ಯದಲ್ಲಿ 1 ಉಸಿರು, ಕೊನೆಗೆ 1 ಉಸಿರು. ಅಲ್ಲಿಗೆ 1 ಶ್ಲೋಕ ಹೇಳಿದ್ರೆ 2 ಉಸಿರಾಯಿತು. ಅಲ್ಲಿಗೆ 1 ಸಲ ವಾಯುಸ್ತುತಿ ಪಾರಾಯಣ ಮಾಡಿದರೆ ಎಷ್ಟಾಯಿತು? ಎಷ್ಟು ಉಸಿರನ್ನು ನಾವು ನಿಯಂತ್ರಣ ಮಾಡಿದಂಗೆ. ಈ ನೋಡಿ, ಒಂದು ಮಂತ್ರದಲ್ಲಿ ಈ ಸತ್ಯಗಳನ್ನು ಕಂಡುಕೊಂಡಿದ್ರು ನಮ್ಮ ಋಷಿಮುನಿಗಳು.
ಅಂತ ತಿಳಿಸ್ತಾ, ಹಾಗಾಗಿ ನಾವು ಸಂಧ್ಯಾವಂದನೆಯನ್ನು ಶ್ರದ್ಧೆಯಿಂದ ಚೆನ್ನಾಗಿ ತಿಳಿದು ಮಾಡಿದರೆ ಅದರಿಂದ ನಮಗೆ ತುಂಬ ಫಲ ಆಗತ್ತೆ, ಲೌಕಿಕವಾಗಿಯೂ ಕೂಡ ತುಂಬ ಫಲ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ಏಕಾಗ್ರತೆಯೂ ಬರುತ್ತೆ. ಪ್ರಾಣಾಯಾಮದಿಂದ ಏಕಾಗ್ರತೆ ಪ್ರಾಣಾಯಾಮವನ್ನು ಮಾಡೋದ್ರಿಂದಾಗಿ ಪ್ರಾಣಾಯಾಮ ಎರಡು ಥರ. ಒಂದು ಮಂತ್ರ ಸಹಿತವಾಗಿ ಮಾಡಿದ್ರೆ ಅದು ಸಗರ್ಭ ಪ್ರಾಣಾಯಾಮ ಅಂತ, ಇನ್ನೊಂದು ಮಂತ್ರರಹಿತವಾಗಿ ಮಾಡಿದ್ರೆ ಅಗರ್ಭ ಪ್ರಾಣಾಯಾಮ ಅಂತ. ಹಾಗಾಗಿ ಪ್ರಾಣಾಯಾಮದಲ್ಲಿ ಎರಡು ವಿಧ. ಹರೇ ನಮಃ. ಬಹುಶಃ ನಾವಿಟ್ಟಂತಹ ಒಂದು ಸಮಯ ಬೇಗ ನಡೀತಾ ಇರೋದ್ರಿಂದ ಇನ್ನೊಂದು 3 ಪ್ರಶ್ನೆ ನಾನು ಮಾಡ್ತೀನಿ. ಅದಾದಮೇಲೆ ಇನ್ನು ಯಾರ್ಯಾರಿಗೆ ಏನೇನು ಪ್ರಶ್ನೆ ಇದೆ ಅದನ್ನೆಲ್ಲ ನಾನು ಇಸ್ಕೊಂಡು ಅದನ್ನು ಕೇಳ್ತೀನಿ. ಈಗಾಗಲೇ ಅದೇ ಸಂಧ್ಯಾವಂದನೆ ಅನಿವಾರ್ಯವೋ ಅನ್ನೋ ಒಂದು ನನ್ನ ಪ್ರಶ್ನೆ ಇತ್ತು. ಈಗಾಗಲೇ ಇವರು ಪುನಃ ಅದನ್ನು ಹೇಳ್ತಾ ಇದ್ದರು. ಆದರೂ ಅದರ ಬಗ್ಗೆ ಇನ್ನೊಂದು 2 ವಾಕ್ಯ ಆದರೂ ಕೇಳಬೇಕು ಅಂತ ಸಂಕ್ಷೇಪವಾಗಿ ಹೇಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸಂಧ್ಯಾವಂದನೆ ಅನಿವಾರ್ಯವೋ ಅಥವಾ ಅದಕ್ಕೆ ನಾವಿವಾಗ ಮಾಡುವಂತಹ ವ್ರತ ಇತ್ಯಾದಿಗಳಂತೆ ಅದಕ್ಕೂ ಒಂದು ಉದ್ಯಾಪನೆ ಯಾರು ಕಂಡು ಹಿಡಿದಿದ್ದಾರಾ? ಸಂಧ್ಯಾವಂದನೆಗೆ ಒಂದು ಉದ್ಯಾಪನೆ ಅದು ಇದ್ದರೆ ಒಂದು ಸರಿ ಮಾಡಿಬಿಡುವ ಅಂತ. ಯಾಕೆಂದರೆ ಹುಟ್ಟಿದ ಜನ್ಮದಾರಭ್ಯ ಅಂದರೆ ಏನು ಗಾಯತ್ರಿ ಮಾತೆಯಿಂದ ಹುಟ್ಟಿದಂತಹ ಆ ಒಂದು ಒಟ್ಟು ಆವಾಗಲಿಂದ ಮಾಡ್ಕೊಂಡು ಬರ್ತಾಯಿದ್ರೆ ಇವಾಗ ಬೇರೆ ವ್ರತಗಳಿಗೆಲ್ಲ ಒಂದು 12 ವರ್ಷ 14 ವರ್ಷ ಅಂತ ಹೇಳಿದಂತೆ ಇದಕ್ಕೂ ಒಂದಿಷ್ಟು ವರ್ಷ ಅವಧಿ ಏನಾರು ಉಂಟಾ? ಸಂಧ್ಯಾವಂದನೆಗೆ ಒಂದು ಕೃಷ್ಣಾರ್ಪಣ ಹೇಳಿಬಿಡುವ ಅಂತ ಯಾರಾದರೂ ಮಾಡಿಸೋ ಆಚಾರ ಇದ್ದರೆ ಸಿಗ್ತಾರಾ? ಇದರ ಪ್ರಶ್ನೆ. ಸಂಧ್ಯಾವಂದನೆ ಅನಿವಾರ್ಯವೋ? ಸಂಧ್ಯಾವಂದನೆ ಮಾಡದಿದ್ದರೆ ಏನಾಗುತ್ತೆ ಅಂತ. ಸಂಧ್ಯಾವಿಹೀನ ಸರ್ವಕ್ರಮಸ್ಸು ಅಶುಚಿ ಎಂಬುದಾಗಿ ಯಾವುದೇ ಒಂದು ಕಾರ್ಯವನ್ನು ಮಾಡಿದ್ರು ಕೂಡ ಸಂಧ್ಯಾವಂದನೆ ಮಾಡಲಿಲ್ಲ ಅಂದರೆ ಅವನು ಆ ಮುಂದಿನ ಕರ್ಮವನ್ನು ಮಾಡಲಿಕ್ಕೆ ಅವನಿಗೆ ಯೋಗ್ಯತೆ ಬರೋದಿಲ್ಲ. ಹಾಗಾಗಿ ಸಂಧ್ಯಾವಂದನೆಯನ್ನು ಮಾಡಬೇಕು ಅಂತ. ಸಂಧ್ಯಾವಂದನೆ ನಾವು ಯಾವ ಕಾಲದಲ್ಲಿ ಮಾಡಬೇಕು ಅಂತ. ಸಂಧ್ಯಾವಂದನೆಯನ್ನು ಬೆಳಗಿನ ಪ್ರಾತಃ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕಾರಾಂ ಅಂತ. ಪ್ರಾತಃ ಸಂಧ್ಯಾಂ ಸನಕ್ಷತ್ರಾಂ ನಕ್ಷತ್ರ ಇರಬೇಕಾದ್ರೆ ಮಾಡಬೇಕು. ಮತ್ತು ಸಂಧ್ಯಾವಂದನೆಯನ್ನು ಸನಕ್ಷತ್ರಾಂ ನಾವೆಲ್ಲ ಉಲ್ಟ ಮಾಡ್ತೇವೆ. ಇವಾಗ ಬೆಳಗ್ಗೆ ಸೂರ್ಯ ಬಂದಿರ್ತಾನೆ ಆವಾಗ ಮಾಡ್ತೇವೆ ಬೆಳಗಿನ ಸಂಧ್ಯಾವಂದನೆ. ಸಂಜೆ ನಕ್ಷತ್ರ ಇರಬೇಕಾದ್ರೆ ನಾವು ಸಂಧ್ಯಾವಂದನೆ ಮಾಡ್ತೇವೆ. ಎಲ್ಲ ಉಲ್ಟಾಗ್ತಾಯಿದೆ. ಹಾಗಾಗಿ ಪ್ರಾತಃ ಸಂಧ್ಯಾಂ ಸನಕ್ಷತ್ರಾಂ ಉತ್ತರಾಂ ಸದಿವಾಕರಂ ಹೀಗೆ ಸಂಧ್ಯಾವನೆ ಮಾಡಬೇಕು. ಇವಾಗ ಸಂಧ್ಯಾವನೆ ಯಾಕೆ ಮಾಡಬೇಕು ಏನು ತಿಳ್ಕೊಂಡ್ರೆ ಗೊತ್ತಾಗುತ್ತೆ. ಸಂಧ್ಯಾವನೆ ಯಾಕೆ ಮಾಡಬೇಕು? ವಂದನೆ ಯಾವಾಗ ಮಾಡ್ತೇವೆ ನಾವು? ಇವಾಗ ನಮಗೇನೋ ಸಂಕಟ ಕಾಲ ಬಂದಿರುತ್ತೆ. ಅವಾಗ ಒಬ್ಬ ಏನೋ ಉಪಕಾರ ಮಾಡಿಬಿಡ್ತಾನೆ. ಅವಾಗ ಏನು ಮಾಡ್ತೇನೋ ಅವನು ಸಿಕ್ಕಾಗಲೆಲ್ಲ ವಂದನೆ ಮಾಡ್ತಾನೆ, ನಮಸ್ಕಾರ 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 ಅಂದರೆ ಆಪತ್ತಿನ ಕಾಲದಲ್ಲಿ ನಮ್ಮ ರಕ್ಷಣೆ ಮಾಡಿರ್ತಾನಲ್ಲ ಅದಕ್ಕೋಸ್ಕರ ವಂದನೆ ಮಾಡ್ತೇವೆ ನಾವು. ಭಗವಂತ ಏನು ಮಾಡ್ತಾನೆ, ನಾವು ಯಾವಾಗಲೂ ಕಾಪಾಡ್ತಾನೆ. ಅದು ಹೇಗೆ ಅಂದರೆ ಇವಾಗ ತಾಯಿ ಮಗುವನ್ನು ಕಾಪಾಡ್ತಾಳೆ, ಅವಳು ರಕ್ಷಿಸ್ತಾಳೆ ಅವಳು. ಅದು ಹೇಗೆ ಅಂತ ತಿಳ್ಕೊಂಬಿಟ್ರೆ ಗೊತ್ತಾಗುತ್ತೆ. ತಾಯಿ ಮಗುವನ್ನು ಮೊದಲು ಹುಟ್ಟಿಸ್ತಾಳೆ, ಸ್ಥಿತಿ ಮಾಡ್ತಾಳೆ. ಮತ್ತು ಸ್ಥಿತಿ ಅಂದರೆ ಹಾಲನ್ನು ಕೊಡ್ತಾಳೆ, ತಿನಿಸುಗಳನ್ನು ಕೊಡ್ತಾಳೆ, ಪೋಷಣೆ ಮಾಡ್ತಾಳೆ. ಮತ್ತು ಸಂಹಾರ ಮಾಡೋದು ಅಂದರೆ ಅವ್ನು ಏನಾದ್ರು ಆ ಮಗುವಿಗೆ ರೋಗಾದಿಗಳು ಬಂದುಬಿಟ್ರೆ ಅದರ ಪರಿಹಾರಕ್ಕೆ ಒದ್ದಾಡ್ತಾಳೆ ಅವಳು, ಅದೇ ಸಂಹಾರ. ಮತ್ತು ನಿಯಮನ ಅವನು ಓಡಾಡುವುದನ್ನು ಕಲಿಸ್ತಾಳೆ. ಮತ್ತು ಶಾಲೆ ಕಾಲೇಜುಗಳಿಗೆ ಹೋಗ್ಬೇಕಾದ್ರೆ ಶೂಸ್ ಹಾಕ್ತಾಳೆ, ಪರಿಪರಿಯಾಗಿ ಸೇವೆ ಮಾಡ್ತಾಳೆ ಅವಳು. ಹಾಗಾಗಿ ನಿಯಮನ ಮತ್ತು ಜ್ಞಾನ ಮತ್ತು ಅಜ್ಞಾನ ಎರಡು ಕೊಡೋದಿಲ್ಲ. ಮತ್ತು ಬಂಧನ, ಕೋಪ ಬಂದಾಗ ಬಂಧನ ಮಾಡ್ತಾಳೆ ತಾಯಿ. ನಂತರ ಕೋಪ ಇಳಿದಾಗ ಕರುಣೆಯಿಂದ ಏನು ಮಾಡ್ತಾಳೆ, ಬಂಧನ ಬಿಡಿಸ್ತಾಳೆ. ಹೀಗೆ ತಾಯಿ ಮಗುವನ್ನು ರಕ್ಷಣೆ ಮಾಡ್ತಾಳೆ. ಅದಕ್ಕೆ ತಾಯಿಯನ್ನು ಹೊಡೆದಾಗ ಯಾರು ಅಲ್ಲಿದ್ದರೆ ತಾಯಿ ಹೊಡಿಬೇಡ, ನಮಸ್ಕಾರ ಮಾಡಪ್ಪ, ತಾಯಿಯನ್ನು ಹೊಡಿಬಾರ್ದು ಅಂತ ಹೇಳ್ತಾರೆ. ಹೀಗೆ ಇನ್ನು ಭಗವಂತ ಏನು ಮಾಡ್ತಾನೆ, ತಾಯಿಗಿಂತ ಹೆಚ್ಚು ಕಾಪಾಡ್ತಾನೆ ನಮ್ಮನ್ನು. ಅದು ಹೇಗೆ ಅಂದರೆ ಸೃಷ್ಟಿ ಮಾಡ್ತಾನೆ ದೇವರು, ಸೃಷ್ಟಿಯೆಲ್ಲ ಮಾಡ್ತಾನೆ. ಎಲ್ಲ ನಮ್ಮ ತಾಯಿ ಮಗುವಿಗೆ ಮಾತ್ರ ಜನ್ಮ ಕೊಡ್ತಾಳೆ. ಆ ದೇವರು ಈ ಜಗತ್ತನ್ನೇ ಸೃಷ್ಟಿ ಮಾಡಿದ್ದಾನೆ. ಹಾಗೆ ಎಂಥ ಜ್ಞಾನ ಇರಬೇಡ ಅವನಲ್ಲಿ, ಎಂಥ ಶಕ್ತಿ ಇರಬೇಡ, ಹಾಗಾಗಿ ಸೃಷ್ಟಿ ಮಾಡ್ತಾನೆ. ಮತ್ತು ಪಾಲನೆ ಮತ್ತು ಅನ್ನಪಾನಾದಿಗಳನ್ನು ಕೊಡ್ತಾನೆ. ಹಾಗಾಗಿ ಅವನ ಸ್ಥಿತಿ. ಮತ್ತು ಇನ್ನು ಸಂಹಾರ ಮಾಡ್ತಾನೆ, ನಮ್ಮನ್ನು ಕೊನೆಗಾಲದಲ್ಲಿ ಸಂಹಾರ ಮಾಡ್ತಾನೆ. ಇನ್ನು ನಿಯಮನ ಮಾಡ್ತಾನೆ. ನಿಯಮನ ಅಂದರೆ ಬುದ್ಧಿಯನ್ನು ಉಂಟು ಮಾಡಿ ಒಂದು ಚಟುವಟಿಕೆಯನ್ನು ಮಾಡಿಸಿ ಅವನಲ್ಲಿ ಕೀರ್ತಿಯನ್ನು ತುಂಬುತ್ತಾನೆ. ಬುದ್ಧಿ ನಿಯಮನ ನೋಡಿ, ಇಷ್ಟು ದೊಡ್ಡ ವಿಶ್ವ ಜಗತ್ತಿಗೆ ಅವರವರ ಬುದ್ಧಿಗೆ ಅವರ ತಕ್ಕಂತೆ ಬುದ್ಧಿಯನ್ನು ಪ್ರೇರಣೆ ಮಾಡಿ ಆ ಕೆಲಸದಲ್ಲಿ ತೊಡಗಿಸಿ ಅವರಿಂದ ಇಷ್ಟು ವ್ಯಾಪಾರ ಮಾಡಿಸ್ತಾ ಇದ್ದಾನೆ ಅಂದರೆ ಎಂಥ ಕಾರುಣ್ಯ ದೇವರು. ನಿಯಮನ. ಇನ್ನು ಅಜ್ಞಾನ ಬಂದೇ ಬರುತ್ತೆ. ಮತ್ತು ಬಂಧನ, ಅಜ್ಞಾನ ಮತ್ತು ಜ್ಞಾನ ಕೊಡ್ತಾನೆ. ಇದೆರಡು ಅವಳಿಗೆ ಆಗದ ಕೆಲಸವನ್ನು ಇವನು ಮಾಡ್ತಾ ಇದ್ದಾನೆ ದೇವರು.
ಅಷ್ಟೇ ಅಲ್ಲ ಬಂಧನ ಮತ್ತು ಸಂಸಾರದಿಂದ ವಿಮೋಚನ ಇಷ್ಟು ಮಾಡ್ತಾನೆ. ಅಷ್ಟೇ ಅಲ್ಲ, ದೇವರು ಅತ್ಯಂತ ಕರುಣಾಶಾಲಿ. ಹಾಗಾಗಿ ಅವನಿಗೆ ಈ ರೀತಿ ತಿಳ್ಕೊಂಡ್ರಿಂದಾಗಿ ಏನು ಮಾಡಬೇಕು, ನಾವು ವಂದನೆ ಮಾಡಬೇಕು. ವಂದನೆ ಮಾಡಿದಾಗ ಅನಂತ ಉಪಕಾರ ಮಾಡ್ತಾನೆ ದೇವರು. ನಮಗೆ ಒಳಗಿಂದ ಬುದ್ಧಿ ಪ್ರೇರಣೆ ಮಾಡ್ತಾನೆ. ಹಾಗೆ ಒಳಗಿನ ಇಂದ್ರಿಯಗಳು ಚಟುವಟಿಕೆ ಬೇಕಾದ್ರೆ ಅವನೇ ಕಾರಣ. ಹಾಗಾಗಿ ಆ ಬುದ್ಧಿ ಪ್ರೇರಣೆ ಮತ್ತು ಇಂದ್ರಿಯ ನಿಯಾಮಕತ್ವ ಇರೋದ್ರಿಂದಾಗಿ ದೇವರಿಗೆ ಅದೆಲ್ಲ ತಿಳಿದು ಅನಂತ ಉಪಕಾರ ಮಾಡ್ತಾನೆ. ಅದರಿಂದಾಗಿ ದೇವರನ್ನ ಮರೀಲಿಕ್ಕಿಲ್ಲ. ಕೃತಜ್ಞೇ ನಾಸಿ ದುಷ್ಕೃತಿ ಅಂತ. ಒಬ್ಬ ಉಪಕಾರ ಮಾಡಿದವನನ್ನು ಮರೆತು ಬಿಟ್ಟರೆ ಅದಕ್ಕಿಂತ ದೊಡ್ಡ ದುಷ್ಕಾರ್ಯ ಇನ್ನೊಂದಿಲ್ಲ ಅಂತ. ಹಾಗಾಗಿ ನಾವು ಅಂಥ ಅನಂತ ಉಪಕಾರವನ್ನು ಮಾಡೋದಕ್ಕಿಂತ ಭಗವಂತನನ್ನು ವಂದಿಸದೇ ಬಿಟ್ಟುಬಿಟ್ರೆ ಆವಾಗ ಇಂಥ ಒಂದು ದುಷ್ಕೃತಿಗೆ ಒಳಗಾಗ್ತೇವೆ. ಹಾಗಾಗಿ ವಂದನೆಯನ್ನು ಮಾಡೋದು ವಿಹಿತ. ಹೆಸರೇ ಸಂಧ್ಯಾ ವಂದನೆ ಅಲ್ವಾ? ಸಂಧ್ಯಾ ಅಂತಂದ್ರೇನು? ಒಂದು ಹೊತ್ತು ಮುಗಿದು ಮತ್ತೊಂದು ಹೊತ್ತು ಆರಂಭ ಆಗಬೇಕಾದ್ರೆ ಮಧ್ಯದಲ್ಲಿ ಏನೊಂದು ಅಂತರ ಇರುತ್ತೆ, ಅದನ್ನು ಸಂಧ್ಯಾ. ಸಂಧಿ ಅಂದರೆ ಕೂಡೋದು ಅಂತ ಅರ್ಥ. ರಾತ್ರಿಯ ಕೊನೇ ಯಾಮ ಅದು ಮುಗಿತಾ ಇರುತ್ತೆ, ಬೆಳಗ್ಗೆ ಆರಂಭ ಆಗತ್ತೆ, ಅದನ್ನು ಸಂಧಿಕಾಲ ಅಂತ, ಕೂಡುವ ಕಾಲ ಅಂತ. ಆವಾಗ ಹೆಸರೇ ಸಂಧ್ಯಾ ವಂದನೆ ಅಂತ ಇಟ್ಟಿದ್ದಾರೆ. ಆ ಕಾಲದಲ್ಲಿ ಮಾಡಬೇಕು ಅಷ್ಟೇ, ಅದು ಶಿಸ್ತು. ಈಗ ನೀವು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಮಕ್ಕಳು ಶಾಲೆಗೆ ಹೋಗ್ತಾರೆ, ತಂಬು ಒತ್ತೋದು ಅಂತಿರುತ್ತೆ. ಅದನ್ನು ಒತ್ತೋದು ಸ್ವಲ್ಪ ತಡ ಆದರೂ ಕೂಡ ಸ್ಯಾಲ್ರಿಲಿ ಕಟ್ ಮಾಡ್ತಾರೆ. ಅವನು ಪೂರ್ತಿ ಕೆಲಸ ಮಾಡಲಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪೂರ್ತಿ ನಾಯಿ ಥರ ದುಡಿಲಿ. ಆದರೆ ಲೇಟಾಗಿ ಬಂದ ಅಂತ ಒಂದೇ ಕಾರಣಕ್ಕೆ, ಟ್ರಾಫಿಕ್ ಜಾಮ್ ಇತ್ತು ಅದೆಲ್ಲ ಕೇಳೋದಿಲ್ಲ, ಒಂದೇ ಒಂದು ಮನೇಲಿ ಕರೆಂಟ್ ಹೋಗಿತ್ತು ಎಲ್ಲ ಯಾವುದು ಕೇಳೋದಿಲ್ಲ, ಸ್ಯಾಲ್ರಿಲಿ ಕಟ್ ಮಾಡ್ತಾರೆ. ಆದರೆ ದೇವರು ಈ ಥರ ಸ್ಯಾಡಿಸ್ಟ್ ಅಲ್ಲ. ನೀವು ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಮಾಡೋದ್ರಿಂದಾಗಿ ದೋಷ ಕಳೆಯತ್ತೆ. ಸಂಧ್ಯಾ ವಂದನೆ ಮಾಡೋದ್ರಿಂದಾಗಿ ಕೃತಜ್ಞತೆ ಸಲ್ಲಿಸೋದು ದೇವ್ರಿಗೆ ಬೇಕಾಗಿಲ್ಲ. ನಮ್ಮ ಕೃತಜ್ಞತೆಗೋಸ್ಕರ ಅವನೇನು ಬಾಯಿ ಬಿಟ್ಟು ಕೂತಿಲ್ಲ. ಆದರೆ ನಾವೊಬ್ಬರು ಮೋಕ್ಷಕ್ಕೆ ಹೋಗಬೇಕಾದ್ರೆ ನಮ್ಮಲ್ಲಿ ಒಂದು ಸ್ವಲ್ಪ ಆದರೂ ಒಳ್ಳೆತನ ಕಾಣಬೇಕಲ್ಲ, ಅಷ್ಟೇ, ಅದಕ್ಕೋಸ್ಕರ. ಹಾಗಾಗಿ ಶಿಸ್ತು ಬೇರೆ ಬೇರೆ ಸಮಯದಲ್ಲಿ ಮಾಡಿದ್ರೆ ಅದು ಸರಿ ಹೋಗಲ್ಲ ಅಂತಲೇ ಸಂಧ್ಯಾ ಕಾಲದಲ್ಲಿ ಸಂಧ್ಯೆ ಮಾಡಬೇಕು ಅಂತ, ಅದು ಶಿಸ್ತು. ಇಷ್ಟ. ಒಂದು ನಿಮಿಷ. ಸಂಧ್ಯಾ ವಂದನೆ, ಸಂಧ್ಯಾ ವಂದನೆ ಬಗ್ಗೆ ಒಂದು ವರ್ಕ್ಶಾಪ್ ಮಾಡಬೇಕಂತ ಅಷ್ಟು ವಿಷಯಗಳುಂಟು ಸಂಧ್ಯಾ ವಂದನೆ ಬಗ್ಗೆ. ಆಚಾರ್ಯರ ಅಭಿಪ್ರಾಯವನ್ನೇ ಇವತ್ತಿನ ಮಾತಿನಲ್ಲಿ ಹೇಳೋದಾದರೆ, ನಮ್ಮ ಕನ್ನಡದಲ್ಲಿ ಒಂದು ನಾಣ್ಣುಡಿ ಉಂಟಲ್ಲ, ನಮಗೆ ಉಪಕಾರ ಮಾಡಿದವರನ್ನು ಯಾವಾಗ ನೆನೆಸ್ಕೋಬೇಕು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಹೇಳಿ, ತಂಪೊತ್ತಿನಲ್ಲೇ ಅವನನ್ನು ನೆನೆಸ್ಬೇಕು. ಇದು ನಾವು ನಿತ್ಯ ನಮಗೆ ಗೊತ್ತಿಲ್ಲದೆ ನಮ್ಮ ಬಾಯಿಯಿಂದ ಬರ್ತಾ ಇರುತ್ತೆ, ತಂಪೊತ್ತಿನಲ್ಲೇ ಅವನನ್ನು ನೆನೆಸ್ಕೊಳ್ಬೇಕು ಅಂತ. ದೇವರು ಮಾಡಿದ ಉಪಕಾರವನ್ನು ಬೆಳಗ್ಗಿನ ಸಂಧ್ಯಾ ಅದು ತಂಪೊತ್ತಲ್ವಾ, ಮತ್ತು ಆಗ ನೆನೆಸ್ಬೇಕು ಭಗವಂತನಿಗೆ. ನಮ್ಮ ಸಂಧ್ಯಾ ವಂದನೆಯಿಂದ ಏನಾಗಬೇಕಾಗಿಲ್ಲ, ಅಥವಾ ಸ್ತ್ರೀಯರ ಪಾರಾಯಣಾದಿಗಳಿಂದ ತುಳಸಿ ಕುಂಕುಮ ಹಚ್ಚು, ಇದರಿಂದ ದೇವ್ರಿಗಾಗಲಿ ತುಳಸಿಗಾಗಲಿ ಏನಾಗಬೇಕಾಗಿಲ್ಲ. ಅವರು ಮಾಡುವ ಉಪಕಾರದ ಸ್ಮರಣೆಯನ್ನು ತಂಪೊತ್ತಿನಲ್ಲಿ ಮಾಡೋದು, ಇದೇ ಸಂಧ್ಯಾ ವಂದನೆ. ಆಯಿತಾ? ಒಬ್ಬರು ಪ್ರಶ್ನೆನೇ ಇಲ್ಲೊಂದು ಮುಗಿಸ್ಬಿಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಂಧ್ಯಾ ವಂದನೆ ನಮ್ಮನ್ನು ಕಟ್ಟಿ ಹಾಕ್ತಾ ಇದೆ. ಬೇರೆ ಬೇರೆ ಯಾಕೆ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ ಅಂತೆಲ್ಲ ಭಾಗವತವು ಕಲಿಯುಗಕ್ಕೆ ನಾಮಸ್ಮರಣೆಗೆ ಮಹತ್ವ ಅಂತೆಲ್ಲ ಹೇಳಿದ್ದಾರೆ. ಹಾಗಾಗಿ ನಾಮಸ್ಮರಣೆ ಮಾಡ್ಕೊಂಡು ಬಿಟ್ಟರೆ ಸಾಕಲ್ವಾ, ಇಷ್ಟು ಸಮಯ ಆಫೀಸ್ ಒತ್ತಡ ಮತ್ತೊಂದು ಇಷ್ಟೆಲ್ಲ ಇದೆ, ಸಂಧ್ಯಾ ವಂದನೆ ಬೇಕಾ, ಅದು ಮುಖ್ಯವಾ ಅಂತ ಕೇಳಿದ್ದಾರೆ. ಅದಕ್ಕೆ ಇಷ್ಟೊತ್ತವರೆಗೂ ನಾನು ಆಗಲಿಯೂ ಅದಕ್ಕೆ ಉತ್ತರ ಕೊಟ್ಟಾಯಿತು. ನಮಗೆ ಆಯುಷ್ಯ ಆರೋಗ್ಯ ಬೇಕು ಅಂತಂದರೆ ಸಂಧ್ಯಾ ವಂದನೆ ಕಂಪಲ್ಸರಿ. ಮತ್ತು ನಾಮಸ್ಮರಣೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಅಧಿಕಾರ ಬರೋದೇ, ಯಾಕೆಂದರೆ ನಾವು ಬ್ರಾಹ್ಮಣ ಅಂತ ಆಗಬೇಕಾದ್ರೆ ಸಂಧ್ಯಾ ವಂದನೆ ಕಂಪಲ್ಸರಿ, ಅದನ್ನು ಬಿಡ್ಲಿಕ್ಕೆ ಆಗೋದೇ ಇಲ್ಲ. ಬ್ರಾಹ್ಮಣ ಶಬ್ದ ಅರ್ಥನೋ ಬ್ರಹ್ಮ ಅಣತಿ, ಬ್ರಹ್ಮ ಅಂದ್ರೇನು ಗಾಯತ್ರಿ. ಸಂಧ್ಯಾ ವಂದನೆಯಿಂದ ಗಾಯತ್ರಿ ಮಂತ್ರದಿಂದ ಭಗವಂತನನ್ನು ಉಪಾಸನೆ ಮಾಡಲಿಲ್ಲ ಅಂತಾದರೆ ಅದು ನಮಗೆ ಮುಂದಿನ ಕರ್ಮ ಮಾಡಲಿಕ್ಕೆ ನಮ್ಗೆ ಅಧಿಕಾರವೇ ಹುಟ್ಟೋದಿಲ್ಲ. ಈ ಸ್ನಾನ ಇತ್ಯಾದಿಗಳೆಲ್ಲ ಇದಕ್ಕೆ ಪೂರಕ, ಗಾಯತ್ರಿ ಮಾಡೋದು ಅಧಿಕಾರ ಸಿದ್ಧಿ, ಮುಂದಿನ ಕರ್ಮಗಳಿಗೆ ಅಧಿಕಾರ ಹುಟ್ಟೋದೇ ಸಂಧ್ಯಾ ವಂದನೆಯಿಂದ ಅಂತ ತಿಳಿಸ್ತಾ ಇದೊಂದು ಪ್ರಶ್ನೆ ಇಲ್ಲಿ ಬಂತು, ಅದಕ್ಕೆ ಈ ಮಧ್ಯದಲ್ಲೇ ಸೇರಿಸಿ. ಸಂಧ್ಯಾ ವಂದನೆಗೆ ಉದ್ಯಾಪನೆ ಇದೆ. ನರಸಿಂಹದೇವ್ರ ಲಿಂಗ ಶರೀರ ಸೀಳಬೇಕಾದ್ರೆ ಇರುತ್ತೆ, ಅದೇ ಉದ್ಯಾಪನೆ, ಅಲ್ಲಿ ತಂಗ ಮಾಡ್ತಾನೆ ಇರಬೇಕು. ಹೀಗಾಗಿ ಸಂಧ್ಯಾನೆ ಮಾಡೋದ್ರಿಂದಾಗಿ ಇನ್ನೊಂದು ಪ್ರಯೋಜನ ಇದೆ. ಋಷಯ ದೀರ್ಘ ಸಂಧ್ಯತ್ವಾತ್ ದೀರ್ಘಂ ಆಯು ಅವಾಪ್ನುಯು ಪ್ರಜ್ಞಾಂಚ ಯಶಶ್ಚ ಕೀರ್ತಿಂಚ ಬ್ರಹ್ಮ ವರ್ಚಸ್ವಮೇವತೆ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಪ್ರಯೋಜನ ತಿಳ್ಕೊಂಡ್ರೆ ಮಾಡಬೇಕೋ ಬೇಡವೋ, ಬುದ್ಧಿ ವಿಕಾಸ ಬೇಕು ಅನ್ನೋರು ಮಾಡ್ಬೋದು.
ಬಹುಶಃ ಈ ಸಂಧ್ಯಾ ವಂದನೆ ಮಾಡಲೇಬೇಕಾ ಅನ್ನೋ ಪ್ರಶ್ನೆಗೆ ತಕ್ಕ ಉತ್ತರ ನಮಗೆ ಎಲ್ಲ ಪಂಡಿತರು ಕೊಟ್ಟಿದ್ದಾರೆ ಅಂತ ತಿಳಿತೀನಿ. ಹೀಗಾಗಿ ಸಂಧ್ಯಾ ವಂದನೆ ಅನಿವಾರ್ಯವೇ. ಎಲ್ಲಿವರೆಗೂ ನಾವು ಎಷ್ಟು ದಿನಗಳಲ್ಲಿ ಅಥವಾ ಎಷ್ಟು ಹಗಲು ರಾತ್ರಿಗಳ ಮಧ್ಯದಲ್ಲಿ ಎಷ್ಟು ಸಂಧ್ಯಾ ಕಾಲಗಳು ನೋಡ್ತೀವೋ ಅಷ್ಟು ತನಕನೂ ನಾವು ಮಾಡಲೇಬೇಕು ಅನ್ನೋದು ಖಾತ್ರಿ ಆಯಿತು. ಇನ್ನು ಏಕಾದಶಿ ಅಂದು ಉಪವಾಸ ಮಾಡಲೇಬೇಕಾ, ನಮಗೆ ಆಗ್ತಾ ಇಲ್ಲ ಈಗ ಅಂತ ಹಲವಾರು ಜನರ ಪ್ರಶ್ನೆ. ನಮಗೇನು ಏಕಾದಶಿ ಆಗ್ತಾ ಇಲ್ಲ, ನಾವು ಬೇರೆ ಟೈಮ್ನಲ್ಲಿ ಆಫೀಸ್ ಅನಿವಾರ್ಯ ಆದರೂ ನಾವು ಬಿಡ್ತೀವಿ, ಆದರೆ ಏಕಾದಶಿ ದಿನ ನಮಗೆ ಆಗ್ತಾ ಇಲ್ಲ, ನಮಗೆ ಆಫೀಸ್ ಇರುತ್ತೆ, ನಮಗೆ ಕೆಲಸದ ಒತ್ತಡ ಇರುತ್ತೆ, ನಮಗೆ ಟೆನ್ಷನ್ಸ್ ಇರುತ್ತೆ, ನಮಗೆ ಏಕಾದಶಿ ಉಪವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಏಕಾದಶಿ ಉಪವಾಸ ಮಾಡಲೇಬೇಕಾ, ಯಾಕೆ? ಏಕಾದಶಿ ಉಪವಾಸದಿಂದ ನಮಗೆ ಯಾವತ್ತೂ ಅಷ್ಟೇ, ನಮಗೆ ಒಬ್ಬರು ಪ್ರಿಯರಾಗಿರ್ತಾರೆ ಅಂತ ಅಂದ್ಕೊಳ್ಳಿ. ಆವಾಗ ಪ್ರಿಯರಾಗಿದ್ದಾಗ ಅವ್ರು ಏನೇ ಆದರೂ ಕೂಡ ಅವ್ರ ಮೇಲೆ ಪ್ರೀತಿ ಇರೋದಾಗಿ ಏನೇ ಆಗಲಿ ನಾವು ಕಷ್ಟ, ಇವಾಗ ಅವನಿಗೋಸ್ಕರ ಒಂದು ಆರೋಗ್ಯ ಬೇಕಾಗಿರುತ್ತೆ ಅಂತ ಹೇಳ್ಕೊಳ್ಳಿ. ಅವನು ಅತ್ಯಂತ ಪ್ರಿಯನಾಗಿರ್ತಾನೆ. ಅವನ ಆರೋಗ್ಯಕ್ಕೋಸ್ಕರ ಏನು ಮಾಡ್ತಾರೆ, ಕೆಲವರು ದೇವರಿಗೆ ಪ್ರದಕ್ಷಿಣೆ ಬರ್ತಾರೆ, ಕೆಲವರು ಅವನಿಗೋಸ್ಕರ ಉಪವಾಸ ಮಾಡ್ತಾರೆ. ಇನ್ನು ತಾಯಿ ತನ್ನ ಮಗು ಏನಾರು ಆರೋಗ್ಯವನ್ನು ಅಪೇಕ್ಷೆ ಪಟ್ಟು ಅವಳು ಬೆಂಕಿ ನಡೆಸ್ತಾಳೆ, ಬೆಂಕಿ ತೊಳೆಯೋದು ಅದೆಲ್ಲ ಮಾಡ್ತಾಳೆ. ಹಾಗಾಗಿ ನಮಗೆ ದೇವ್ರ ಮೇಲೆ ಪ್ರೀತಿ ಇದ್ದರೆ ಮಾಡ್ತೀವಿ, ಉಪವಾಸ ಮಾಡ್ತೀವಿ. ದೇವರು ಅತ್ಯಂತ ಪ್ರೀತನಾಗ್ತಾನೆ. ಇವಾಗ ಮಗು ತಾಯಿ ಪ್ರೀತಳಾಗ್ತಾಳೆ, ಏನು ಮಾಡ್ತಾ ಅದು, ತಾಯಿ ಪ್ರೀತಳಾಗಬೇಕು. ಕೋಪಗೊಂಡಾಗ ತಾಯಿಯನ್ನು ಸಂತೃಪ್ತಿಪಡಿಸ್ಬೇಕಾಗಿ ತಾಯಿ ಏನು ಮಾಡ್ತಾ ಅದು, ಹಿಂದೆ ತಿರುಗತ್ತೆ, ಓಡಾಡುತ್ತೆ, ಕಾಲ ಮೇಲೆ ಬೀಳುತ್ತೆ. ಆ ತಾಯಿನ ಬಿಡೋದಿಲ್ಲ, ಅವಳು ಮತ್ತೆ ಎತ್ಕೊಳ್ಬೇಕು ಅವಳಾಗಿ. ಹಾಗೆ ದೇವ್ರಿಗೋಸ್ಕರ ನಾವು ಉಪವಾಸ, ಏಕಾದಶಿ ಉಪವಾಸ ಮಾಡಬೇಕು, ದೇವ್ರ ಪ್ರೀತಿ ಆಗುತ್ತೆ, ಮಾಡಬೇಕು ಅಷ್ಟೇ. ಅದನ್ನು ಒಳ್ಳೆಯದಾಗುತ್ತೆ. ಮಗು ಹಾಗೆ ಮಾಡಿದಾಗ ಅವಳು ಎತ್ತಿಕೊಂಡು ಮುದ್ದಾಡಿ ಏನು ಮಾಡ್ತಾಳೆ, ಆ ಅಭೀಷ್ಟವನ್ನು ಕೊಡ್ತಾಳೆ. ಹಾಗೆ ದೇವರು ಹೇಳಿದ ಕರ್ಮವನ್ನು ನಾವು ಅನುಷ್ಠಾನ ಮಾಡಿದಾಗ ದೇವ್ರ ಪ್ರೀತನಾಗಿ ನಮಗೆ ಬೇಕಾತನ ಕೊಡ್ತಾನೆ. ಇನ್ನೊಂದು ಲೌಕಿಕವಾಗಿ ಅಲ್ಲಿ ಶಾಸ್ತ್ರ ಅನುಮತಿ ಕೊಟ್ಟಿದೆ. ಆತುರರಿಗೆ, ಗರ್ಭಿಣಿ ಸ್ತ್ರೀಯರು ಅಥವಾ 80 ವರ್ಷದ ಮೇಲ್ಪಟ್ಟ ವೃದ್ಧರು ಅಥವಾ 8 ವರ್ಷದ ಕೆಳಗಿನ ಮಕ್ಕಳಿಗೆ ಏಕಾದಶಿ ಉಪವಾಸ ಮಾಡೋ ಹಾಗೇನಿಲ್ಲ, ಬಿಡಬಹುದು, ಅಲ್ಪಾಹಾರಗಳನ್ನು ತಗೊಳ್ಬಹುದು ಅಂತ ಇದೆ. ಆತುರರಿಗೆ ಅಂತ ಶಾಸ್ತ್ರ ಅವಕಾಶ ಕೊಟ್ಟಿದೆ. ಇನ್ನು ಆಫೀಸ್ಗೆ ಹೋಗೋರು ಆದಷ್ಟು ಮಾಡಬೇಕು. ದೇವರು ಎಷ್ಟು ಮಾಡ್ತಾನೋ ಅಷ್ಟಕ್ಕೆ ಫಲ ಕೊಡ್ತಾನೆ, ಆದಷ್ಟು ಮಾಡಬೇಕು. ಏಕಾದಶಿ ಉಪವಾಸ ಮಾಡೋದರ ಉದ್ದೇಶ ಇಷ್ಟಿದೆ. ಏನು ಅಂತಂದರೆ, ಉಪವಾಸ ಯಾಕೆ ಅಷ್ಟೊಂದು ಪ್ರಾಧಾನ್ಯ ಶಾಸ್ತ್ರದಲ್ಲಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದರೆ ಇಷ್ಟೇ. ತಿಂತಾ ಇದ್ದರೆ ಕುಡಿತಾ ಇದ್ದರೆ ಮಲಮೂತ್ರಗಳ ವಿಸರ್ಜನೆಗೆ ದೇಹ ಎಳ್ತಾ ಇರಬೇಕು. ದೇಹ ಅಲ್ಲಾಡಿದ್ರೆ ಮನಸ್ಸು ಅಲ್ಲಾಡುತ್ತೆ, ಮನಸ್ಸು ಅಲ್ಲಾಡಿದ್ರೆ ಧ್ಯಾನ ಕೂಡೋದಿಲ್ಲ. ಹಾಗಾಗಿ ಬೇರೆ ದಿನಗಳಲ್ಲಿ ಅನಿವಾರ್ಯವಾಗಿ ಬದುಕಬೇಕು, ಈ ಶರೀರ ಜೀವಿಸಬೇಕು. ಅದಕ್ಕಾಗಿ ಹೊತ್ತಿಗೆ ಆಹಾರ ತಗೊಳ್ಬೇಕು. ಜಾಸ್ತಿ ಹೊತ್ತು ದೇವರ ಧ್ಯಾನ ಮಾಡಲಿಕ್ಕಾಗೋದಿಲ್ಲ. ಆದರೆ ಏಕಾದಶಿ ಆದರೂ ಕೂಡ ಆಹಾರವನ್ನು ತ್ಯಾಗ ಮಾಡಿದಾಗ ಮಲಮೂತ್ರಗಳಿಗಾಗಿ ಹೇಳೋ ಪ್ರಸಂಗ ಬರೋದಿಲ್ಲ. ಹಾಗಾಗಿ ಜಿತವಾಗಿ ಆಸನ ಜಯ ನಮಗೆ ಅವಾಗ ಸಿಗುತ್ತೆ. ಏಕಾದಶಿ ಒಂದೇ ಅಲ್ಲ, ನೀವು ಶ್ರಾದ್ದದ ಹಿಂದಿನ ದಿನ ಉಪವಾಸ ಮಾಡಿ ಅಂತಾರೆ, ಸ್ವಲ್ಪ ಆಹಾರ ತಗೊಳ್ಳಿ ಅಂತಾರೆ. ಯಾಕೆಂದರೆ ಬೆಳಗ್ಗೆ ಸಂಧ್ಯಾ ವಂದನೆ ಆಗಬೇಕು, ದೇವರ ಪೂಜೆ ಆಗಬೇಕು, ಶ್ರಾದ್ದ ಆಗಬೇಕು. ಶ್ರಾದ್ದಕ್ಕೆ 2 ಗಂಟೆ ಆದರೂ ಮೀಸಲಿಡಬೇಕು. ಆಮೇಲೆ ಬ್ರಾಹ್ಮಣರ ಊಟ ಆಗೋ ತನಕ ನಮ್ಮ ಊಟ ಆಗೋಲ್ಲ. ಅಲ್ಲಿ ತನಕ ಮಲಮೂತ್ರಗಳು ತೊಂದರೆ ಕೊಡಬಾರ್ದು ಅಂತ. ಮಲಮೂತ್ರಗಳು ತೊಂದರೆ ಕೊಟ್ಟರೆ ನಮಗೆ ಏಕಾಗ್ರತೆಯೇ ಬರೋದಿಲ್ಲ. ಯಾವುದೇ ಕೆಲಸದಲ್ಲೂ ಶ್ರದ್ಧದಲ್ಲೂ ಹೀಗೆ ತೂಗಾಡಿಕೊಂಡು ಒದ್ದಾಡಿಕೊಂಡು 2-3 ಸ್ನಾನ ಮಾಡಿಕೊಂಡು ಆ ಧಾರ್ಮಿಕ ಕ್ರಿಯೆಗಳನ್ನು ಬೈಕೊಂಡು ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಏಕಾದಶಿ ಮಾಡೋದೇ ಇಂದ್ರಿಯ ಜಯಕ್ಕೆ. ನಾವು ಅದನ್ನು ಮುಖ್ಯ ತಿಳ್ಕೊಳ್ಬೇಕು. ಬರೀ ಉಪವಾಸ ಅಲ್ಲ. ಬರೀ ಉಪವಾಸ ನಾಯಿಗಳು ಮಾಡುತ್ತೆ, ಬಡವರು, ಅನ್ನಕ್ಕಿಲ್ಲದ ಬಡವರು, ದರಿದ್ರರು ಮಾಡ್ತಾರೆ. ನಾವು ಉಪವಾಸ ಮಾಡಿದ್ರೆ ಪ್ರಯೋಜನ ಇಲ್ಲ. ಉಪವಾಸ ಮಾಡಿದ್ದಕ್ಕೆ ಏನು ಪ್ರಯೋಜನ ಅಂದರೆ ದೇವರ ನಾಮಸ್ಮರಣೆ ಮಾಡೋದು. ಹೌದು, ಆಫೀಸಿಗೆ ಹೋದಾಗ ಕೆಲವ್ರಿಗೆ ಕಷ್ಟ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಪ್ರಯತ್ನ ಪಡಿ, ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ. ಶಾಸ್ತ್ರ ತುಂಬ ಕ್ರೂರ ಅಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡಿ. ಆದರೆ ನಾವು ಆಸೆಗೆ ಆಹಾರ ಸ್ವೀಕಾರ ಮಾಡಿಬಿಡ್ತೇವೆ. ಇಂದ್ರಿಯ ಜಯ ಇಲ್ಲದೆ ನಾಲಿಗೆ ಚಾಪಲ್ಯಕ್ಕೆ ಆಹಾರ ತಗೊಳ್ಳೋದು ಜಾಸ್ತಿ. ಪ್ರಾಮಾಣಿಕರು ಕೆಲವರು ಹೌದು, ತುಂಬ ಸುಸ್ತಿರತ್ತೆ, ಹೌದು, ಅಂಥವ್ರು ಆಹಾರ ಸ್ವೀಕಾರ ಮಾಡಿದ್ರೆ ಅದನ್ನು ಕ್ರಮವಾಗಿ, ನಾನು ಸ್ವಲ್ಪ ನೀರು ಕುಡಿದ್ನಲ್ಲ, ಇನ್ನೇನು ಸ್ವಲ್ಪ ತಿಂಡಿ ತಿನ್ಬಿಡೋಣ, ತಿಂಡಿ ತಿಂದಾಯ್ತಲ್ಲ ಇನ್ನೇನು ಅಂತ ಹಾಗೆ ಬೆಳ್ಕೊಂಡೇ ಹೋಗುತ್ತೆ. ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಎಷ್ಟು ಚೈತನ್ಯ ಬೇಕೋ ಅಷ್ಟನ್ನೇ ಆಹಾರ ಸ್ವೀಕಾರ ಮಾಡ್ತೀನಿ ಅಂತ ಇಂದ್ರಿಯ ಜಯ ಉಳ್ಳವರು
ಅಷ್ಟನ್ನೇ ನೀರಿನಿಂದಾಗಿ ಶಕ್ತಿ ತಂದ್ಕೊಂಡು ಮಾಡ್ಬೋದು. ತಲೆನೋವು ಬರುತ್ತೆ, ದೇಹದಲ್ಲಿ ನೀರು ಖಾಲಿ ಆದರೆ ತಲೆನೋವು ಬರುತ್ತೆ, ಹೌದು. ಕಂಪ್ಯೂಟ್ರ್ ಮುಂದೆ ಕೂತಿರ್ತಾರೆ, ನಿಜ. ಆಗ ನೀರಿನಿಂದ ಉಪವಾಸ ಮಾಡಿ, ಆಯಿತಾ. ದೇವರು ಕ್ರೂರಿ ಅಲ್ಲ, ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಧರ್ಮವನ್ನು ಭಯದಿಂದ ಮಾಡಬೇಡಿ, ಪ್ರೀತಿಯಿಂದ ಆಚರಿಸಿ. ಆದರೆ ನಾವು ಪ್ರಾಮಾಣಿಕರು ಬಹಳ ಕಡಿಮೆ ಇದ್ದೇವೆ. ಹೆಚ್ಚು ನಾಲಿಗೆ ಚಾಪಲ್ಯಕ್ಕೆ ಆಹಾರವನ್ನು ತಗೊಳ್ಳೋದು ಜಾಸ್ತಿ. ಹಾಗಾಗಿ ಇದನ್ನು ನೋಡಿ ನಾವು ಪ್ರಾಮಾಣಿಕವಾಗಿ ಯೋಚನೆ ಮಾಡ್ಕೊಳ್ಬೇಕು. ನಾನು ನಿಜವಾಗ್ಲೂ ಉಪವಾಸ ಮಾಡಲಿಕ್ಕೆ ಶಕ್ತನ, ನನಗೆ ನಾಲಿಗೆ ಚಟದಿಂದ ತಿಂತಾ ಇದ್ದೀನ, ತುಂಬ ದೇಹಕ್ಕೆ ಆಗೋದೇ ಇಲ್ಲ, ಬದುಕಬೇಕು ಅಂತ ತಿಂತಾ ಇದ್ದೀನ ಅಂತ ನಾವು ಆತ್ಮ ವಿಮರ್ಶೆ ಮಾಡಿಕೊಂಡು ತಗೊಳ್ಳಿ. ಅದಲ್ಲದೆ ಏಕಾದಶಿ ಉಪವಾಸ ಇರೋದು ಇಂದ್ರಿಯ ಜಯಕ್ಕಾಗಿ ಅನ್ನೋದು ಮೊದಲು ಕಾನ್ಸೆಪ್ಟ್ ತಿಳ್ಕೊಂಬಿಟ್ರೆ ನಾವು ಆರಾಮಾಗಿ ಮಾಡ್ತೀವಿ, ಬೇರೆ ಏನೇ. ಮತ್ತು ಆರೋಗ್ಯ ಬರುತ್ತೆ. ಅದು ದೇಹಕ್ಕೆ ಬೇರೆ ದಿನದ ಕೊಬ್ಬನ್ನೆಲ್ಲ ಅವತ್ತು ಅಗ್ನಿ ತಿನ್ನುತ್ತೆ, ಅದು ಆರೋಗ್ಯವೇ. ಆದರೆ ಅನಾರೋಗ್ಯ ರೋಗಿಗಳಂತೂ ಸ್ವೀಕಾರ ಮಾಡಲಿ, ಎಷ್ಟು ಬೇಕೋ ಅಷ್ಟು. ಸಂಕ್ಷಿಪ್ತವಾಗಿ ಅದಕ್ಕೆ ಉತ್ತರಗಳನ್ನು ಕೊಡ್ತೇನೆ. ಈಗಿನ ಕಾಲದಲ್ಲಿ ಪುಷ್ಕರಣಿಗಳಿಗೆ ಹೋಗ್ತೇವೆ, ನಾವೇ ಅದನ್ನು ಕಲುಷಿತವನ್ನಾಗಿ ಮಾಡಿದ್ದೇವೆ. ಅಲ್ಲ, ಆಚಮನ, ಸ್ನಾನ ಇತ್ಯಾದಿಗಳು ಮಾಡೋದು ಹೇಗೆ? ಇದಕ್ಕೆ ಪ್ರಶ್ನೆ ಪ್ರಾಯಶಃ ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಉಂಟು. ಮೊದಲು ಆ ತೀರ್ಥಗಳನ್ನು ಹಾಳು ಮಾಡೋದು ಮೊದಲು ಬಿಡಬೇಕು, ಆಯಿತಾ. ಯಾಕೆ ಒಂದು ಮತ್ತೊಂದು ಏನಪ್ಪ ಅಂತಂದರೆ, ಕಲವು ಸ್ಥಾನಾನಿ ಪೂಜ್ಯಂತೆ. ಕಲಿಯುಗದಲ್ಲಿ ಆ ಸ್ಥಾನಕ್ಕೆ ತುಂಬ ಮಹತ್ವ ಇದೆ. ನಮ್ಮ ಋಷಿಮುನಿಗಳ ಎಲ್ಲರೂ ಅವತ್ತೇ ಕಂಡ್ಕೊಂಡ್ಬಿಟ್ಟಿದ್ದಾರೆ. ಮುಂದಿನ ಬರ್ತಕ್ಕಂಥ ಕಲಿಯುಗದ ಜನರೆಲ್ಲ ಹೀಗೆ ಹೋಗಿ ನದಿಗಳಿಗೆ ಪ್ಲಾಸ್ಟಿಕ್ ಹಾಕ್ತೇವೆ, ಸೋಪ್ ಹಾಕ್ತೇವೆ, ನಮ್ಮ ಎಲ್ಲ ಹೊಲಸು ಪದಾರ್ಥಗಳನ್ನು ನೀರನ್ನು ಹಾಳು. ಇವತ್ತು ನಾವು ಫಾರಿನ್ಗೆ ಹೋದರೆ ನಾವು ಫಾರಿನ್ನವರಿಂದ ಬೇಕಾದ್ದನ್ನು ಕಲಿಯಿಲ್ಲ, ಬೇಡದಿದ್ದನ್ನು ಕಲಿಯೋದು. ಇವತ್ತು ಫಾರಿನ್ನವರು ನದಿಗಳನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ನಾವು ಪವಿತ್ರವಾಗಿರ್ತಕ್ಕಂಥ ನದಿಗಳನ್ನು ಹಾಳು ಮಾಡ್ತೇವೆ. ಹಾಗಾಗಿ ಇವತ್ತು ಅದನ್ನು ಕಲುಷಿತವನ್ನಾಗಿ ಮಾಡದೇ ಇರೋದೇ ಉತ್ತಮ. ಕಡೆ ಪಕ್ಷ ಬೇರೆಯವ್ರಿಗೆ ಹೇಳೋಕ್ಕೆ ಮೊದಲು ನಾವು ಪ್ರತಿಯೊಬ್ಬರು ಅಷ್ಟೇ, ಸರ್ಕಾರ ಈ ವಿಷಯದಲ್ಲೆಲ್ಲ ತಿದ್ದಲಿಕ್ಕಾಗೋಲ್ಲ, ಜನರೇ ಎಚ್ಚೆತ್ತ. ಮೊದಲು ನಾನು ಸರಿ ಇರಬೇಕು, ನಾನು ಆಲೋಚನೆ. ಅದಕ್ಕೆ ರಾಯರು ಪ್ರಾತಃ ಸಂಕಲ್ಪ ಗದ್ಯ ಮಾಡಿಕೊಟ್ಟದ್ದು, ಸರ್ವಸಮರ್ಪಣೆ ಗದ್ಯ ಮಾಡಿಕೊಟ್ಟದ್ದು. ಅದಕ್ಕೆ ಸರ್ವಸಮರ್ಪಣೆ ಗದ್ಯದಲ್ಲಿ ದೇವರ ಮುಂದೆ ನಿಂತು ಬೆಳಗ್ಗಿನಿಂದ ಸಂಜೆವರೆಗೂ ಏನೇನು ತಪ್ಪು ಮಾಡಿರ್ತೇನೆ ಆ ತಪ್ಪುಗಳ ಬಗ್ಗೆ ನಮಗೆ ಗೊತ್ತಾಗಬೇಕು ಅಂತ ತಿಳಿಸಿ. ಮತ್ತೊಬ್ಬರು 5 ರಿಂದ 6 ಗಂಟೆ ಒಳಗಡೆ ಸ್ನಾನ ಮಾಡಿದ್ರೆ ನಮ್ಮ ಮನೇಲಿ ಲಕ್ಷ್ಮಿ ಸ್ಥಿರವಾಗಿರ್ತಾಳ ಅಂತ ಕೇಳಿದ್ದಾರೆ. ಖಂಡಿತವಾಗ್ಲೂ ಹೌದು. ಸೂರ್ಯೋದಯ ಆದಮೇಲೆ ಯಾವ ಮನೆಯಲ್ಲಿ ಮಲಗಿರ್ತಾರೋ ಅಲ್ಲಿ ದರಿದ್ರ ಲಕ್ಷ್ಮಿ ಬರುತ್ತೆ ಅಂತ ಉಂಟು. ಆದ್ದರಿಂದಾಗಿ ಸ್ಥಿರವಾಗಿ ನಿಲ್ಲಬೇಕು ಅಂದರೆ ರಾತ್ರಿ ಬೇಗ ಮಲ್ಕೊಳ್ಬೇಕು, ಬೇಗ ಏಳಬೇಕು ಅಂತ. ಮತ್ತೊಂದು ಸಂಜೆ ಹೊತ್ತಿನಲ್ಲಿ ಜಪ ಮಾಡಬಹುದಾ ಅಂತ ಕೇಳಿದ್ದಾರೆ. ಮತ್ತು ಕಚ್ಚೆ ಹಾಕಿ ಅದೇನು ತೊಂದರೆ ಇಲ್ಲ, ಒಟ್ಟು ಕಚ್ಚೆ ಹಾಕಿರಬೇಕು. ಕಚ್ಚೆ ಹಾಕದೆ ಯಾವ ಜಪಾದಿಗಳನ್ನು ಕೂಡ ಮಾಡಬಾರದು ಅಂತ ಉಂಟು. ಸಂಜೆ ಹೊತ್ತಿನಲ್ಲೇ ಹೇಳಿದೆ ಆಗಲೇ, ಇಷ್ಟೊತ್ತವರೆಗೂ ಚರ್ಚೆ ಅದೇ ಬಂದದ್ದು, ಬೆಳಿಗ್ಗೆ ಸಂಧ್ಯಾಕಾಲದಲ್ಲೆಲ್ಲ ಜಪ ಮಾಡಬೇಕು ಅಂತ. ಇನ್ನು ಒಬ್ಬರು ಪ್ರಶ್ನೆ ಮಾಡಿದ್ದಾರೆ, ಇವತ್ತಿನ ಒಳ ಉಡುಪುಗಳನ್ನು ಧರಿಸಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಆದಷ್ಟು ಕಚ್ಚೆ ಇತ್ಯಾದಿಗಳನ್ನು ಹಾಕಿಕೊಂಡು ಮಾಡೋದೇ ಉತ್ತಮ ಕಲ್ಪ ಅಂತ ಈ ಪ್ರಶ್ನೆಗೆ ಉತ್ತರ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಮಾಡಲಿಕ್ಕಾಗುವಂಥದ್ದು ಅಲ್ವಾ. ತೀರಾ ಅನಿವಾರ್ಯವಾಗಿ ಆಚಾರ್ಯ ಹೇಳಿದಂಗೆ ಏಕಾದಶಿ ಆಫೀಸ್ನಲ್ಲಿರ್ತೇವೆ, ತುಂಬ ಕಷ್ಟ ಆಯಿತು, ಅದು ಆಪದ್ಧರ್ಮ. ಈ ಸ್ನಾನಾದಿಗಳನ್ನು ಹೇಗೆ ಮಾಡಬೇಕು, ಇದೆಲ್ಲ ವಸ್ತ್ರ ಸಂಹಿತೆ ಇಲ್ಲ, ಇದೆಲ್ಲ ಸುಲಭ. ಇದೇನು ಶಾಸ್ತ್ರ ಶೋಧನ ಯಾವುದು ಅಶಕ್ಯವಾದ ಅದನ್ನು ಶಾಸ್ತ್ರ ವಿಹಿತ ಮಾಡೋದೇ ಇಲ್ಲ. ಹೌದು, ಸರಿ. ಮತ್ತು ಹೆಣ್ಣು ಮಕ್ಕಳು ಗುರುಮಂತ್ರ ಉಪದೇಶಾದಿಗಳನ್ನು ಯಾರಿಂದ ತೆಗೆದುಕೊಳ್ಬೇಕು ಅಂತ ಕೇಳಿದ್ದಾರೆ. ಗಂಡನಿಂದಲೂ ತೆಗೆದುಕೊಳ್ಬೋದು. ಗಂಡನಿಗೆ ಅವರಿಗೆ ಒಟ್ಟು ಯಾವಾಗಲೂ ಅಷ್ಟೇ, ಯಾವುದೇ ಮಂತ್ರ ಫಲಕಾರಿಯಾಗಬೇಕಾದ್ರೆ ಅದು ಉಪದೇಶ ಆದರೆ ಮಾತ್ರ. ನಾವೇ ಮಾಡಿದರೆ ಅದಕ್ಕೆ ಜಪಕ್ಕೆ ಹೆಚ್ಚು ಮಹತ್ವ ಇಲ್ಲ. ದೊಡ್ಡವರಿಂದ ಹೆಂಡತಿಯರು ಅವರ ಪತ್ನಿಯರಿಂದ ಮಂತ್ರಗಳನ್ನು ಉಪದೇಶ ಪಡ್ಕೊಂಡು ಕೂಡ ಮಾಡಬಹುದು. ಇನ್ನು ಗದಾ ನಾರಾಯಣ ಮುದ್ರೆಯನ್ನು ಧಾರಣೆ ಮಾಡಬೇಕು ಅಂತಿದೆ. ಇದೊಂದು ಪ್ರಶ್ನೆಯನ್ನು ನೋಡೋದು, ಆಮೇಲೆ ಹೇಳ್ತೀನಿ. ಅದು ಕೆಳಗಡೆ ಗೋಮಯ, ಇದು ಮೃತ್ತಿಗೆ, ಗೋಮಯ ಇತ್ಯಾದಿಗಳು ಹೆಂಗಸರು ಕೂಡ ಕಡ್ಡಾಯವಾಗಿ ಮಾಡಬೇಕಾ ಅಂತ ಕೇಳಿದ್ದಾರೆ. ಹೌದು, ಆ ಮೃತ್ತಿಕಾ ಸ್ನಾನಾದಿಗಳು ಅದು ಪುರುಷರಿಗೆ ಮಾತ್ರ ಅಂತಲ್ಲ, ಇದು ಎಲ್ಲರಿಗೂ, ಸ್ತ್ರೀ ಪುರುಷ ಸಾಮಾನ್ಯವಾಗಿರ್ತಕ್ಕಂತಹ ಧರ್ಮ. ಮತ್ತು ಅದೇ ಇವತ್ತು ಸಂಪ್ರದಾಯದಲ್ಲಿ ಗದಾ ಮುದ್ರೆ ಧಾರಣೆ ಹೆಂಗಸರಿಗೆ ವಿಹಿತವಾಗಿ ಬಂದಿದೆ.
ಅದರ ಬಗ್ಗೆ ಒಂಚೂರು ವಿಚಾರ ಮಾಡಲಿಕ್ಕಿದೆ. ಅವರಿಗೆ ಚಕ್ರ ಇತ್ಯಾದಿಗಳು ಉಂಟಾ ಇಲ್ವಾ ಅನ್ನೋದು ಅದು ವಿಚಾರ ಮಾಡಿ ಹೇಳ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ ಸೂರ್ಯಾರ್ಘ್ಯ ಮಂತ್ರ ಯಾವುದು ಅಂತ ಕೇಳಿದ್ದಾರೆ. ಅದು ಇವಾಗ ನನ್ನ ಬುದ್ಧಿಯ ಉಪಸ್ಥಿತಿಯಲ್ಲಿಲ್ಲ. ಆದ್ದರಿಂದಾಗಿ ಆ ಮಂತ್ರವನ್ನು ನಂತರ ನೋಡಿ ಹೇಳ್ತೇನೆ. ಮತ್ತು ಬಚ್ಚಲು ಮನೆ ಸವಿತಾಸ್ಮಾಕಂ ಆಚಾರ್ಯ ತಿಳಿಸ ಗಾಯತ್ರಿ ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರ ಪ್ರೇರೇ ತಸ್ಯ ತದ್ಬರ್ಘ ತದ್ವರೆಣ್ಯಮುಪಾಸ್ಮಹೆ ಅಂತ ಪುರಾಣ ಗಾಯತ್ರಿ. ಈ ಪ್ರಶ್ನೆಯನ್ನು ಯಾರು ಕೇಳಿದಿರೋ ದಯವಿಟ್ಟು ಆಚಾರ್ಯರಿಂದ ಬರೆಸ್ಕೊಂಡು ಆ ಹೆಣ್ಣು ಮಕ್ಕಳು ಕೂಡ ಸ್ನಾನ ಕೃಷ್ಣ ಮಂತ್ರವನ್ನು ಜಪ ಮಾಡಿ ಸೂರ್ಯಾರ್ಘ್ಯವನ್ನು ಕೊಡಲೇಬೇಕು. ಹಾಗಾಗಿ ಇದು ಸ್ತ್ರೀ ಪುರುಷರಿಗೆ ಕ್ರಮ ಬೇರೆ ಹೊರತು ಅವರಿಗೂ ಕೂಡ ಉಪಾಸನೆ ಅನ್ನೋದು ಉಂಟು. ಮತ್ತು ಬಚ್ಚಲು ಮನೆಯಲ್ಲಿ ಆಚಮನ ಹೇಗೆ ಮಾಡಬೇಕು ಅಂತ ತಣ್ಣೀರಿನಲ್ಲಿ ಆಗಲೇ ಆಚಾರ್ಯ ತಿಳಿಸಿದ್ದಾರೆ. ಹಾಗೆ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ತಿರುಗಿಕೊಂಡು ತಣ್ಣೀರಿನಲ್ಲಿ ಆಚಮನವನ್ನು ಮಾಡಬೇಕು. ಮನುಷ್ಯ ಮರಣದ ನಂತರ ಸ್ವರ್ಗ ನರಕ ಸತ್ಯನಾ ಅಂತ ಒಬ್ಬರು ಪ್ರಶ್ನೆ ಮಾಡಿದ್ದಾರೆ. ಈವರೆಗೂ ಇದನ್ನು ನಂಬೋದು ಹೇಗೆ ಅಂತ. ಪ್ರಾಯಶಃ ಇದು ಅಲೌಕಿಕವಾದ ಪ್ರಶ್ನೆ. ಯಾಕೆ ಅಂತಂದರೆ ನಮ್ಮ ಅತೀಂದ್ರಿಯ ವಿಷಯಗಳಲ್ಲಿ ನಮಗೆ ಆಗಮವೇ ಪ್ರಮಾಣ. ಮತ್ತು ಋಷಿಮುನಿಗಳು ಕಂಡುಕೊಂಡಿದ್ದಾರೆ ಆ ಸತ್ಯವನ್ನು. ಹಾಗಾಗಿ ಐಂದ್ರಿಯಕ ಪದಾರ್ಥಗಳಲ್ಲಿ ಕಂಡಂತೆ ನೋಡಿದವರು ಹೀಗೆ ಹೇಳಿದ್ದಾರೆ ಅಂತ ನಾವೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಅತೀಂದ್ರಿಯ ಪದಾರ್ಥಗಳಲ್ಲಿ ಯಾವಾಗಲೂ ಧರ್ಮವೂ ಅತೀಂದ್ರಿಯ ಪದಾರ್ಥ, ಪಾಪ ಪುಣ್ಯ ಸ್ವರ್ಗ ನರಕ ಎಲ್ಲವೂ ಅತೀಂದ್ರಿಯ ಪದಾರ್ಥಗಳು. ಹಾಗಾಗಿ ಅತೀಂದ್ರಿಯ ಪದಾರ್ಥಗಳಲ್ಲಿ ಆಗಮಗಳು ಹೇಳ್ತಾ ಇದೆ. ಅದರಿಂದಾಗಿ ಇದನ್ನು ನಂಬಬೇಕು ಅಂತ ಒಂದಾದರೆ, ಆಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ಒಂದು ಸೂಚನೆಯನ್ನು ಕೊಡ್ತಾರೆ. ಏನು? ನಾನು ಸ್ವರ್ಗ ನರಕ ಏನನ್ನು ನಂಬೋದಿಲ್ಲ, ನಾನು ಶುದ್ಧ ನಾಸ್ತಿಕ ಅಂತ ಹೇಳ್ತಾನೆ. ಅಂಥವರನ್ನು ಕುರಿತು ಆಚಾರ್ಯರು ತುಂಬ ಒಂದು ಒಳ್ಳೆಯ ಮಾತನ್ನು ತತ್ವನಿರ್ಣಯದಲ್ಲಿ ಹೇಳ್ತಾರೆ. ಏನು ಅಂತಂದರೆ, ಆಯ್ತಪ್ಪ ನೀನು ಸ್ವರ್ಗ ನರಕ ಅದು ಯಾವುದನ್ನು ನಂಬಬೇಡ, ಆದರೆ ಸಮಾಜದ ಸ್ವಾಸ್ಥ್ಯ ಉಳಿಬೇಕಾದರೂ ಆ ದೃಷ್ಟಿಕೋನದಿಂದಲಾದರೂ ನಿನ್ನ ಧರ್ಮವನ್ನು ಒಪ್ಪಿಕೊಳ್ಳಲೇಬೇಕು. ಇದು ಆಚಾರ್ಯರು ಹೇಳಿದ ಮಾತು. ಯಾಕೆ ಅಂತಂದರೆ, ಒಬ್ಬ ಗುರು ಪಾಠ ಮಾಡ್ತಾ ಇರ್ತಾನೆ ಶಿಷ್ಯನಿಗೆ. ಆ ಶಿಷ್ಯ ಗುರುಪತ್ನಿಯನ್ನೇ ಅಪಹರಿಸ್ಕೊಂಡು ಹೋಗಿಬಿಟ್ರೆ ಇವನೇನು ಮಾಡಬೇಕು? ಅವಾಗ ಗುರು ಆದವನು ಏನು ಮಾಡಬೇಕು? ಯಾಕೆಂದರೆ ಪಾಪ ಇಲ್ಲ ಪುಣ್ಯ ಇಲ್ಲ. ಪಾಪ ಪುಣ್ಯ ಇದ್ದರೆ ಒಂದು ಪ್ರತಿಬಂಧಕ. ಗುರುಪತ್ನಿಯನ್ನು ನಾವು ಕೆಟ್ಟ ದೃಷ್ಟಿಯಿಂದ ನೋಡಬಾರ್ದು ಅನ್ನೋ ಪಾಪದ ಒಂದು ಪ್ರಜ್ಞೆ ಇದ್ದರೆ ಕೆಟ್ಟ ಕೆಲಸ ಮಾಡೋದಿಲ್ಲ. ಹಾಗಾಗಿ ಆಚಾರ್ಯರಿದೆ ಹೇಳ್ತಾರೆ, ಸ್ವರ್ಗ ನರಕಾದಿಗಳೆಲ್ಲವೂ ಉಂಟು. ವೇದ ಋಷಿಮುನಿಗಳು ಅದನ್ನೆಲ್ಲ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲ ನಾನು ನಂಬೋದಿಲ್ಲ. ನೀನು ನಂಬಲಿಲ್ವಾ? ಬೇಡ, ನೀನು ನಾಸ್ತಿಕನಾಗೋ, ಆದರೂ ನೀನು ಧರ್ಮ ಒಪ್ಕೊಳ್ಬೇಕು. ಯಾಕೆ ಅಂತಂದರೆ ಸಮಾಜದ ಸ್ವಾಸ್ಥ್ಯ ಉಳಿಬೇಕು. ಇವಾಗ ಗುರು ಪಾಠ ಮಾಡ್ತಾ ಇರ್ತಾನೆ, ಬೇಡ ಇಲ್ಲೇ ನೀವು ಕೂತಿದ್ದೀರಾ, ಸೀದಾ ಇವನು ಹೋಗಿ ಒಂದು ಕಪಾಳ ಹೊಡೆದ್ಬಿಟ್ರೆ, ದೊಡ್ಡವರಿಗೆ ಗೌರವ ಕೊಡಬೇಕು, ಹೊಡಿಬಾರ್ದು, ಚಿಕ್ಕವರನ್ನು ಪ್ರೀತಿಸಬೇಕು, ಇದೇ ಧರ್ಮ. ಅಂದರೆ ಅಧ್ಯಾತ್ಮ ಪ್ರಪಂಚದಲ್ಲಿ ಪದಗಳು ಬೇರೆ ಇರುತ್ತೆ. ಭಗವಂತನಲ್ಲಿ ಪ್ರೀತಿ ಮಾಡಬೇಕು, ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಭಕ್ತಿ ಅಂದ್ರೇನು? ಪ್ರೀತಿಯೇ ಭಕ್ತಿ. ಜಯತೀರ್ಥರು ಸುಧಾದಲ್ಲಿ ತಿಳಿಸ್ತಾರೆ. ನಾವು ನಮ್ಮ ಮನೆಯ ಮಕ್ಕಳನ್ನೆಲ್ಲ ಏನು ಪ್ರೀತಿಸ್ತೇವೋ ಅದಕ್ಕಿಂತ ಹೆಚ್ಚು ಭಗವಂತನನ್ನು ಪ್ರೀತಿಸೋದು, ಅದೇ ಭಕ್ತಿ ಅಂತೆ, ಅದೇ ಪ್ರೀತಿಯೇ ಭಕ್ತಿ. ಹಾಗೆ ಪದಗಳಲ್ಲಿ ಒಂದು ವ್ಯತ್ಯಾಸಗಳಿರ್ತವೆಯೇ ಹೊರತು ಅದರಿಂದಾಗಿ ಒಳ್ಳೆ ಪ್ರಶ್ನೆ. ಆಚಾರ್ಯರು ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ. ತತ್ವನಿರ್ಣಯ ಒಂದೇ ಕಡೆ ಒಳ್ಳೆ ಉತ್ತರ ಕೊಡ್ತಾರೆ. ಏನು? ಸಮಾಜದ ಸ್ವಾಸ್ಥ್ಯ ಉಳಿಲಿಕ್ಕಾದರೂ ನೀನು ಧರ್ಮ ಕರ್ಮ ಒಪ್ಪು. ನೀನು ಒಳಗಡೆ ಒಪ್ತೀಯೋ ಬಿಡ್ತೀಯೋ ಅದು ಬೇರೆ ಪ್ರಶ್ನೆ. ಆದರೆ ಒಂದು ಸತ್ಯ ತಿಳ್ಕೊಳ್ತೇನೆ, ಇವತ್ತಿನ ಕಾಲದಲ್ಲಿ ಹೇಳಲೇಬೇಕಾದ್ದು. ಪ್ರಾಯಶಃ ಕೇಳಿರ್ಬೋದು, ಯು ಆರ್ ಅನಂತಮೂರ್ತಿಗಳು ಅಂತ ದೊಡ್ಡ ಸಾಹಿತಿಗಳವರು. ಅವರು ಇಡೀ ಜೀವನದಲ್ಲಿ ನಾಸ್ತಿಕ್ಯವಾದವನ್ನೇ ಹೆಚ್ಚು ಪ್ರಚಾರ ಮಾಡಿದ್ದು ದೊಡ್ಡ ಸಾಹಿತಿಗಳು. ಅವರಿಗೆಲ್ಲ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಆದರೆ ಅವರು ಸಾಯುವ ವಿಲ್ನಲ್ಲಿ ಏನು ಬರೆದಿದ್ರು ಗೊತ್ತಾ? ನನ್ನ ಅಂತ್ಯ ಸಂಸ್ಕಾರ ಹಿಂದೂ ಧರ್ಮದ ಸಂಪ್ರದಾಯದಂತೆ ಬ್ರಾಹ್ಮಣ ಸಂಪ್ರದಾಯದಂತೆ ಆಗಬೇಕು ಅಂತ. ಹಾಗಾದರೆ ಹೊರಗಡೆ ಪ್ರದರ್ಶನ ಮಾಡಿದ್ರು ಕೂಡ ಒಳಗಡೆ ಆಯ್ತಾ? ಹೀಗೆ ಬರೀತಾರವರು. ಅಂದರೆ ಹೊರಗಡೆಯಿಂದ ಇಡೀ ಜೀವನ ನಾಸ್ತಿಕರಾಗಿ ಬೆಳೆದಿದ್ರೂ ಕೂಡ ಅಂತತೋ ಗೊತ್ತೋ ಅವರ ಒಳ ಮನಸ್ಸು ಏನು ಹೇಳಿ, ಇದು ಸಾಕ್ಷಿ ಅಂತಂದರೆ. ಇವತ್ತು ನಾವು ಬಾಯಿಯಿಂದ ಏನು ಬೇಕಾದ್ರೂ ಮಾತಾಡ್ಬೋದು, ಧರ್ಮ ಇಲ್ಲ ಕರ್ಮ ಇಲ್ಲ, ಯಾಕೆ ಸಂಧ್ಯಾ ವಂದನೆ ಪೂಜೆ ಪುನಸ್ಕಾರ ಯಾಕೆ ಮಾಡಬೇಕು, ದೊಡ್ಡವ್ರಿಗೆ ಯಾಕೆ, ನೀವು ಬೇಕಾದ್ದು ಹೇಳಿ. ಆದರೆ ಸಾಯುವ ಕಾಲದಲ್ಲಿ ಅಂತರಂಗ ಒಳಗಡೆ ಆತ್ಮಸಾಕ್ಷಿ ಅಂತಿರ್ತದಲ್ಲ, ಅದು ಚುಚ್ಚುತ್ತಾ ಇರುತ್ತೆ. ನಾವು ಹೊರಗಡೆ ಬೇಕಾದ್ದು ಮಾತಾಡ್ಬೋದು, ಏಕಾಂತದಲ್ಲಿ ನಮ್ಮನ್ನು ನಾವು ವಿಚಾರ ಮಾಡಿಕೊಂಡಾಗ ಆತ್ಮಸಾಕ್ಷಿ ನಮ್ಮನ್ನು ಚುಚ್ಚುತ್ತಾ ಇರುತ್ತೆ. ಈ ಪ್ರತ್ಯಕ್ಷ ಸಾಕ್ಷಿ ಯು ಆರ್ ಅನಂತಮೂರ್ತಿಗಳೇ.
ಇದು ಈ ರೀತಿ ವಿಲ್ ಬರ್ಸತ್ತಿದ್ದಾರೆ ಅವರು. ಕೊನೆಗೆ ಅವರು ಬ್ರಾಹ್ಮಣ ಮಾತು ಸಂಪ್ರದಾಯದಂತೆ ಅವ್ರಿಗೆ ಸಂಸ್ಕಾರ, ಅಂದರೆ ನಾನು ಯಾವ ಜಾತಿಯಲ್ಲಿ ಯಾವ ಇದರಲ್ಲಿ ಹುಟ್ಟಿದ್ದೇನೋ ಅದರಂತೆ ನನಗೆ ಸಂಸ್ಕಾರ ಮಾಡಿ ಅಂತ ಬರೆದಿದ್ದಾರೆ ಅವರು. ಆದರೆ ಅವ್ರ ಜೀವನ ಪೂರ ನಡೆದಿದ್ದು ಕ್ರೈಸ್ತ ಮತವನ್ನು. ಅಂದರೆ ಇದು ಆತ್ಮಸಾಕ್ಷಿ ಕೆಲಸ ಮಾಡುತ್ತೆ. ಎಂಥ ಹೊರಗೆ ಮಾತನಾಡೋದು ಬೇರೆ, ಒಳಗಡೆ ಇಂಟ್ಯೂಷನ್ ಹೇಳೋದು ಬೇರೆ. ನಾವು ಬದುಕಬೇಕಾದ್ದು ನಮ್ಮ ಇಂಟ್ಯೂಷನ್, ನಮ್ಮ ಆತ್ಮಸಾಕ್ಷಿ ಒಳಗಡೆ ಏನು ಹೇಳುತ್ತೋ ಅದರಂತೆ ಬದುಕಿದ್ರೆ ಪ್ರಪಂಚದ ಸ್ವಾಸ್ಥ್ಯವೂ ಚೆನ್ನಾಗಿ ಕೊಡುತ್ತೆ. ಇದು ಅಧ್ಯಾತ್ಮ ಪ್ರಪಂಚದ ಶಕ್ತಿ ಅಂತ ಆ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಇನ್ನೊಂದು, ಸತ್ತ ನಂತರ ಇದೆಯಲ್ಲೋ ಬೇರೆ, ನೀವು ಒಳ್ಳೆ ಕರ್ಮಗಳನ್ನು ಮತ್ತು ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಇಲ್ಲೇ ದೇವರು ಫಲವನ್ನು ತೋರಿಸಿಬಿಡ್ತಾನಂತೆ. ಅದು ಹೇಗೆ ಅಂದರೆ ತ್ರಿಭಿರಿ ದಿನೈಹಿ ತ್ರಿಭಿರಿ ಮಾಸೈಹಿ ತ್ರಿಭಿರಿ ವರ್ಷೈಹಿ ಏವ ಫಲಮಶ್ನುದೆ ಅಂತ. ನೀವು ಮಾಡಿದ ಸತ್ಕರ್ಮಗಳಾಗಲಿ ಮತ್ತು ಅಸತ್ಕರ್ಮಗಳಾಗಲಿ ನೀವು ಮಾಡಿದಾಗ ದೇವರು ಇಲ್ಲೇ 3 ವರ್ಷದಲ್ಲಿ ಅಥವಾ 3 ತಿಂಗಳಲ್ಲಿ ಅಥವಾ ತ್ರಿಭಿರಿ ದಿನೈಹಿ 3 ದಿನದಲ್ಲೇ ತೋರಿಸ್ಬಿಡ್ತಾನಂತೆ. ಹಾಗಾಗಿ ಸತ್ತ ನಂತರ ಇಲ್ಲೇ ತೋರಿಸ್ತಾನೆ ದೇವರು. ಕೊನೆಯದಾಗಿ ಒಂದು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು, ಯಾಕೆ ಸಮಯ ತುಂಬ ಆಗಿದೆ. ಒಂದು ಪ್ರಶ್ನೆ ಏನು ಅಂತಂದರೆ, ಶಿಖಾ ಬಿಡಬೇಕಾ ಅಂತ ಒಬ್ಬರು, ಮತ್ತು ಕರ್ಣಕುಂಡಲ ಧಾರಣೆ ಮಾಡಬೇಕಾ ಅಂತ. ಇದಕ್ಕೆ ಒಂದು ಏನು ಅಂತ ಹೇಳಿದ್ರೆ, ಶಿಖೆಯನ್ನು ಬಿಡುವ ಉದ್ದೇಶ ಹೆಚ್ಚು ಪಾಪಗಳೆಲ್ಲ ಕೇಶಮಾಶ್ರಿತ್ಯ ತಿಷ್ಠಂತಿ, ಇದು ಹೆಣ್ಣು ಮಕ್ಕಳಿಗಲ್ಲ ಪುರುಷರಿಗೆ, ಕೇಶಮಾಶ್ರಿತ್ಯ ತಿಷ್ಠಂತಿ ಅಂತ ಆ ಒಂದು ಕಾನ್ಸೆಪ್ಟಿಂದ ಅದಕ್ಕೆ ಶಿಖೆ ಬಿಡಬೇಕು ಅಂತ ಹೇಳಿದ್ದಾರೆ. ಮತ್ತು ಕರ್ಣಕುಂಡಲ ಒಂದು ಅಲಂಕಾರ, ಮತ್ತೊಂದು ಏನಪ್ಪ ಅಂದರೆ ಲೌಕಿಕ ಫಲ ಹೇಳೋದಾದರೆ, ಈ ನಮ್ಮ ನರ ಇಲ್ಲೆಲ್ಲ ಇರುತ್ತೆ, ಆ ನರಕ್ಕೆ ನಾವು ಕುಂಡಲವನ್ನು ಧಾರಣೆ ಮಾಡಿದರೆ ಅದರಿಂದ ಮೆದುಳಿಗೆ ಆಗತಕ್ಕಂಥ ಎಷ್ಟೋ ದುಷ್ಪರಿಣಾಮಗಳು ಪರಿಹಾರ ಆಗತ್ತೆ ಅಂತ ವೈದ್ಯಶಾಸ್ತ್ರ ಹೇಳ್ತಾ ಇದೆ. ಇದು ಒಂದು ಅಲಂಕಾರ, ಮತ್ತೊಂದು ಈ ಲೌಕಿಕ ಫಲವೂ ಕೂಡ ಉಂಟು. ಅದರಿಂದಾಗಿ ಪುರುಷರೂ ಕೂಡ ಹಿಂದಿನ ಕಾಲದಲ್ಲಿ ಕರ್ಣಕುಂಡಲವನ್ನು ನೋಡಿ, ನಾವು ಶಿಖೆ ಬಗ್ಗೆ ಮಾತಾಡ್ತೇವಲ್ಲ, ಹಿಂದೆ ಹಳ್ಳಿಗಳಲ್ಲಿ ಬೇರೆಯವರೂ ಕೂಡ ಶಿಖೆಯನ್ನು ಇಟ್ಕೊಂಡಿದ್ರು. ಅದು ಏನೋ ಕಂದಾಚಾರದಿಂದ ಬಂದದ್ದಲ್ಲ. ಇವತ್ತು ಒಂದೇ ಮಾತಿನಲ್ಲಿ ಹೇಳೋದಾದರೆ, ನಾವೇನು ಮಾಡಿದ್ದೇವೆ, ನಮ್ಮ ಹಿಂದಿನವರು ಸುಮ್ಮನೆ ಕಣ್ಮುಚ್ಕೊಂಡು ಕಣ್ಮುಚ್ಕೊಂಡು ಆಚರಣೆಗಳನ್ನು ನಮಗೆ ಕೊಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಇಲ್ಲ. ನಾವು ದಡ್ಡರಷ್ಟೇ ತಿಳ್ಕೊಳ್ಳೋದೇ ನಾವು ಪ್ರಶ್ನೆ ಮಾಡ್ತಿದ್ದೇವೆ ಹೊರತು, ನಮ್ಮ ಹಿಂದಿನ ಋಷಿಮುನಿಗಳಾಗಲಿ ನಮ್ಮ ಹಿರಿಯರಾಗಲಿ, ಅದರಲ್ಲೂ ವಿಶೇಷತೆ ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಪಾಶ್ಚಿಮಾತ್ಯರು ಪ್ರೀತಿಸ್ತಾರೆ, ನಾವು ಪ್ರೀತಿಸ್ತಾ ಇಲ್ಲ. ಅದರಿಂದಾಗಿ ನಮ್ಮ ಹಿಂದಿನವರು ಮಾಡಿದ್ದು ಅಂಧಾಚರಣೆ ಅಲ್ಲ, ಪ್ರತಿಯೊಂದು ಆಚರಣೆಗೂ ಕೂಡ ಅರ್ಥ ಉಂಟು. ಅದನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮುಂದಿನ ಅವಕಾಶ ಸಿಕ್ಕಿದಾಗೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಅದಕ್ಕೆ ಮುಂಚೆ ಇಲ್ಲಿ ಆಂಗ್ಲದಲ್ಲಿ ಯಾರೋ ಉಪೇಂದ್ರ ಅವರು ಅಂತ ಯಾರೋ ಒಂದು ಪ್ರಶ್ನೆ ಮಾಡಿದ್ದಾರೆ, ಅದು ಸ್ವಲ್ಪ ಒಂಚೂರು ವಿವರವಾಗಿ ಅವರೇ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಏನು ದ್ವೈತಶಾಸ್ತ್ರದಲ್ಲಿ ಏನು ಸ್ಥಾನ ಇದೆ ಅಂತ, ಇವಾಗ ಅನುಭವ ಅಂದರೆ ಎಕ್ಸ್ಪೀರಿಯನ್ಸ್, ರಸ ಅನುಭವ ಮತ್ತು ಬ್ರಹ್ಮಾನಂದ ಸಹೋದರ ಅಂತ ಹೇಳ್ತಾರೆ. ಅದು ಇದೆ ಅಲ್ವಾ, ಈ ಮಧ್ವ ಬ್ರಾಹ್ಮಣನ ಒಂದು ಜೀವನದಲ್ಲಿ ಏನು ಸ್ಥಾನ, ಅದನ್ನು ಹೇಗೆ ನೋಡಬೇಕು, ಹೇಗೆ ನೋಡಬೇಕು, ಅನುಸಂಧಾನ ಏನು? ಒಂದು ನಿಮಿಷ ಹೇಳ್ತೇನೆ. ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಈ ಉತ್ಸವ ಆಗುತ್ತಲ್ಲ, ಅದು ಪ್ರತಿಷ್ಠೆ, ಉತ್ಸವ, ಬ್ರಹ್ಮಕಲಶ, ಇದೆಲ್ಲ ಆದಮೇಲೆ ರಥೋತ್ಸವ ಎಲ್ಲ ಆಗುತ್ತಲ್ಲ, ಆಗ ದೇವರ ಪ್ರೀತಿಗಾಗಿ ನರ್ತನ, ಗಾಯನ ಎಲ್ಲ, ನೀವು ದೇವ್ರ ಪೂಜೆ ಆಗಬೇಕಾದ್ರೆ ನರ್ತನಂ ಸಮರ್ಪಯಾಮಿ, ಇವತ್ತೆಲ್ಲ ಹೂ ಹಾಕ್ಬಿಡ್ತೀವಿ. ನಿತ್ಯ ಪೂಜೆಯಲ್ಲಿ ನರ್ತನಂ ಸಮರ್ಪಯಾಮಿ, ಗೀತಂ ಸಮರ್ಪಯಾಮಿ ಅಂತ. ಹಾಗಾಗಿ ಮಧ್ವಾಚಾರ್ಯರು ಕೂಡ ಇದನ್ನು ಹೇಳಿದ್ದಾರೆ, ವೇದವ್ಯಾಸರು ಹೇಳಿದ್ದಾರೆ, ಮಧ್ವಾಚಾರ್ಯರು ಹೇಳಿದ್ದಾರೆ. ಬಹುಶಃ ಭಾರತೀಯ ಯಾವ ಸಿದ್ಧಾಂತಗಳು ಕೂಡ ಕಲೆಯನ್ನು ದ್ವೇಷಿಸೋದಿಲ್ಲ, ಕಲೆಯಲ್ಲಿ ಪ್ರೀತಿ ಇದೆ, ಆಯಿತಾ, ಕಲೆಯಲ್ಲಿ ದೇವರನ್ನು ಕಾಣಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಎಲ್ಲರ ಅಂತರ್ಯಾಮಿಯಾದ ದೇವರು ಸಂತೋಷ ಪಡಲಿ ಅಂತಲೇ ಆ ಗೀತವನ್ನು, ನೃತ್ಯವನ್ನು ಮಾಡಲಿಕ್ಕುಂಟು. ಆಮೇಲೆ ಅದರಲ್ಲೂ ಕೂಡ ಭರತನಾಟ್ಯದಲ್ಲಿ ನಾನು ಕೆಲವು ದಿನ ಭರತನಾಟ್ಯ ಅಭ್ಯಾಸ ಮಾಡಿದ್ದಕ್ಕೆ ಹೇಳಿದ್ದೀನಿ ನಾನು. ಅಲ್ಲಿ ಹೋದರೆ, ಭರತನಾಟ್ಯಕ್ಕೆ ಹೋದರೆ ಅಲ್ಲಿ ಹೇಳಿದ್ರು, ದೇವರ ಕಥೆಗಳನ್ನು ಮಾತ್ರ ತೋರಿಸ್ಬೇಕು, ಯಾವ್ಯಾವುದೋ ಕಥೆನ ತೋರಿಸ್ಲಿಕ್ಕಿಲ್ಲ ಅಂತ. ಸುಮ್ಮನೆ ನಾನು ಯಾವುದೋ ಕಾನ್ಸೆಪ್ಟು, ಆಧುನಿಕ ಕಾನ್ಸೆಪ್ಟು, ನಾನು ಅದನ್ನು ಭರತನಾಟ್ಯ ಮಾಡಿಕೊಂಡು ತೋರಿಸ್ತೇನೆ ಅಂತ. ಅದಕ್ಕೆ ಭರತನಾಟ್ಯದ ಉದ್ದೇಶ ಏನಂದರೆ, ಭರತನಾಟ್ಯ ಮಾತ್ರ ಅಲ್ಲ, ಭಾರತೀಯ ಎಲ್ಲ ನೃತ್ಯ ಕಲೆಗಳು ಅದು ದೇವರ ಕಥೆಯನ್ನು ಜನರಿಗೆ ತಿಳಿಸೋದಕ್ಕೆ ಮೀಸಲು. ಬರೀ ಹೀಗೆ ಕೂತ್ಕೊಂಡು ಮಾತಾಡ್ತೀವಿ ಅಂತಂದರೆ ಎಲ್ಲರಿಗೂ ಇಂಟ್ರೆಸ್ಟ್ ಬರೋದಿಲ್ಲ.
ಒಂದು ಹಾಡು ನೃತ್ಯದ ಮೂಲಕ ನೋಡ್ತೀವಿ ಅಂತಂದರೆ ಬಹಳ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಅದನ್ನು ಹೌದು. ಅರ್ಥ ಮಾಡಿಕೊಳ್ತೇವೆ ಅಂತಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಮಾಧ್ಯಮ. ಒಟ್ಟಿನಲ್ಲಿ ತಾತ್ಪರ್ಯ ಇಷ್ಟೇ, ನೀವು ಯಾವುದಾದ್ರೊಂದು ಮಾಧ್ಯಮದಲ್ಲಿ ಭಗವತ್ ತತ್ವವನ್ನು ತಿಳಿಸಿ. ಆ ಕಾರಣದಿಂದಲೇ ಯಕ್ಷಗಾನ ಬಂದದ್ದು. ಆಚಾರ್ಯರೇ ಮುಂದೆ ತಂದದ್ದು ಯಕ್ಷಗಾನ. ಮಧ್ವಾಚಾರ್ಯರೇ ಸಂಗೀತ ಹಾಡಿದ್ದಾರೆ. ಸ್ಮರ್ತವ್ಯಂ ಸದಾ ವಿಷ್ಣು. ಹೌದು. ಹೌದು. ಹಾಗೇನಿಲ್ಲ, 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 ಖಂಡಿತ ಹೋಗೋದಿಲ್ಲ. ಭರತನೇ ನೀವು ಅಲ್ಲೇ ನೋಡಿ, ಅಭಿನಯ ದರ್ಪಣ ಅಂತ ಇದೆ. ಅದನ್ನು ಅದರಲ್ಲಿ ನಾಟ್ಯಶಾಸ್ತ್ರ ಹುಟ್ಟಿದ ಬಗೆ ಹೇಗೆ ಅಂತ ಹೇಳಿದಾರಲ್ವಾ ಅಲ್ಲಿ. ಹೌದಲ್ವಾ. ಅದು ಹುಟ್ಟಿದ್ದೇನಕ್ಕೆ? ಕೆಟ್ಟ ಗುಣಗಳನ್ನು ಕಳ್ಕೊಳ್ಳಿಕ್ಕೆ, ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ರೂಢಿಸ್ಕೊಳ್ಳಿಕ್ಕೆ ಅಂತ ಇದೆ ಅಲ್ವಾ. ನಾಟ್ಯಶಾಸ್ತ್ರ ಅದಕ್ಕೆ ಅನುಕೂಲ ಆಗಲಿ ಅಂತ. ಅದನ್ನು ನಾಟ್ಯಶಾಸ್ತ್ರ ಇವತ್ತು ಯಾಕೆ ಕೈ ಕೊಟ್ಟಿದೆ ಕಲೆ ಅಂತಂದರೆ, ದೇವರಿಗೆ ಅದು ಉಪಯೋಗಿಸ್ತಿಲ್ಲ, ಆಧ್ಯಾತ್ಮಿಕವಾಗಿ ಅದನ್ನು ಉಪಯೋಗಿಸ್ತಿಲ್ಲ. ಅದರಿಂದಾಗಿಯೇ ಅದು ಎಲ್ಲರಿಗೂ ಅದು ಮನಸ್ಸಿಗೆ ಹಾನಿ ಮಾಡ್ತಾ ಇದೆ. ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದೀನಿ. ಇದು ಅಂದರೆ ಈಸ್ಥೆಟಿಕ್ಸ್ ಆ್ಯಂಡ್ ಫಿಲಾಸಫಿ ಒಂದು ಇಂಟರ್ಲಿಂಕೇಜಸ್ ಇದೆ. ಹೇಗೆ ಅದನ್ನು ಬೇರೆಯಾಗಿ ನೋಡ್ತೀರಿ ಹಂಗೆ ಅಂತ ಒಂದು, ಅಂದರೆ ನೀವೆಲ್ಲ ಪಂಡಿತರು. ನಾನು 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 ನಟ ಮತ್ತು ನಿರ್ದೇಶಕ, ರಂಗಭೂಮಿ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಮಾಧ್ವ ಬ್ರಾಹ್ಮಣನಾಗಿ. ಅಲ್ಲ, ಒಳ್ಳೆಯದು ಅಲ್ಲ, ಅದಕ್ಕೆ ನಾನು ಆಗಲೇ ಅದನ್ನೇ ಉತ್ತರ ಹೇಳಿದ್ದು. ಹಿಂದೆ ನಮ್ಮ ಭಾರತೀಯ ಸಂಸ್ಕೃತಿಯ ಯಾವುದೇ ಮಾಧ್ಯಮಗಳನ್ನು ಇಟ್ಕೊಳ್ಳಿ, ಕಲೆ ಆಯಿತಾ ಅಥವಾ ಮತ್ತು ಯಾವುದೇ ಇಟ್ಕೊಂಡ್ರೂ ಕೂಡ ಅಂತತೋಗತ್ವ ಅದರ ಮುಖ್ಯ ದೃಷ್ಟಿಕೋನ ಏನಪ್ಪ ಅಂತಂದರೆ, ಮನಸ್ಸನ್ನು ಶುದ್ಧಿಗೊಳಿಸಿ ತನ್ಮುಖಾಂತರ ಅದನ್ನು ಟ್ಯೂನ್ ಮಾಡ್ತಾನೆ. ಪರತತ್ವದ ಬಗ್ಗೆ ಟ್ಯೂನ್ ಮಾಡೋದೇ ಪ್ರಧಾನ ಉದ್ದೇಶ. ನಮ್ಮ ಯಾವುದೇ ಆಚಾರ ವಿಚಾರ ಇಟ್ಕೊಳ್ಳಿ, ಲಲಿತ ಕಲೆಗಳನ್ನು ಇಟ್ಕೊಳ್ಳಿ, ಅಥವಾ ಪಾಠ ಪ್ರವಚನಗಳು, ಆಹಾರ ಪದ್ಧತಿ. ಹೇಳಿದ್ನಲ್ಲ, ಇವತ್ತು ಇಷ್ಟೆಲ್ಲ ವಿಚಾರ ಮಾಡಲಿಕ್ಕೆ ಹೋದರೆ ವರ್ಕ್ಶಾಪ್ ಇವತ್ತಿನ ಟೈಮ್ ಸಾಲೋದಿಲ್ಲ, ತುಂಬ ಇದೆ. ಈ ಎಲ್ಲದರ ದೃಷ್ಟಿಕೋನ ಅಂತತೋಗತ್ವ ಏನಪ್ಪ ಅಂತಂದರೆ, ಪರತತ್ವದ ಬಗ್ಗೆ ಒಂದು ತಿಳಿದು ಅದನ್ನು ಜೀವನದಲ್ಲಿ ಅನುಭವಕ್ಕೆ ತಂದ್ಕೊಳ್ಳೋದು. ಅನುಭವರಹಿತವಾಗಿ ಕೇಳಲಿಕ್ಕಾಗಲಿ ನೋಡಲಿಕ್ಕಾಗಿಲ್ಲ. ನಮ್ಮ ದೃಷ್ಟಿ, ಶ್ರವಣ ಯಾವುದೇ ಆಗಲಿ, ಪ್ರತಿಯೊಂದರ ಒಂದು ಫೈನಲ್ ಡೆಸ್ಟಿನೇಷನ್ ಏನು ಅಂತ ಹೇಳಿದ್ರೆ ಅದು ಭಗವಂತನ ಪರತತ್ವದ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು. ಇವತ್ತು ಪ್ರಕೃತಿಯ ಜ್ಞಾನ ಆಗ್ಬೋದು, ಬ್ರಹ್ಮಾಂಡ ಸೃಷ್ಟಿ ಪ್ರಕ್ರಿಯೆಗಳಾಗ್ಬೋದು, ಪ್ರತಿಯೊಂದು ಅಷ್ಟೇ. ಅದು ಫೈನಲಿ ಏನಪ್ಪ ಅಂತಂದರೆ ಅದು ಇವತ್ತು ನಾವು ಅದನ್ನು ಬೇರೆ ಕಡೆಗೆ ವಿನಿಯೋಗ ಮಾಡ್ತಾ ಇದ್ದೇವೆ. ಅದರಿಂದಾಗಿ ಅದಕ್ಕೆ ಯಾಕೆ ಅಂತಂದರೆ ಡೆಸ್ಟಿನೇಷನ್, ಎಲ್ಲದಕ್ಕೂ ಡೆಸ್ಟಿನೇಷನ್ ಭಗವಂತ ಆಗ್ತಾನೆ. ನೀವು ಬೇರೆ ಕಡೆಗೆ ಹೋದರೆ ನಮಗೆ ಡೆಸ್ಟಿನೇಷನ್ ಸಿಗೋದಿಲ್ಲ. ಇದು ಮೇಜರ್ ಪ್ರಾಬ್ಲಮ್. ಹಾಗಾಗಿ ನಾವು ಯಾವ ಕಡೆ ಹೋಗಬೇಕು ಅನ್ನೋದನ್ನು ಇಟ್ಕೊಂಡಾಗ ನಮಗೆ ಅದು ಗುರಿ ಸಿಗ್ತಾ ಹೋಗುತ್ತೆ. ಅದನ್ನೇ ಹೇಳಿದ್ದು ಶಾಸ್ತ್ರ, ಸ್ಮರ್ತವ್ಯಂ ಸದಾ ವಿಷ್ಣು ವಿಸ್ಮರ್ತವ್ಯೋ ನದಾಜಿತು. ಯಾವುದು ಕರ್ಮ ನಾವು ಮಾಡಿದಾಗ ಭಗವಂತನ ನೆನಪನ್ನು ನೆನಪಿಸುತ್ತೋ ಅದನ್ನು ಮಾಡು, ಯಾವುದು ಭಗವಂತನ ನೆನಪನ್ನು ಅಳಿಸುತ್ತೋ ಅದನ್ನು ಮಾಡೋಕ್ಕೆ ಹೋಗಬೇಡ. ಅದೇ ನಿಷೇಧ, ಅದೇ ವಿಧಿ. ಹರೇ ನಮಃ. ಇನ್ನು ಒಂದು 2 ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಈ ಲೌಕಿಕ ಆಗಲಿ ಆಧ್ಯಾತ್ಮಿಕ ಆಗಲಿ ಇದೆಲ್ಲವೂ ಒಟ್ಟಿಗೆ ಹೋಗುತ್ತಾ, ರೈಲಿನ ಹಳಿಗಳ ಥರ 2 ಸರಿಸಮವಾಗಿ ಹೋಗುತ್ತಾ ಅಂತಂದರೆ, ಆಧ್ಯಾತ್ಮಿಕಕ್ಕೆ ಒಂದು ತುದಿ ಲೌಕಿಕಕ್ಕೆ ಒಂದು ತುದಿ ಇದ್ದೇ ಇದೆ. ಯಾಕೆ ಅಂತಂದರೆ, ನಾವಿವತ್ತಿಗೆ ಸೈಂಟಿಸ್ಟೋ ಡಾಕ್ಟರ್ಸೋ ಏನೋ ಪ್ರೂವ್ ಮಾಡಿದ್ರು ಅಂತ ಹೇಳಿ ಆಮೇಲೆ ಆಧ್ಯಾತ್ಮಿಕವನ್ನು ನಾವು ಅದನ್ನು ಒಪ್ಕೊಳ್ಳಿಕ್ಕೆ ಹೋಗ್ತಾ ಇರುವಂಥ ಹುಚ್ಚು ನಮ್ಮ ಒಂದು ಈಗಿನ ಪೀಳಿಗೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಡಾಕ್ಟರ್ಸ್ ಹಿಂಗೆ ಪ್ರೂವ್ ಮಾಡಿಬಿಟ್ರು, ಸೈಂಟಿಸ್ಟ್ ಹಿಂಗೆ ಪ್ರೂವ್ ಮಾಡಿಬಿಟ್ರು ಅಂತ. ಪ್ರೂವ್ ಮಾಡಿದ್ದಕ್ಕೆ ನಾವು ಆಚರಣೆ ಮಾಡೋದು ಶುದ್ಧ ತಪ್ಪು. ಯಾಕೆ ಅಂತಂದರೆ, ಅವರಿಗೆ ಎಷ್ಟು ಜ್ಞಾನ ಇರುತ್ತೋ, ಎಷ್ಟು ನೋಡಿರ್ತಾರೋ ಅಷ್ಟು ಮಾತ್ರ. ಆದರೆ ಋಷಿಮುನಿಗಳು ಬಹಳಷ್ಟು ಜ್ಞಾನವನ್ನು ಪಡೆದು, ನಮ್ಮ ಶಾಸ್ತ್ರವೇ ಹೇಳುತ್ತೆ, ಅವ್ರಿಗೆ ಇರೋ 32 ಗುಣಗಳಲ್ಲಿ
10ರಿಂದ ಮೇಲ್ಪಟ್ಟಿರುವಂತಹ ಗುಣಗಳಿರುವಂಥ ಋಷಿಗಳಿಗೆ ಮಾತ್ರ ವೇದ ಗೋಚರ ಆಗತ್ತಂತೆ, ಇಲ್ಲಾಂದರೆ ವೇದ ಸಹ ಅಂಥವ್ರಿಗೆ ಗೋಚರ ಆಗಲ್ಲ. ಅಂಥವ್ರು ಮಾಡಿಕೊಟ್ಟಿರುವಂಥದ್ದೇ ಸ್ಮೃತಿ ಮತ್ತು ಪುರಾಣ ಇತ್ಯಾದಿಗಳೆಲ್ಲ ಇರೋದು. ಹೀಗಾಗಿ ಯಾಕೆ ಅಂತಂದರೆ ನಾವಿವತ್ತಿಗೆ ವಿಮಾನಶಾಸ್ತ್ರವನ್ನು ನೋಡ್ತೀವಿ. ನಾವು ಯಾರು ವಿಮಾನ ಕಂಡುಹಿಡಿದವರು ಅದನ್ನು ಫಸ್ಟ್ ಹೇಳಿದ್ರೆ ರೈಟ್ ಬ್ರದರ್ಸು ಮತ್ತೊಬ್ಬರು ಅಂತ ಹೇಳ್ತೀವಿ. ಆದರೆ ನಮ್ಮ ಭರದ್ವಾಜರು 7,000 ವರ್ಷದ ಹಿಂದೆಯೇ ವಿಮಾನಶಾಸ್ತ್ರವನ್ನು ಮಾಡಿಕೊಟ್ಟಿದ್ದಾರೆ ಅಂತ ನಮ್ಮ ಭಾರತದವರು, ನಮ್ಮ ಋಷಿಗಳು ಅವರು ಮಾಡಿರೋದು ನಾವು ಗ್ರೀಕೋ ಮತ್ತೊಬ್ಬರು ಅವರು ಓದಿ ನಮ್ಮ ಪುಸ್ತಕ ಓದಿಬಿಟ್ಟೆ ನಮಗೆ ಹೇಳ್ತಾರೆ ನಿಮ್ಮಲ್ಲೇ ಇತ್ತಲ್ಲ ಅಂತ. ನಮ್ಮ ನಾಚಿಕೆಗೇಡುತನ ಇದು, ನಿಜವಲ್ಲೂ ಶೋಚನೀಯ ವಿಷಯ. ಇನ್ನೊಂದು ಎಲೆಕ್ಟ್ರಿಸಿಟಿ. ಆ ಎಲೆಕ್ಟ್ರಿಸಿಟಿ ಯಾವುದರಲ್ಲಿ ಅಂತಂದರೆ ಅಗಸ್ತ್ಯ ಸಂಹಿತೆಯಲ್ಲಿ ನಮಗೆ ಸ್ಪಷ್ಟವಾಗಿ ದಾಖಲೆ ಸಿಗುತ್ತೆ. ಇವತ್ತಿಗೂ ಉಜ್ಜಯಿನಿ, ನಮ್ಮ ಲೈಬ್ರರಿ ಉಜ್ಜಯಿನಿಯಲ್ಲಿರುವಂತಹ ದೊಡ್ಡ ಲೈಬ್ರರಿಯಲ್ಲಿ ಅಗಸ್ತ್ಯರ ಅವರು ಬರೆದಿರುವಂತಹ ಸಂಹಿತೆಯಲ್ಲಿ ನಮಗೆ ಎಲೆಕ್ಟ್ರೋಡು ಮತ್ತು ಅಲ್ಲಿ ಏನೇನು ಹಾಕಬೇಕು ಅನ್ನೋ ವಿಷಯಗಳನ್ನೆಲ್ಲ ಎಲೆಕ್ಟ್ರಿಸಿಟಿ ಬಗ್ಗೆ ಪೂರ್ಣ ವಿಸ್ತಾರವಾಗಿ ಹೇಳಿದ್ದಾರೆ. ನಮಗೆ ಅದು ಕಾಣಿಸೋದಿಲ್ಲ. ಯಾಕೆ? ಬೇರೆಯವರು ಹೇಳಿ ಅದು ಪ್ರೂವ್ ಮಾಡಿಕೊಟ್ರೆ ನಮಗೆ ಅದು ಬಲ್ಬ್ ಯಾರು ಕಂಡಿಡ್ದ ಪಟ್ ಅಂತ ಹೇಳ್ತೀವಿ, ಮಕ್ಳಿಗೆ ಇದೇ ಹೇಳ್ಕೊಡ್ತೀವಿ ನಾವು, ಮನೆ ಔಷಧಿ ಮದ್ದಲ್ಲ ಅಂತ. ಹಾಗೆ. ಆದರೆ ನೋಡಿ, ಇನ್ನೊಂದು ಒಳ್ಳೆಯ ವಿಷಯ ಅಂತಂದರೆ ನಾವು ಇವತ್ತಿಗೆ ಆಚಮನ ಮತ್ತೊಂದು ನೀರಿನ ಬಗ್ಗೆ ಎಲ್ಲ ಕೇಳ್ಕೊಂಡ್ವಲ್ಲ, ಹಾಗೆ ಜಪಾನ್ನಲ್ಲಿ ಒಬ್ಬ ಸೈಂಟಿಸ್ಟ್ ಮೊಸಾರು ಎಮೋಟೋ ಅಂತ ಅವ್ರ ಹೆಸರು. ಅವರು ಏನು ಅಂತಂದರೆ ನೀರಿನ ಬಗ್ಗೆ ಒಂದು ಸಂಶೋಧನೆ ಮಾಡಿದ್ದಾರೆ. ಎಂಥ ಸಂಶೋಧನೆ ಅಂದರೆ ನೀರು ಮನುಷ್ಯನ ಹಾವಭಾವದ ಜೊತೆ ಸ್ಪಂದಿಸತ್ತೋ ಇಲ್ಲೋ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ. ಹೇಗೆ ಅಂತಂದರೆ 3 ಗ್ಲಾಸ್ ಜಾರಲ್ಲಿ ABC ಆ ನೀರಲ್ಲಿ, ಆ ಗ್ಲಾಸ್ ಜಾರಲ್ಲಿ ನೀರು ಹಾಕಿ ಅದರಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಪ್ರತಿನಿತ್ಯ ಆ ABC ಅನ್ನೋ ಒಂದು 3 ಜಾರ್ಗೂ A ಅನ್ನೋ ಜಾರ್ಗೆ ಹೋಗಿ ನೀನು ಒಳ್ಳೆಯವನು, ನಂಗೆ ನಿನ್ನ ಕಂಡ್ರೆ ತುಂಬ ಪ್ರೀತಿ ಅಂತ ಹೇಳ್ತಾ ಇರ್ತಾನೆ. ಗ್ಲಾಸ್ ಜಾರ್ Bಗೆ ಹೋಗಿ ನಂಗೆ ನಿನ್ನ ಕಂಡ್ರೆ ಅಷ್ಟಕ್ಕಷ್ಟೇ, ನಂಗೆ ತುಂಬ ಇಷ್ಟ ಇಲ್ಲ ಅಂತ ಹೇಳಿ ಸ್ವಲ್ಪ ಇಗ್ನೋರ್ ಮಾಡ್ತಾ ಇರ್ತಾನೆ, ತಾತ್ಸಾರ. ಇನ್ನು ಗ್ಲಾಸ್ ಜಾರ್ C ಅದಕ್ಕೆ ಹೋಗಿ ನಂಗೆ ನಿನ್ನ ಕಂಡ್ರೆ ದ್ವೇಷ, ನೀನು ಎನಿಮಿ ನನಗೆ, ನೀನು ಶತ್ರು ನನಗೆ ಅಂತ ಹೇಳಿ ಅದನ್ನು ಚೆನ್ನಾಗಿ ಬೈದು ಬರ್ತಾ ಇರ್ತಾನೆ. 1 ತಿಂಗಳು ಸತತವಾಗಿ ಹಾಗೆ ಮಾಡುತ್ತಾ ಬರೋಷ್ಟೊತ್ತಿಗೆ 1 ತಿಂಗಳಾದಮೇಲೆ ಗ್ಲಾಸ್ ಜಾರ್ C ನೋಡಿದ್ರೆ ಪೂರ್ಣ ಕೊಳತು ಮಯ ಆಗೋಗಿರುತ್ತೆ, ನೋಡಲಿಕ್ಕೆ ಆಗದಿರೋಷ್ಟು ಕೊಳಕು. ಇನ್ನು ಗ್ಲಾಸ್ ಜಾರ್ B ಅದನ್ನು ನೋಡಿದ್ರೆ ಸ್ವಲ್ಪ ಕಂದು ಬಣ್ಣ ಬಂದಿರುತ್ತೆ, ಮರಳಿನ ಬಣ್ಣ, ಮಣ್ಣು ಬಣ್ಣ. ಗ್ಲಾಸ್ ಜಾರ್ A ನೋಡಿದ್ರೆ ಸ್ವಲ್ಪ ತಳ್ಳನೆ ಒಂದು ಅಕ್ಕಿ ರಸ ಬಿಟ್ಟರೆ ಹೇಗಿರುತ್ತೆ ಆ ಥರ, ಅಂದರೆ ನಾವು ಯೂಶ್ವಲಿ ಅಕ್ಕಿ ತೊಳಿತೀವಲ್ಲ ಆ ಥರ ಬಿಟ್ಟಿರುತ್ತಂತೆ. ಅಂದರೆ ಕೆಡದೆ ಇದ್ದಿದ್ದು ಗ್ಲಾಸ್ ಜಾರ್ A. ಅವನು ಅದನ್ನು ಸುಮ್ಮನೆ ನಾನು ಇಲ್ಲಿ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀನಿ, ಆದರೆ ಅವನು ಅದನ್ನು ಮೈಕ್ರೋಸ್ಕೋಪಿಕಲ್ಲಿ ನೋಡಿ ಹೇಗಿದೆ ಅಂತ ನೋಡಿದ್ರೆ, ಈ ನಾನು ನಿಮಗೆ ಗೊತ್ತಾಗ್ಲಿಕ್ಕೆ ಹೇಳ್ತಾ ಇದ್ದೀನಿ, ಈ ಯೂಶ್ವಲಿ ಹೆಣ್ಮಕ್ಳು ಇದು ಹಾಕ್ಕೋತಾರಲ್ಲ ಓಲೆ, ಅದರಲ್ಲಿ 6 ಹರಳು ಇರುವಂಥದ್ದು ವಜ್ರದ ಹಾಕೋತಾರಲ್ಲ, ಆ ಥರ ವಜ್ರದ ಥರ ಹರಳು ಥರ ಕಾಣಿಸುತ್ತಂತೆ ಆ ಮೈಕ್ರೋಸ್ಕೋಪಿಕಲ್ಲಿ ನೋಡಿದ್ರೆ. ಅಂದರೆ ಅಭಿಪ್ರಾಯ ಏನು, ಮನುಷ್ಯನ ಹಾವಭಾವ ನೀನು ಚೆನ್ನಾಗಿದೆಯಾ ಅಂತ ಹೇಳಿ ಒಳ್ಳೆ ಮಾತನ್ನು ಮಾತಾಡೋದ್ರಿಂದ ಆ ನೀರು ಕೂಡ ಆ ಮನುಷ್ಯನ ಭಾವಕ್ಕೆ ಸ್ಪಂದಿಸುತ್ತಂತೆ. ಅಂದರೆ ಅಭಿಪ್ರಾಯ ಅವನು ಕಂಡುಕೊಂಡಿದ್ದಕ್ಕೆ ಇದು ನಮಗೆ ಮಾಡಬೇಕು ಅಥವಾ ನಮಗೆ ಒಳ್ಳೆ ಭಾವನೆಯಿಂದ ನಾವು ಎಲ್ಲರ ಜೊತೆ ಇರಬೇಕು, ನೀರಿನ ಜೊತೆಯೂ ಇರಬೇಕು ಅನ್ನೋ ಅಭಿಪ್ರಾಯ ಅಲ್ಲ. ಆದರೆ ನಮಗೆ ಗೊತ್ತಾಗೋ ರೀತಿಯಾಗೂ ದೃಷ್ಟವಾಗಿಯೂ ನಮಗೆ ಫಲ ಸಿಕ್ಕಿದೆ ಅನ್ನೋದರಲ್ಲಿ ತಾತ್ಪರ್ಯ. ಅದೇ ನಾವು ನಿತ್ಯ ಸಂಧ್ಯಾವಂದನೆ ಮಾಡಬೇಕಾದ್ರೆ ಜಲಾಭಿಮಂತ್ರಣ ಮಾಡಿ ಆ ಪೋಷಣೆ ತೊಗೊಳ್ತೀವಿ, ಪ್ರೋಕ್ಷಣೆ ಮಾರ್ಜನ ಮಾಡ್ಕೊಳ್ತೀವಿ ಗಾಯತ್ರಿ ಮಂತ್ರದಿಂದ, ಅಥವಾ ಯಾವುದೋ ಬೇಡ ಗಂಡಸ ಪ್ರತಿನಿತ್ಯ ರಾಯರ ಮಂತ್ರನೋ ಮತ್ತೊಂದು ಹೇಳಿ FPB ಜಲಮೇ ದೇವ ಅಂತ ಆ ಮಂತ್ರವನ್ನು ಗಾಯತ್ರಿ ಯಾವುದು ರಾಯರ ಅಷ್ಟೋತ್ತರವನ್ನು ಜಲಾಭಿಮಂತ್ರಣ ಮಾಡಿ ಅದನ್ನು ಪ್ರಾಶನ ಮಾಡೋದ್ರಿಂದ ಎಷ್ಟು ಫಲ ಅಂತ ಹೇಳ್ತೀವಿ. ಆ ಫಲ ನಮಗೆ ಅಟ್ಲೀಸ್ಟ್ ಈ ಒಂದು ನೆಪದಿಂದ ಆದರೂ ಒಳ್ಳೆ ಮಾತಾಡೋದ್ರಿಂದ ಇದು ಒಂದು ಒಳ್ಳೆ ಇದೆ ಅಂತ ತಿಳ್ಕೊಳ್ತೀವಿ. ಹೀಗಾಗಿ ನಾವು ಇದಕ್ಕೆಲ್ಲ ಕೃತಜ್ಞರಾಗಬೇಕು, ಕೃತಜ್ಞ ಅಲ್ಲ ಕೃತಜ್ಞತೆಯನ್ನು ತೋರಿಸ್ಕೊಳ್ಬೇಕು. ಇನ್ನು ಒಂದೇ ಒಂದು ವಿಷಯ, ನಾವು ಈ ಬೀಜಾಕ್ಷರಗಳ ಜಪ ಮಾಡ್ತೀವಿ. ಯಾವುದು ಅಂತಂದರೆ ಓಂ ಯಂ, ಓಂ ರಂ, ಓಂ ವಂ ಇತ್ಯಾದಿಗಳನ್ನೆಲ್ಲ ಯಾಕೆ ಮಾಡಬೇಕು? ಆ ಮಂಡಲಗಳನ್ನೆಲ್ಲ ನಮ್ಮ ದೇಹದಲ್ಲಿ ಮುಟ್ಕೊಂಡ್ರೆ ಸಾಕಲ್ಲ ಅಂತ. ಆದರೆ ಆ ಬೀಜಾಕ್ಷರಗಳು ಏನು ಹೇಳುತ್ತೆ ಅಂದರೆ, ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ, ಸ್ವಾಧಿಷ್ಠಾನ, ಮಣಿಪುರ, ಮೂಲಾಧಾರ, ಅನಾಹತ, ವಿಶುದ್ಧ ಇತ್ಯಾದಿಗಳೆಲ್ಲ, ಸಹಸ್ರಾರ, ಆಜ್ಞಾ ಅಂತ. ಈ ಎಲ್ಲ ಚಕ್ರಗಳು ನಮ್ಮ ಶಾಸ್ತ್ರ ಯಾವುದು ಗರುಡ ಪುರಾಣ ಪ್ರೇತಕಾಂಡದಲ್ಲಿ ಕೊನೆ ಭಾಗದಲ್ಲಿ ಇದೆಲ್ಲ ಸ್ಪಷ್ಟವಾಗಿ ಉಲ್ಲೇಖ ಮಾಡಿ ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಅದು ನೋಡೋದಿಲ್ಲ. ನಮಗೆ ಯಾರಾದರೂ ಮನಸ್ಸು ತೊಂದರೆ ಇದೆ, ಕೌನ್ಸಿಲಿಂಗ್ ಹೋಗೋಣ, ಅಲ್ಲಿ ರೈಕಿ ಹೀಲಿಂಗ್ ಹೋಗೋಣ, ಅಲ್ಲಿ ಚಕ್ರ ಹೀಲಿಂಗ್ ಹೋಗೋಣ, ಇದಿರುತ್ತೆ. ಅಲ್ಲ ಅವ್ರು ಅದೇ ಹೇಳ್ತಾರಲ್ಲ ಅಂತಂದರೆ ನಮ್ಗೆ ಅದೆಲ್ಲ ನೋಡಲಿಕ್ಕಾಗಲ್ಲ, ಅಲ್ಲಿಗೆ ಹೋಗಿ ಮಾಡಿಸ್ಕೊಂಬಂದ್ರೆ ಆಯಿತು. ಅಲ್ಲಪ್ಪ ನಮ್ಮ ಶಾಸ್ತ್ರನೇ ಹೇಳ್ತದೆ, ಯಾಕೆ ಮಾಡೋದಿಲ್ಲ ಅಂದರೆ ನಮಗೆ ಅದು ಪುಸ್ತಕ ತೆಗೆದು ನೋಡ್ಲಿಕ್ಕೆ ಪುರುಸೊತ್ತಿಲ್ಲ. ಹೇಳಿದ್ರು ನಮ್ಮ ಆಚಾರ್ಯ ಹೇಳಿದಂತೆ ಮನೆ ಮದ್ದು ಉಪಯೋಗ ಇಲ್ಲ. ಹೀಗಾಗಿ ಅದನ್ನೆಲ್ಲ ನಾವು ನಮ್ಮ ತಲೆಯಿಂದ ತೆಗೆದು ಋಷಜ್ಞಾನಿ ಅಂತ ಸ್ಪಷ್ಟ ಧಾತು ಹೇಳುತ್ತೆ. ಋಷಿಗಳೆಲ್ಲ ಜ್ಞಾನಿಗಳಾದ ಕಾರಣ ಅವರು ಮಾಡಿಕೊಟ್ಟಿರೋ ಚೌಕಟ್ಟಲ್ಲಿ ನಾವು ಬದುಕಿದ್ರೆ
ನಮಗೆ ಧರ್ಮ ಉಂಟು, ಸತ್ಯ ಉಂಟು, ಸ್ವರ್ಗಾದಿ ಪುಣ್ಯದಾಯಕದ ಧಾಮಗಳುಂಟು. ಹಾಗೆ ನಾವು ಬದುಕಲಿಕ್ಕೆ ಒಂದು ಒಳ್ಳೆಯ ವ್ಯವಸ್ಥಿತವಾದ ಒಂದು ಪರಿಸರವೂ ಉಂಟು. ಹೀಗಾಗಿ ನಾವು ನಿತ್ಯ ಕರ್ಮಗಳನ್ನು ಬಿಡದಾಗಿ ಮಾಡಲೇಬೇಕು ಅಂತ ವೈದಿಕ ಶಾಸ್ತ್ರ ಏನು ಹೇಳುತ್ತೆ ಹಾಗೆ ದಾಸರು ನಮಗೆ ತೆಗೆದಿಟ್ಟಾರೆ. ಸೋಚಿತ ಕರ್ಮಗಳ ಆಚರಿಸುತ್ತಾ ನೀಚರಲ್ಲಿಗೆ ಹೋಗಿ ಯಾಚಿಸದೆ. ಮೊದಲನೇ ವಾಕ್ಯವೇ ಜಗನ್ನಾಥದಾಸರು ಹೇಳೋದು ಸ್ವ ಉಚಿತ ಕರ್ಮಗಳನ್ನು ಮಾಡಬೇಕು ಅಂತ. ಹೀಗಾಗಿ ಸಮಯಾವಕಾಶ ಬಹಳ ಕಡಿಮೆ ಇತ್ತು, ಆದರೂ 1 ತಾಸು ವಿಸ್ತಾರವಾಗಿದೆ. ಆದರೂ ಬಹಳಷ್ಟು ಜನ ಇನ್ನು ಇದಕ್ಕೆಲ್ಲ ಮನ್ನಣೆ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕಾಗಲಿ ಅಥವಾ ಪಂಡಿತರಿಗಾಗಲಿ ಬೆಲೆ ಕೊಟ್ಟು ಇನ್ನು ಕೂತಿದ್ರೆ ಬಹಳ ಸಂತೋಷ. ಹಾಗೆ ಇನ್ನು ಈ ಒಂದು ವರ್ಕ್ಶಾಪ್ ಇವತ್ತಿಗೆ ಅದು ಮುಗಿಸ್ತಾ ಇದ್ದೀನಿ ಅಂತ ಹೇಳಬಾರ್ದು. ಮೊದಲನೇ ವರ್ಕ್ಶಾಪ್ ಇಲ್ಲಿಗೆ ಈ ವಿಷಯದಿಂದ ಈ ಮೊದಲನೇ ವರ್ಕ್ಶಾಪನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದಿನ ವರ್ಕ್ಶಾಪು ನಾನು ಮತ್ತೆ ಡೇಟನ್ನು ನಿಗದಿ ಮಾಡಿ ಹೇಳ್ತೇನೆ. ಆದರೆ ಈ ವರ್ಕ್ಶಾಪ್ ಕೇವಲ ಒಂದು ಚರ್ಚೆಯೋ ಚಿಂತನೆ ಸಭೆಯೋ ಮತ್ತೊಂದೋ ಅಲ್ಲ. ನಾವು ಇಂಟರ್ನೆಟ್ಟನ್ನು ಯಾವುದ್ಯಾವುದಕ್ಕೆ ಬಳಸ್ಕೊಳ್ತೀವಿ ಅಂತ ನಾವು ಏನೇನು ಅನ್ಕೋತೀವಿ, ಒಂದು ಎಜುಕೇಷ್ನಲ್ ಪರ್ಪಸ್ಸು ಅಥವಾ ಇನ್ಯಾರೋ ಕಮ್ಯುನಿಕೇಷನ್ ಪರ್ಪಸ್ಸು, ಹಲವಾರು ರೀತಿಯಲ್ಲಿ ಬಳಸ್ಕೊಳ್ಬೋದು. ಹಾಗೆ ನಮ್ಮ ಈ ಒಂದು ವರ್ಕ್ಶಾಪ್ ವರಾಹ ವರದ ಅನ್ನೋ ವರ್ಕ್ಶಾಪಿಂದ ನಾವು ಧರ್ಮವನ್ನು ಹೇಳಲಿಕ್ಕೆ, ಅಂದರೆ ನಮ್ಮ ಶಾಸ್ತ್ರವೇ ಹೇಳುತ್ತೆ ಸತ್ಯಂ ವದ ಧರ್ಮಂಚರ. ಧರ್ಮಂಚರ ಅಂತಂದರೆ ಸೂಕ್ಷ್ಮ ಧರ್ಮಗಳನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಯಾರೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು ಹೇಳಲಿಕ್ಕಾದರೆ ಋಷಿ ಮುನಿಗಳು ಮಾತ್ರ. ನಾನು ಹೇಳಿದ್ರೆ ನಾನು ಋಷಿ ಆಗಬೇಕಾಗುತ್ತೆ, ನನಗಂಥ ಯೋಗ್ಯತೆ ಇಲ್ಲ. ಹೀಗಾಗಿ ನಾವೇನೋ ಇದಮಿತ್ತಮ್ ಅಂತಿರೋ ಚೌಕಟ್ಟನ್ನು ನಾನೇನೋ ಹೇಳ್ತೀನಿ ಅಂತಂದರೆ ಸತ್ಯಂ. ಹೀಗಾಗಿ ಸತ್ಯವನ್ನು ಹೇಳಲಿಕ್ಕಿದೆ. ಧರ್ಮವನ್ನು ಏನಂತಾರೆ ಸೂಕ್ಷ್ಮ ಧರ್ಮ ಅಲ್ಲದೇ ಇರುವಂತಹ ಸಾಧಾರಣ ಧರ್ಮವನ್ನು ಹೇಳ್ಬೋದು. ಅಂತಹ ಧರ್ಮವನ್ನು ಹೇಳಲಿಕ್ಕೆ ಈ ಒಂದು ವರಾಹ ವರದ ಅನ್ನೋ ಒಂದು ವೇದಿಕೆಯನ್ನು ನಾನು ಗುರುಗಳ ಅನುಗ್ರಹ ಹಾಗೆ ನನ್ನ ತಂದೆ ತಾಯಿಯ ಅನುಗ್ರಹದಿಂದ ನಾನು ಅದನ್ನು ಶುರು ಮಾಡಿದ್ದೀನಿ. ಅದರಲ್ಲಿ ಮುಂದೆ ಗಾಯನ ಇರ್ಬೋದು, ನೃತ್ಯ ಇರ್ಬೋದು, ಅಥವಾ ಇನ್ನು ಚರ್ಚೆ ಸಭೆ ಇತ್ಯಾದಿಗಳು ಏನೇ ಇರ್ಬೋದು, ಹಲವಾರು ರೀತಿಗಳಿಂದ ಅದನ್ನು ಮುಂದೆ ತರಬೇಕು ಅನ್ನೋದಿದೆ. ಮುಂದೆ ಬಹುಶಃ ನಾನು ಈಗ ಅಂದ್ಕೊಂಡಿದ್ದದ್ದು ಒಂದು ವಿಷಯವನ್ನು ಹೇಳಿ ನಾನು ಇಲ್ಲಿಗೆ ಮುಗಿಸ್ತೀನಿ. ಸೆಲ್ಫ್ ಕೌನ್ಸಿಲಿಂಗ್ ಅಂತ ಮುಂದಿನ ವರ್ಕ್ಶಾಪ್ ಅಂತ ನಾನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ್ದೀನಿ. ಅದೇನು ಅಂದರೆ ಹೇಗೆ ನಮ್ಮನ್ನು ನಾವು ನಿಗ್ರಹ ಅಂದರೆ ಕಂಟ್ರೋಲ್ ಮಾಡ್ಕೊಳ್ಳೋದು ಯಾವುದರಿಂದ, ಬ್ಯಾಡದೇ ಇರೋ ವಿಷಯಗಳಿಂದ. ಮತ್ತು ಈಗೆಲ್ಲ ನೋಡ್ತಾ ಇದ್ದೀರಾ, ಸಣ್ಣ ಮಕ್ಕಳು ಮೊಬೈಲ್ ಕೊಡದೇ ಇದ್ದರೆ ಅವ್ರ ತಾಯಿ ಬೈದಿದ್ದಕ್ಕೆ ಸೂಸೈಡ್ ಮಾಡ್ಕೊಂಬಿಡೋದು, ಇಲ್ಲ ತಾಯಿಗೆ ರಾಡಲ್ಲಿ ಹೊಡೆದು ಸಾಯಿಸೋದು, ಇದೆಲ್ಲ ಸ್ಪಷ್ಟವಾಗಿ ಪೇಪರಲ್ಲಿ ಬಂದಿದೆ. ಹೀಗಾಗಿ ಆ ಸೆಲ್ಫ್ ಕೌನ್ಸಿಲಿಂಗ್ ಹೇಗೆ ನಾವು ಭಾಗವತ ಮತ್ತು ಭಗವದ್ಗೀತೆಯ ಆ ಅಡಿಪಾಯ ಚೌಕಟ್ಟಿನಲ್ಲಿ ನಾವು ಅದನ್ನು ಹೇಗೆ ಕಂಡುಕೊಳ್ಬಹುದು ಅನ್ನೋದು ಮುಂದಿನ ವರ್ಕ್ಶಾಪ್ ಇರುತ್ತೆ. ದಯವಿಟ್ಟು ಅದು ಎಲ್ಲಿ ಏನು ಅನ್ನೋದನ್ನೆಲ್ಲ ನಾನು ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಬರಬೇಕು ಅಂತ ನಾವು ನೆರೆದಿರುವಂತಹ ಜನರನ್ನು ಕೇಳ್ಕೊತೀನಿ. ಹಾಗೆ ಮೀಡಿಯಾದಲ್ಲಿ ನೋಡ್ತಿರೋಂತಹ ಜನರನ್ನು ನಾನು ಇಲ್ಲಿಂದ ಕೇಳ್ಕೊಳ್ತೀನಿ. ಹೀಗಾಗಿ ಮೊದಲನೇ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಇಲ್ಲಿ ವರ್ಕ್ಶಾಪು ಎಲ್ಲರಿಗೂ ನಾನು ಕಮ್ಯುನಿಕೇಷನ್ ಹೇಗೆ ಅಂತಂದರೆ, ಒಂದು ಬ್ಯಾನರ್ಸಲ್ಲಿ ಪಬ್ಲಿಷ್ ಆಗ್ತಾಯಿದೆ, ಇನ್ನು ವಾಟ್ಸಪ್ ಗ್ರೂಪ್ಸಲ್ಲಿ ನಾನು ಹಾಕ್ತಾಯಿದ್ದೀನಿ, ಇನ್ನು ಫೇಸ್ಬುಕ್ಕಲ್ಲಿ ಬಹುಶಃ ನಾನು ಇದನ್ನು ತೋರಿಸಿ ಹೇಳಬೇಕು ಅಂತ ಅನಿಸುತ್ತೆ. 25,000ಕ್ಕಿಂತ ಮೀರಿದೆ ನಾನು ಹಾಕಿರೋ ಬ್ಯಾನರ್ಸ್ ಇವತ್ತಿಗಾಗಲೇ, ಯೂಟ್ಯೂಬ್ ಇದರಲ್ಲಿ ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ. ಹೀಗಾಗಿ ಜನರು ಅದಕ್ಕೊಂದು ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಲೈವಲ್ಲಿ ನೋಡ್ತಿರೋರು ಬಹಳಷ್ಟು ಇರಬಹುದು, ನಾನು ಇಲ್ಲಿಂದ ನೋಡಿ ಹೇಳೋಕ್ಕಾಗಲ್ಲ. ಹೀಗಾಗಿ ಬಹಳಷ್ಟು ಜನ ನೋಡ್ತಿರ್ತಾರೆ. ಹಾಂ, ಅದೇ ನಮ್ಮ ಉದ್ದೇಶವೂ ಅದೇ ಇರುತ್ತೆ. ಮತ್ತು ಯಾರ್ಯಾರಿಗೆ ಎಷ್ಟು ಸಮಯವೋ ಮತ್ತೊಂದೋ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಯೂಟ್ಯೂಬಲ್ಲೂ ಬಹುಶಃ ಮುಂದಿನ ಸರಿ ಲೈವ್ ಇರಲಿಕ್ಕಿಲ್ಲ, ನಾನು ಹೇಳ್ತೀನಿ ಅದೇನು ಅಂತ. ಆದಷ್ಟು ಎದುರುಗಡೆ ಬಂದು ಕೇಳೋದ್ರಲ್ಲಿ ನಮಗೂ ಖುಷಿ, ಮತ್ತು ಅದರಲ್ಲೂ ಪ್ರಶ್ನೆ ಹಾಕೋರು ದಯವಿಟ್ಟು ಬಂದರೆ ಹೇಳೋರಿಗೂ ಖುಷಿ. ಯಾಕೆ ಅಂದರೆ ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಫಲ ನಮಗೂ ಪರಿಪಕ್ವ ಆಗಲ್ಲ, ನಿಮಗೂ ಡೌಟ್ ಇಟ್ಕೊಂಡು ಹೋದರೆ ನಿಮಗೂ ಉಪಯೋಗ ಆಗಲ್ಲ, ಇಬ್ಬರಿಗೂ ಕಾಲಹರಣ ಶ್ರಮಯೇ ವಹಿಕೆ ವಲಮ ಆಗಿಬಿಡುತ್ತೆ. ಹೀಗಾಗಿ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಪಾಲ್ಗೊಂಡ್ರೆ ಅದು ನಮಗೆ ಬಹಳ ಖುಷಿ ಅಂತ ನಾನು ಇಲ್ಲಿಂದ ತಿಳಿಸ್ತಾ ಇದ್ದೀನಿ. ಹೀಗಾಗಿ ಇನ್ನು ನನ್ನ ಹಿರಿಯರು, ನನ್ನ ತಂದೆ ತಾಯಿ ಮತ್ತು ಅಕ್ಕ ಭಾವ ಬಂದು ಇಬ್ಬರು ಪಂಡಿತರಿಗೆ ಸನ್ಮಾನವನ್ನು ಮಾಡಿ ಅವ್ರಿಗೊಂದು ತುಳಸಿ ದಳವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಇಷ್ಟೊತ್ತವರೆಗೂ ನಾವು 5ರಿಂದ 6 ಗಂಟೆ ಅಂತ ಅಂದ್ಕೊಂಡಿತ್ತು, ಆದರೆ ಆ ಕಾಲ ಮೀರಿದೆ. ಆದರೂ ಕೂಡ ಎಲ್ಲರೂ ಕೂಡ ಇಲ್ಲಿ ತಾಳ್ಮೆಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಾ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಇಬ್ಬರು ವಿದ್ವಾಂಸರಿಗೆ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ,
ಹಾಗೂ ಎಲ್ಲ ಶ್ರೋತೃವರ್ಗಕ್ಕೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.